ಪ್ರತಿ ವರ್ಷ ಈ ರೀತಿ ಉಳಿಕೆ ಆಗೋದನ್ನು ಆಡಿಟಲ್ಲಿ ತೋರಿಸಿದ್ದೀವಿ. ಆಡಿಟಲ್ಲಿ ತೋರಿಸಿಲ್ಲ ಅಂತಲ್ಲ, ಪ್ರತಿ ವರ್ಷದ ಆಡಿಟಲ್ಲಿ ಇದು ಉಸಿಲಾಗದೇ ಇರತಕ್ಕಂಥ ಫೀಸನ್ನು ತೋರಿಸಿದ್ದೀವಿ. ನಾವು ಕಟ್ಟದೇ ಇದ್ದರೆ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮದು ಮನ್ನಾ ಆಗಿಬಿಡ್ತದೆ, ಸಾಲ ಮನ್ನಾ ಥರ ಆಗಿಬಿಡ್ತದೆ ಅನ್ನೋ ಕಾರಣಕ್ಕಾಗಿ, ಆಮೇಲೆ ಈ ಸಮಸ್ಯೆ ಇನ್ನಷ್ಟು ದೊಡ್ಡದಾಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ತಗೊಂಬಂದಿರಲಿಲ್ಲ. ಈಗ ಸೆಕ್ರೆಟರಿ ಮೇಲೆ ಮಾಡ್ತಿರ್ತಕ್ಕಂಥ ಅವರ ಆರೋಪಗಳು ಕೂಡ ನಿರಾಧಾರ ಮತ್ತು ಸುಳ್ಳು. ಮತ್ತು ಅವರು ಬಹುಶಃ ಇಷ್ಟೆಲ್ಲ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರ ಅವ್ರದ್ದೇ. ಆಡಳಿತದವರು ಕೈಗೊಂಡಾಗ ನಾವೇನು ರಬ್ಬರ್ ಸ್ಟಾಂಪ್ ಅಲ್ಲ, ನಾವೊಂದು ಕೋಪರೇಟಿವ್ ಅಧ್ಯಕ್ಷನಾಗಿದ್ದೀರಿ, ನಾವು ಕೆಲವು ಸಂಸ್ಥೆಗಳು ನಡೆಸ್ತೀರಿ, ನಮಗೂ ಸಾಮಾನ್ಯ ಜ್ಞಾನ ಐತೆ. ಒಂದು ದೇವಸ್ಥಾನ ಇದ್ದಂಗೆ ಇಲ್ಲಿ ಯಾರಾದರೂ 10 ರೂಪಾಯಿ ತಿನ್ನಬೇಕು ಅಂದ್ಬಿಟ್ಟು ಅವ್ರ ಮನಸ್ಸಿನಲ್ಲಿ ಆಲೋಚನೆ ಬಂದರೆ ಅವ್ರ ಮಕ್ಕಳು ಒಳ್ಳೇದಾಗಲ್ಲ, ಯಾರೇ ತಿಂದಿರಲಿ ಅವ್ರಿಗೂ ಒಳ್ಳೇದಾಗಲ್ಲ. ಇಲ್ಲಿ ಒಂದು ಗ್ಲಾಸ್ ಕಾಫಿ, ಒಂದು ಬಿಸ್ಕೆಟ್ ಬಿಟ್ಟರೆ ಬೇರೆ ಏನಾದ್ರು ತಿಂದಿದ್ರೆ ಅವ್ರ ಬಾಯಿಯಲ್ಲಿ ಏನಾರು ಬೀಳಿ. ಈ ಸಂಸ್ಥೆ ಮೋಸ ಮಾಡಿದವ್ರು ಯಾರು ಉದ್ಧಾರ ಆಗಿಲ್ಲ, ಶಾಶ್ವತವಾಗಿ ಯಾರು ಉದ್ಧಾರ ಆಗೋಕ್ಕಾಗೋದಿಲ್ಲ. ಆನೇಕಲ್ ತಾಲೂಕಿನ ಅತಿಬೆಲೆಯ ಶ್ರೀ ಜಯಭಾರತಿ ಶಾಲೆಯ ಆವರಣದಲ್ಲಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಗಣ್ಯರು ಹಾಗೂ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷ ಪಿ ನಾರಾಯಣಸ್ವಾಮಿರವರು ವಹಿಸಿದರು. ಇನ್ನು ವಾರ್ಷಿಕ ಸಭೆಯಲ್ಲಿ ಸಂಘದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಸಂಘದ ಅಭಿವೃದ್ಧಿಗೆ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ ಸಂಘದ ಸದಸ್ಯರಿಗೆ ಮಾಹಿತಿ ನೀಡಿದರು. ಇನ್ನು ವಾರ್ಷಿಕ ಸಭೆಯಲ್ಲಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಉಪಾಧ್ಯಕ್ಷ ನರಸಿಂಹಮೂರ್ತಿ, ಖಜಾಂಚಿ ಎಂ ಸೋಮಶೇಖರ್, ನಿರ್ದೇಶಕರಾದ ಬಿಜೆ ಆಂಜಿನಪ್ಪ, ವಿ ವೆಂಕಟೇಶ್, ಅತ್ತಿಬೆಲೆ ಸೂರಿ, ಬಿಕೆ ರಂಗಸ್ವಾಮಿ, ಎನ್ಬಿಆರ್ ಶಿವಕುಮಾರ್, ಮುರಳಿ ಮೋಹನ್ ರೆಡ್ಡಿ, ಎಚ್ಎಲ್ ರಘು, ಶ್ರೀಮತಿ ದೀಪಾ ಚಂದ್ರಶೇಖರ್, ಮುನಿರತ್ನ ರಾಜಶೇಖರ್, ಲಕ್ಷ್ಮೀದೇವಮ್ಮ, ಲಿಂಗಮಯ್ಯ, ವೆಂಕಟಾಚಲಯ್ಯ, ಕಾರ್ಯದರ್ಶಿ ನಟರಾಜ್ ಮತ್ತು ಸಂಘದ ಸದಸ್ಯರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ವ್ಯಾಪಾರ ತತ್ತೆ 43,16,342 ರೂಪಾಯಿ 80 ಪೈಸೆ ವ್ಯಾಪಾರ ಆಗಿದೆ. ಅದರಲ್ಲಿ ಲಾಭದಲ್ಲಿ 44,95,517 ರೂಪಾಯಿ 65 ಪೈಸೆ ಲಾಭ ಬಂದಿದೆ. ಲಾಭ ನಷ್ಟ ದಿನಾಂಕ 31/3/2025ಕ್ಕೆ 4,53,61,091 ರೂಪಾಯಿ 33 ಪೈಸೆ ಲಾಭ ನಷ್ಟ ತಕ್ತೆಯಲ್ಲಿ ಬಿಂಬಿತವಾಗಿದೆ. ಆಸ್ತಿ ಜವಾಬ್ದಾರಿ ತಕ್ತೆಯಲ್ಲಿ
₹8,70,17,590 ಆಸ್ತಿ ಜವಾಬ್ದಾರಿ ತಕ್ಕಂತೆ ವಿವಿಧವಾಗಿದೆ. ಈ 24-25ನೇ ಸಾಲಿನ ಜಮಾ ಖರ್ಚು, ಲಾಭ ನಷ್ಟ, ಆಸ್ತಿ ಜವಾಬ್ದಾರಿ, ವ್ಯಾಪಾರ ತಕ್ಕಂತೆಗಳ ಪ್ರತಿಯನ್ನು ಈಗಾಗಲೇ ನಮ್ಮೆಲ್ಲ ಸದಸ್ಯರಿಗೆ ನೀಡಲಾಗಿದೆ. ಈ ಸಂಬಂಧವಾಗಿ ಚರ್ಚೆ ಮಾಡುವಂಥ ವಿಚಾರಗಳೇನೆಂದರೆ 2,10,000 ಸಂಘದ ವಾಣಿಜ್ಯ ಮಳಿಗೆಗಳ ಬಾಡಿಗೆ ಹಾಗೂ ಬಾಕಿ ಬಾಡಿಗೆ 75 ಲಕ್ಷ, ಬಳ್ಳೂರು ಜಮೀನಿನ ಬಾಡಿಗೆ 9,60,000, ಬಡ್ಡಿ ಹಣ 1,80,000, ಷೇರು ಬಂಡವಾಳ 25,000, ಚಂದ ವಸೂಲಾತಿ 2 ಲಕ್ಷ, ಜನೌಷಧಿ ಕೇಂದ್ರದ ಲಾಭ 4,95,518, ಜನೌಷಧಿ ಕೇಂದ್ರದಲ್ಲಿ ಔಷಧಿಗಳ ಮಾರಾಟ ಬಂತು 4,50,000, ಇತರೆ 1,46,862. 25-26ನೇ ಸಾಲಿಗೆ ಅಂದಾಜು ಖರ್ಚುಗಳು: ಶಾಲಾ ಕಾಲೇಜು ಸಿಬ್ಬಂದಿ ವೇತನ 2,25,00,000, ಸಿಬ್ಬಂದಿ PF ಪಾವತಿ 12,60,000, ESI ಪಾವತಿ 1,50,000, ವೃತ್ತಿ ತೆರಿಗೆ ಪಾವತಿ 4,56,000, ಗ್ರಾಹ್ಯಚೀಟಿ ಅವಕಾಶ 15 ಲಕ್ಷ, ಶಾಲಾ ಕಾಲೇಜು ನಿರ್ವಹಣಾ ವೆಚ್ಚಗಳು: ಸರ್ಕಾರಿ ಪಠ್ಯಪುಸ್ತಕಗಳ ಖರೀದಿ 4,52,376, ನೋಟ್ ಪುಸ್ತಕ ಖರೀದಿ 8,91,005 ಹೋಲಿಫೈದ ಅಭ್ಯಾಸ ಪುಸ್ತಕಗಳ ಖರೀದಿ 9,12,450, ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಖರೀದಿ ಮತ್ತು ಹೊಲಿಗೆ ಮತ್ತು ಟ್ರ್ಯಾಕ್ ಸೂಟ್ ಖರೀದಿ 33,56,404 ಸ್ಟೇಷನರಿ ಸಾಮಗ್ರಿಗಳು 2.5 ಲಕ್ಷ, ಪರೀಕ್ಷಾ ವೆಚ್ಚಗಳು 2,50,000, ಮುದ್ರಣ ಹಾಗೂ ಜೆರಾಕ್ಸ್ 3 ಲಕ್ಷ, ದಿನಚರಿ ಪುಸ್ತಕಗಳು 1,10,000, ಶೂ ಸಾಕ್ಸ್ಗಳ ಖರೀದಿ 11 ಲಕ್ಷ, ಗುರುತಿನ ಚೀಟಿಗಳು 1,50,000, ಟೈ ಬೆಲ್ಟ್ಗಳ ಖರೀದಿ 1,50,000, ಪೀಠೋಪಕರಣಗಳು ಹಾಗೂ ಡೆಸ್ಕ್ಗಳ ಖರೀದಿ 5 ಲಕ್ಷ. ಪೋಸ್ಟಲ್ ಕಳಿಸೋದು ಅರ್ಧ ಜನ ಕಳಿಸಿದ್ರೆ ಅರ್ಧ ಜನ ಕಳಿಸಲ್ಲ. ನಾವೆಲ್ಲ ನಿಮ್ಗೆ ಕಣ್ ಕಾಣಿಸಲ್ವಾ? ಪ್ರತಿ ವರ್ಷ, ಈ ವರ್ಷ ಅಲ್ಲ, ಪ್ರತಿ ವರ್ಷ ಇದೇ ಸಮಸ್ಯೆ ನಿಮ್ದು. ಮತ್ತೆ ಇನ್ನೇನು ಮಾತಾಡೋದಿಲ್ಲ. ಇಲ್ಲಪ್ಪ, ಪ್ರತಿ ವರ್ಷ ಇದೆ ಇದು. ಏನೋ ನಮ್ಮ ಶಾಲೆಗೆ ನಾವು ಏನಾದ್ರು ಮಾಡ್ಬೇಕಂದ್ರೆ ಏನಿಲ್ಲ ಇಲ್ಲಿ. ಸುಮ್ಮನೆ ನೀವು ಒಂದು ಇದಕ್ಕೂ ಅರ್ಥನೇ ಇಲ್ಲ. ನೀವು ಏನು ಮಾಡ್ತೀರ ಅರ್ಥನೇ ಇಲ್ಲ. ಈಗ ಪ್ರತಿ ವರ್ಷವೂ ಇದು ಜಯಭಾರತಿ ಶಾಲೆ ವಾರ್ಷಿಕ ಮಹಾಸಭೆಗೆ ಸಂಬಂಧಪಟ್ಟಿದ್ದಂತಲ್ಲ. ಪ್ರತಿ ಸೊಸೈಟಿಗಳಲ್ಲಿ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಈ ಥರ ಸಮಸ್ಯೆ ಇರೋದು. ಈಗ ಎಲ್ಲ ಸದಸ್ಯರು ನಾವು ಈ ಮೀಟಿಂಗ್ ನೋಟಿಸನ್ನು ಕಂಪಲ್ಸರಿ ಕಳಿಸಿರ್ತೀವಿ, ಮತ್ತು ನಾವು ಕಳಿಸಿರೋದಕ್ಕೆ ದಾಖಲೆ ಕೂಡ ಇಲ್ಲಿದೆ.
ಬೇಕಾದ್ರೆ ಯಾರು ಪರಿಶೀಲನೆ ಮಾಡ್ಬೋದು. ಈ ಪೋಸ್ಟ್ ಮ್ಯಾನ್ಗಳು ಹೊಸಬರು ಬಂದಿರ್ತಾರೆ. ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ನಾವು ಕಳಿಸೋದಕ್ಕಿಂತ ಮೊದಲು ಮತ್ತೆ ಕಳಿಸಿದ ಮೇಲೆ ಕೂಡ ನಮ್ಮ ಅತ್ತಿಬೆಲೆ ಪೋಸ್ಟ್ ಆಫೀಸಿಗೆ ಹೋಗಿ ಇದನ್ನು ಹೇಳ್ಕೊಂಡಿದ್ದೀವಿ. ಪ್ರತಿ ಬಾರಿಯೂ ಕೂಡ ಈ ರೀತಿ ಸದಸ್ಯರಿಗೆ ನೋಟಿಸ್ ತಲುಪಿಲ್ಲ ಅನ್ನೋಂಥ ಸಮಸ್ಯೆ ಇದೆ. ದಯಮಾಡಿ ನೀವು ಎಲ್ಲಾನು ಟ್ರೇಸ್ ಮಾಡಿ ಕೊಡಬೇಕು ಅಂತೇಳಿ ಅವ್ರ ಹತ್ರ ಮನವಿ ಮಾಡಿದ್ದೀವಿ. ಈ ಸರಿ ಒಂದಷ್ಟು ಸಮಸ್ಯೆ ಇದೆ, ಬಹಳಷ್ಟು ಸದಸ್ಯರಿಗೆ ಕೊಟ್ಟಿದ್ದಾರೆ. ಹಾಗೇನಾದರೂ ಆಗಿದ್ರೆ ಈ ರೀತಿ ನೋಟಿಸ್ ತಲುಪಿಲ್ಲ ಅನ್ನೋ ಕಾರಣಕ್ಕಾಗಿ ಪತ್ರಿಕೆಯಲ್ಲಿ ಜಾಹೀರಾತನ್ನೇ ಕೊಟ್ಟಿದ್ದೀವಿ. ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಎಲ್ಲ ಊರಿಗೂ ಫ್ಲೆಕ್ಸ್ ಅನ್ನ ಹಾಕಿದ್ದೀವಿ. ಆಮೇಲೆ ಅದನ್ನ ಮೀರಿ ಕೆಲವು ನಮ್ಮ ಹತ್ರ ಯಾರ್ಯಾರು ನಂಬರ್ ಇರ್ತದೋ ಅಂಥವ್ರಿಗೆಲ್ಲ ನಾವು ವೈಯಕ್ತಿಕವಾಗಿ ಫೋನ್ ಮಾಡಿರ್ತೀವಿ. ಸನ್ಮಾನ್ಯ ಕೇಶವ ರೆಡ್ಡಿ ಅವ್ರಿಗೆ ನಾನೇ ಫೋನ್ ಮಾಡಿದ್ದೆ, ಮೊನ್ನೆ ಮಾಡಿದ್ದೆ ಅವ್ರಿಗೆ. ಅಂದರೆ ನಮ್ಮ ಹತ್ರ ಯಾರಿದೆಯೋ ಅಂಥವ್ರು ಮಾಡಿರ್ತೀವಿ, ಫ್ಲೆಕ್ಸ್ ಆಗಿರ್ತೀವಿ. ಪತ್ರಿಕೆಯಲ್ಲಿ ದಿನಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟಿರ್ತೀವಿ. ಅಲ್ಲಿ ಪೋಸ್ಟರ್ ಹೋಗಿ ಕೂತು ಹೇಳಿರ್ತೀವಿ. ಹಿಂಗಾಗಿ ಕೆಲವರೆಲ್ಲ ತಲುಪಿರಲ್ಲ. ಹಾಗಾಗಿ ಯಾರು ತಲುಪಿಲ್ವೋ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ನಿಮ್ಗೆ ತಲುಪಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇದು ಸಮಸ್ಯೆ ನಿಜ. ಎಲ್ಲ ಊರಲ್ಲಿನೂ ಮೊದಲು ಅಡ್ರೆಸ್ ಚೇಂಜ್ ಮಾಡಿರ್ತಾರೆ, ಆಮೇಲೆ ಪೋಸ್ಟ್ ಮ್ಯಾನ್ ಮೊದಲ ಥರ ಕೆಲಸ ಮಾಡ್ತಾ ಇಲ್ಲ. ಈಗ ನಮ್ಮೂರಲ್ಲೇ 5 ದಿವಸ ಹಿಂದೆ ಹೋದಾಗ ನಾನು ಪೋಸ್ಟ್ ಆಫೀಸ್ಗೆ 110 ನಮ್ಮೂರದ್ದು ಇಟ್ಕೊಂಡಿದ್ದೆ ಮೊದಲು. ನಾನು ಆ ಅಮ್ಮನಿಗೆ ಕೊಟ್ಟು ನಮಗೆಲ್ಲರೂ 24ಕ್ಕೆ GP ಮತ್ತೆ ದಯವಿಟ್ಟು ಕೊಡಬೇಕಂದ್ರೆ ನಾನು ಇಟ್ಕೊಂಡು ಕೊಟ್ಟು, ಇಲ್ಲಾಂದ್ರೆ ಅಲ್ಲೇ ಆ 125 ಎಲ್ಲ ಪೋಸ್ಟ್ ಆಫೀಸಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ಆಡಳಿತ ಮಂಡಳಿಗಳು ಕಾರ್ಯದರ್ಶಿಯವರು ಒಂದೊಂದು ಬ್ಯಾನರ್ ಪ್ರತಿಯೊಂದು ಗ್ರಾಮದ ಮುಂದ್ಗಡೆ ಬ್ಯಾನರ್ ಹಾಕಿದ್ದಾರೆ, ವಾಟ್ಸಪ್ ಮೆಸೇಜ್ ಹಾಕಿದ್ದಾರೆ, ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಏನೆಲ್ಲ ಮಾಡಬೇಕಂದ್ರೆ ಮಾಡೋಣ. ಯಾಕಂದರೆ ಸಮಸ್ಯೆ ಇದ್ದ ದೃಷ್ಟಿಯಿಂದ ನಾವು ಆಲ್ರೆಡಿ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದೀರಿ, ಒಂದು 30 ಹಳ್ಳಿಯಲ್ಲಿ ಬ್ಯಾನರ್ ಹಾಕಿದ್ದೀರಿ. ಫಾರ್ಮ್ಗೆ ಒಂದು ಹಚ್ಚಬೇಕಾದ್ರೆ ಈಗ 1400 ಜನಕ್ಕೆ ರಿಜಿಸ್ಟರ್ ಪೋಸ್ಟ್ ಮಾಡಬೇಕು. ರಿಜಿಸ್ಟರ್ ಪೋಸ್ಟ್ ಮಾಡೋದಕ್ಕೆ ಪ್ರತಿ ವರ್ಷ ದಾಖಲೆ ಇದೆ. ನಾವು ರಿಜಿಸ್ಟರ್ ಪೋಸ್ಟ್ ಮಾಡ್ತಿರ್ತೀವಿ, ಅದು ಜವಾಬ್ದಾರಿ ಕೊಡಬೇಕಾಗಿರೋದು ಆ ಪೋಸ್ಟ್ ಆಫೀಸರ್. ಪೋಸ್ಟ್ ಮ್ಯಾನರು ಮೊದಲು ಥರ ಇಲ್ಲ. ಯಾವುದೋ ರಿಜಿಸ್ಟರ್ ಪೋಸ್ಟು ಇನ್ನೊಂದು ಏನಾರ ಮೊದಲೇ ಕೊಡ್ತಾರೆ. ಈ ಆರ್ಡಿನರಿ ಪೋಸ್ಟು ಅದರಲ್ಲಿ ಜನರಲ್ ಬಗೆಗಳು, VSS, ಮಿಲ್ಕ್ ಸೊಸೈಟಿವು, ನಮ್ಮ RSS ಬ್ಯಾಕ್ಟೀರಿಯರು, ಜೈಭಾರತಿ ಇರ್ಬೋದು ಅಂದರೆ ಒಟ್ಟಾಗಿ ಒಂದು 100, 200, 300 ಹೋಗಿರುತ್ತೆ. ಒಂದು ಮುಡ್ಕಾಲ್ ಹಾಕ್ತಾರೆ. ಯಾರಿಗೂ ಒಂದು 10 ಜನ 20 ಜನ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ. ಇದು ಸಹಜ, ನಾನು ನೋಡಿದ್ದೀನಿ. ಪೋಸ್ಟ್ ಮ್ಯಾನರು ತಪ್ಪು ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ನಮ್ಮ ಗ್ರಾಮದಲ್ಲೇ ನಾನು ಹೇಳಿದ್ರೆ ಎಲ್ಲ ಮನೆಗಳಿಗೂ ಹೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಆ ಊರಲ್ಲಿ ಒಬ್ರು ಯಾರಾದ್ರೂ ವಹಿಸಿದ್ರೆ ಅವ್ರು ನಿಜವಾಗ್ಲೂ ಕೊಡ್ತಾರೆ. ನೀವು ಈ ರೀತಿ ಮಾಡೋದ್ರಿಂದ ಇದು ಸಂಸ್ಥೆಗೂ ದುಡ್ಡು ಲಾಸ್, ಇದಾದ್ರೂ ಉಳಿಯುತ್ತೆ. ನೀವು ಅದನ್ನಾದ್ರೂ ಮಾಡಿ, ಅವ್ರ ಜೊತೆಲಿ ಯಾರಾದ್ರೂ ಒಬ್ರು ಇಟ್ಕೊಳ್ಳಿ, ಅವ್ರು ಕೊಡೋ ಪೋಸ್ಟಲ್ ದುಡ್ಡು ಅದಾದ್ರೂ ಉಳಿಯುತ್ತೆ. ಈಗ ನೀವು ಹೇಳಿದ್ರಲ್ಲ, ಸಾಧನೆ ಮಾಡಿದ್ವಿ, ಆ ಪ್ರಸ್ತಾವನೆ ಇಲ್ಲ. ಇಲ್ಲಿ ICICI ಬಂದು ನಾವು ಹೊಸದಾಗಿ ಪ್ರಾರಂಭ ಮಾಡ್ತೇವೆ, ನೂತನ ಕಟ್ಟಡ ಪ್ರಾರಂಭ ಆಗಲಿ ಅಂತೇಳಿ ತಾವು ವಾಗ್ದಾನ ಕೊಟ್ಟಿದ್ರೆ ಅದನ್ನ ಇಲ್ಲಿ ಚರ್ಚೆನೇ ಇಲ್ಲ. ಇಲ್ಲಿ ನಿಮ್ಮ ಕಾರ್ಯಸೂಚನೆಯಲ್ಲೇ ಇಲ್ಲ. ಅದ್ರ ಬಗ್ಗೆ ಏನು ಕ್ರಮ? ಆದರೆ ಇಂಟರ್ವ್ಯೂಗೆ ಆ ಕಟ್ಟಡ ಪ್ರಾರಂಭ ಆಗಲಿಲ್ಲ. ಹಂಗಾಗಿ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಅಂತ ನೀವು ಈಗಲೇ ಕಾರ್ಯೋನ್ಮುಖರಾಗಿದ್ದರೆ ಮುಂದಿನ ಸಲ ನಿಮ್ಗೆ ಯಾವ ರೀತಿ ಕೊಡ್ತಾರೆ ನಿಮಗೆ? ಈಗ ಅದನ್ನು ಪ್ರಯತ್ನ ಮಾಡ್ತೀವಿ. ಮುಂದಿನ ಅಕಾಡೆಮಿಕ್ ಇಯರಲ್ಲಿ ಅದನ್ನ ಮಾಡೋದ ಪ್ರಯತ್ನ. ಅಲ್ಲ, ಅಕಾಡೆಮಿಕ್ ನಿಮ್ಮ ಪೂರ್ವ ಸಿದ್ಧತೆ
ಸದಸ್ಯರುಗಳು ಯಾರು ಫೀಸ್ ಕಟ್ಟೋಕ್ಕೆ ಶಕ್ತಿ ಇಲ್ವೋ ಅಂಥವರ ಒಂದು ಫೀಸನ್ನು ಕಡಿಮೆ ಮಾಡುವಂಥ ವ್ಯವಸ್ಥೆ ಇಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಶಾಲೆಗಳಲ್ಲೂ ಇದೆ. ಇದು ಮೂಲವಾಗಿ ಲಾಭದ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಶಾಲೆ ಅಲ್ಲ, ಇದು ಸೇವೆಯ ಮನೋಭಾವದಿಂದ ಇಲ್ಲಿ ಮಕ್ಕಳಿಗೆ ಬಡ ಜನರು, ಮಧ್ಯಮ ವರ್ಗದವರು ಇಂಥವ್ರನ್ನ ಗುರಿ ಇಟ್ಕೊಂಡು ಇಲ್ಲಿ ಅಂಥವರಿಗೆ ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭವಾಗಿರ್ತಕ್ಕಂಥ ಶಾಲೆ ಇದು. ಹಂಗಾಗಿ ಇಲ್ಲಿ ಬರ್ತಕ್ಕಂಥವ್ರು ಯಾರು ಕೃಷಿ ಕಾರ್ಮಿಕರು, ಕೂಲಿಕಾರರು, ಮಧ್ಯಮ ವರ್ಗದ ಜನರು ಬರೋದು. ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಅವರು ಮೀಸ್ಕೊಳ್ಳೋಕ್ಕೆ ಸಮಸ್ಯೆ ಆಗ್ತದೆ. ಅಂಥವ್ರಿಗೆಲ್ಲ ನಾವು ಸ್ವಲ್ಪ ಆದರೂ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ಮೊದಲಿನ ನಡ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆ. ಯಾರು ತೀರ ಪ್ರತಿಭಾವಂತರಾಗಲ್ಲ ನಾವು ಬರ್ಕೊಳ್ತೇವೆ. ಇನ್ನೊಂದು ನಾವು ಸದಸ್ಯರಾಗಿದ್ದಾಗ ಇಲ್ಲಿ ಅದೇ ಸಮಸ್ಯೆ ಇತ್ತು. ಸುಮಾರು ಜನ ಫೀಸ್ಗಳು ಕಟ್ಟಿಲ್ಲ, ಅವರ ಒಂದು ಲೆಟ್ರೇಟ್ ಕೊಡೋದು, ಇಂದಾರು ಲೆಟ್ರೇಟ್ ಕೊಡೋದು ಅಂತ ದೊಡ್ಡ ಸಮಸ್ಯೆ ಆಗಿತ್ತು. ಇದನ್ನ ನಮ್ಮ ಕಾಲಾವಧಿಯಲ್ಲಿ ನಿಲ್ಲಿಸಿದ್ದೀವಿ. ಯಾರಿಗೂ ಸಹ ರಿಯಾಯಿತಿ ಕೊಡಬಾರ್ದು. ರಿಯಾಯಿತಿ ಕೊಡೋದಾದ್ರೆ ಅವರು ತಮ್ಮ ಪ್ಯಾಕೆಟ್ನಿಂದ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ನಿರ್ಧಾರ ಮಾಡೋದನ್ನು ನಿಲ್ಲಿಸಿದ್ದೀವಿ. ತಾವು ಮತ್ತೆ ಅದನ್ನು ಆರಂಭ ಮಾಡಿದ್ದೇವೆ. ದಯವಿಟ್ಟು ಅದನ್ನು ಕೈಬಿಡಿ. ಈಗ ಸೇವಾ ಮನೋಭಾವನೆ ಎಲ್ಲ ಸರಿ, ಎಲ್ಲ ಬಡಮಕ್ಕಳೇ ನಮ್ಮಲ್ಲಿ ಕಡಿಮೆ ಫೀಸ್ ಇರೋದು. ಅದನ್ನ ತಾವು ಒಬ್ಬ ನಿರ್ದೇಶಕರು ಬರೀ ಮತ್ತೆ 2, 3, 4 ಮಕ್ಕಳಿಗೆ ತಾವು ಬಡಿಸಿ ಅಂತೇಳಿ ನಮ್ಮ ಮನವಿ. ಇದನ್ನ ಕೈಬಿಟ್ಟರೆ ಪುಟ್ಟದ ಆರ್ಥಿಕ ಹೊರೆ ಕಡಿಮೆ ಆಗ್ತೈತೆ ಅಂತೇಳಿ ನನ್ನ ಒಂದು ಮನವಿ. ನಿಮ್ಮ ಸಲಹೆಯನ್ನು ಮುಂದಿನ ಆಡಳಿತ ಪ್ರತಿ ವರ್ಷ ಅಕಾಡೆಮಿಕ್ ಇಯರ್ ಅಲ್ಲಿ 20 ಮಕ್ಕಳಿಗೆ ನಾವು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ನಮ್ಮ ತಂಡನೇ ಇದೆ. ಆ ಶಾಲೆಯಲ್ಲಿ ಪ್ರತಿ 20 ಜನಗಳಿಗೆ 1,80,000, 1,80,000 3 ವರ್ಷದಿಂದ ಬರೆಸ್ತಾ ಇದ್ದೀವಿ. ನಾವು ಬಂದಿರೋದು ಸೇವಾ ಮನೋಭಾವದಿಂದ. ಹಾಗಾಗಿ ನಮ್ಮ ಸ್ವಂತ ಖರ್ಚಿನಿಂದಲೇ ಆದಷ್ಟು ಬಡ ವಿದ್ಯಾರ್ಥಿಗಳಿಗೆ ಬರೆಸ್ತಿದೆ ಅಂತ ಹೇಳ್ತೇವೆ. ಫಸ್ಟ್ ಬ್ಯಾಚ್ ನಮ್ದೇನೆ. ಇನ್ನೊಂದು ನಮ್ಮದು ಲಾಸ್ಟ್ ಟೈಮ್ ನಾನು ಪ್ರಶ್ನೆ ಮಾಡಿದ್ದೆ, ಇಲ್ಲಿ ಓದಿಲ್ಲದೆ ಇರೋವಂಥವರೆಲ್ಲರೂ ಸದಸ್ಯರಾಗಿದ್ದಾರೆ, ಯಾಕೆ ಅವ್ರು ಓಟಿಂಗ್ ಪವರ್ ಕೊಡ್ತೀರಾ ಅಂತ. ಆದರೆ ಯಾರು ಅದ್ರ ಬಗ್ಗೆ ಇದುವರೆಗೂ ಏನು ಇದು ಮಾಡಿಲ್ಲ. ಇದೇ ನಮ್ಮ ಅತಿವೆಲ್ಲಿ ಹಾಲು ಉತ್ಪಾದಕರ ಸಂಘದಲ್ಲಿ ರೈತರೇ ಕಟ್ಟಿರುವಂಥ ಸಂಘ. ಅಲ್ಲಿ ಬಂದು ಯಾರು ವರ್ಷದಲ್ಲಿ 90 ದಿವಸ ಹಾಲು ಹಾಕ್ತಾರೋ ಅವ್ರಿಗೆ ಮಾತ್ರ ಓಟಿಂಗ್ ಪವರ್ ಇರುತ್ತೆ. ಅದು ಬಿಟ್ಟರೆ ಇದ್ದವ್ರಿಗೆ ರೈತರಿದ್ದಾರೆ, ಆದರೆ ಅವರು ವರ್ಷನೂ ಮಹಾಸಭೆಗೂ ಕರೀತಾರೆ, ಎಲ್ಲ ಇದ್ರೆ ಅವರು ಗೌರವ ಎಲ್ಲರೂ ನೋಡ್ಕೊಂತಾರೆ. ಆದರೆ ಅವ್ರಿಗೆ ವೋಟಿಂಗ್ ಪವರ್ ಇರಲ್ಲ. ಇಲ್ಲಿ ನೀವು 1000 ಅಲ್ಲ 1,00,000 ಜನ ಸೇರಿಸ್ಕೊಳ್ಳ ಬೇಡ ಅಂತಾರಲ್ಲ. ಆದರೆ ಇಲ್ಲಿ ಯಾರು ಓದಿರ್ತಾರೋ, ವಿದ್ಯಾಭ್ಯಾಸ ಮಾಡ್ತಾರೋ ಅಂಥವ್ರು ಮಾತ್ರ ಅವಕಾಶ ಕೊಡಿ. ಓದಿದ್ದವ್ರಿಗೆ ಹೇಗೆ ಅವಕಾಶ ಕೊಡ್ತೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ಈ 1951ರಲ್ಲಿ ಪ್ರಾರಂಭಗೊಂಡಂಥ ಈ ಶೈಕ್ಷಣಿಕ ಸಹಕಾರ ಸಂಘದಲ್ಲಿ ಒಂದು ಹಿಂದೆ ಯಾರ್ಯಾರು ಸದಸ್ಯತ್ವ ಪಡೆದಿದ್ದಾರೆ, ಒಂದ್ಸಲ ಸದಸ್ಯತ್ವ ಆದಮೇಲೆ ಅವರು ತೆಗೆಯೋದು ಕಾನೂನಲ್ಲಿ ಅವಕಾಶ ಇಲ್ಲ. ಒಂದು ನಾವು ತೆಗೆಯುವುದೇ ನಾವು ಹೇಳ್ತಾ ಇಲ್ಲ. ಇದು ಈಗ ಕಳೆದ 2019-20 ಬೀಜೆಗೆ ಒಂದು ತಿದ್ದುಪಡಿ ಮಾಡಿದ್ದೀವಿ, ಒಂದು ಬೇರೆ ತಿದ್ದುಪಡಿ ಮಾಡಿದ್ದೀವಿ. ತಿದ್ದುಪಡಿಯಲ್ಲಿ ಏನಿರ್ತದೆ ಅಂತಂದರೆ, ಇಲ್ಲಿ ಯಾರು ಓದಿದ್ದಾರೆ ಅಂತ ಹಳೆ ವಿದ್ಯಾರ್ಥಿಗಳು ಪ್ರಸ್ತುತ ಈಗ ತಮ್ಮ ಮಕ್ಕಳಲ್ಲಿ ಯಾರ್ಯಾರು ಓದಿಸ್ತಾ ಇದ್ದಾರೆ ಅಂಥವರು ಮಾತ್ರ ಈಗ ಸದಸ್ಯತ್ವಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಹಿಂದೆ 1900 ಸುಮಾರು ಒಂದು 30-40 ವರ್ಷದ ಹಿಂದ್ಗಡೆ, 20-30 ವರ್ಷದ ಹಿಂದ್ಗಡೆ ಯಾರ್ಯಾರು ಮೆಂಬರ್ಗಳಾಗಿರ್ತಾರಲ್ವ ಎಲ್ಲರೂ ಆಗಿದ್ದಾರೆ. ಸುಮಾರು 3,000 ಜನ ಮೆಂಬರ್ಸ್, 2,700 ಜನ ಮೆಂಬರ್ಸ್ ಆಗಿದ್ದಾರೆ. ಮನೆಯಲ್ಲಿ 10-15 ಮಾಡ್ಕೊಂಡಿದ್ದಾರೆ. ಆ ಬಂಧುಗಳು ಬಡವರು ಎಲ್ಲರನ್ನೂ ತಗೊಂಡು ಸೇರಿಸ್ಕೊಂಡು ಮೆಂಬರ್ಶಿಪ್ ಮಾಡ್ಕೊಂಡಿದ್ದಾರೆ. ಈಗ ಅದಕ್ಕೆಲ್ಲ ಕಡಿವಾಣ ಆಗಿದ್ದೀವಿ. ಕಡಿವಾಣ ಆಗ್ತದೆ ಅಂತಂದರೆ ಅವರು ಸದಸ್ಯತ್ವ ಪಡೆದಿದ್ದು, ಹಿಂದೆ ಸದಸ್ಯತ್ವ ಪಡೆದಿದ್ರೆ ಅವರು ಈ ಹಟ್ಟಿಗಳೇ ಹೋಗಿ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಗ್ರಾಮದಲ್ಲಿ ವಾಸವಾಗಿರಬೇಕು. ಅವರಲ್ಲಿ ವಾಸವಾಗಿರ್ತಕ್ಕಂಥದ್ದಕ್ಕೆ ಆಧಾರ್ ಕಾರ್ಡ್ ದಾಖಲೆ
ನಿಮ್ಮ ತಂಗಿ ಅಮರಾವತಿಯವರು ಇದೇ ಶಾಲೆಯಲ್ಲಿ ಬರತಕ್ಕಂಥ ವಿದ್ಯಾರ್ಥಿ. ಆ ಮಗುನ ನಾವು ಗಡಿಗಳಲ್ಲಿ ಕೊಟ್ಟಿದ್ವಿ, ಅದಿಟ್ಕೊಳ್ಳಿ. ಅವರು ವಾದಿಸ್ತಾರೆ, ಅಲ್ಲಿ ಆಧಾರ್ ಕಾರ್ಡ್ ಇರ್ತದೆ, ಅವ್ರಿಗೆ ಸದಸ್ಯತ್ವ ಇಲ್ಲ. ಇಲ್ಲಿ ಹತ್ತಿಬೆಲೆ ಆಗಿರೋದು ಮಂಚಳ್ಳಿ, ಬಣ್ಣೂರು, ದಾಸನಪುರ, ಸುತ್ತಮುತ್ತ 40 ಹಳ್ಳಿಗಳಿಂದ ಆಧಾರ್ ಕಾರ್ಡ್ ಈ ವ್ಯಾಪ್ತಿ ಒಳಗಡೆ ಇದ್ದರೂ ಮಾತ್ರ ಸದಸ್ಯತ್ವ. ಈ ಥರ ಒಂದು ನಿಯಮ ತಂದಿರೋದ್ರಿಂದ ಈಗ 2-3 ಸಾವಿರದಲ್ಲಿ ಉಳ್ಕೊಂಡಿರೋದು 1614 ಜನ ಮಾತ್ರ ಇಲ್ಲಿರ್ತಕ್ಕಂಥ ನಿಂತಿರೋರು ಕುಂತರು ಎಲ್ಲರೂ ಹೇಳ್ಬೋದು. ಒಬ್ಬರು ಯಾರಾದರೂ ಸರಿ ನಮ್ಮ ಮಕ್ಕಳಿಗೆ ಓದ್ತಾ ಇದ್ದಾರೆ ಅಂತ ನೋಡಿ. ಶಿವಕುಮಾರ್, ಲೋಕೇಶ್ ಇಬ್ಬರೇ ತಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಂಬಲಿಸಲು ಓದ್ತಾವ್ರೆ. ಅರ್ಥ ಆಯ್ತಾ? ಇದೆಲ್ಲ ಓದ್ತಾ ಇರ್ತಕ್ಕಂಥ ಮಕ್ಕಳೆಲ್ಲ ಕೂಲಿಕಾರ ಮಕ್ಕಳು, ಬೇರೆ ಬೇರೆ ಮತ. ಈಗ ಮುನ್ಸಂಗಡಿ ಅವರು ಪ್ರಶ್ನೆ ಕೇಳೋದು, ICICI ಸ್ಕೂಲಲ್ಲಿ, CBSE ಸ್ಕೂಲಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ನಿಮಿಷ ಸರ್, ನನ್ನ ಸೇವೆ ಕರೆಕ್ಟು. ಅವ್ರ ಮಕ್ಕಳೇ ಅವರೇ ಇಲ್ಲ ಅಂದ್ರೆ ನಾವು ಹೆಂಗೆ? ಅವರಿಂದ ನಾವು ಅವರೇ ಇಲ್ಲ ನಮ್ಮ ಬೆಳಗ್ಗೆ ಮಾಡಿ ಅವ್ರ ಮಕ್ಕಳು ಓದಿಸ್ತಾವ್ರೆ. ಈ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಆಗುತ್ತೆ. ಮೊಮ್ಮಕ್ಕಳು ಯಾರಿಲ್ಲ, ಮಕ್ಕಳು ಬರ್ತಾರೆ, ಎಲ್ಲರೂ ಓದಿಸ್ಬೇಕನ್ನೋ ಉದ್ದೇಶ ಇಷ್ಟೇ, ಬಹಳ ಸ್ಪಷ್ಟವಾಗಿದೆ. ಯಾರೋ ಪುಣ್ಯಾತ್ಮ 1951 ಪ್ರಾರಂಭ ಮಾಡಿದ್ರು, 75ನೇ ವರ್ಷ ಕಾಲಿಡ್ತಾ ಇದ್ದೀವಿ. 75 ವರ್ಷ ಈ ಸಂಸ್ಥೆ ಬುಧಾಕಾರ ನಡ್ಕೊಂಡು ಬಂದಿದೆ. ಈ ಸಂಸ್ಥೆ ತೇಜೋವಧೆ ಮಾಡೋದಕ್ಕೆ ಕೆಲವು ಜನ ಉಟ್ಕೊಂಡಿದ್ದಾರೆ. ಈ ಸಂಸ್ಥೆಯನ್ನು ಮುಚ್ಚಾಕಬೇಕು, ಈ ಸಂಸ್ಥೆಯನ್ನು ಹಾಳು ಮಾಡಬೇಕು ಅಂತ ಕೆಲವು ಜನರು ಉಟ್ಕೊಂಡಿದ್ದಾರೆ. ಬಹಳಷ್ಟು ನೋವಾಗ್ತಾ ಇದೆ. ಕಳೆದ 9 ವರ್ಷಗಳಲ್ಲಿ ಅವರು ರಾಷ್ಟ್ರ ಕಷ್ಟ ಬಿದ್ದು ಇವತ್ತು ಬೃಹತ್ವಾದ ಒಂದು ವಿದ್ಯಾಸಂಸ್ಥೆ ಸ್ಥಾಪನೆ ಮಾಡಿದ್ದೀವಿ. ಕಳೆದ 8 ವರ್ಷದಿಂದ ಸತತವಾಗಿ 100% ರಿಸಲ್ಟ್ ಕೊಡ್ತಾ ಇದ್ದೀವಿ. ಇಲ್ಲಿ ಬರ್ತಕ್ಕಂಥವರೆಲ್ಲ ಕೂಲಿಕಾರರ ಮಕ್ಕಳು, ಲೇಬರ್ ಕ್ಲಾಸ್ ಮಕ್ಕಳು ಬರ್ತಕ್ಕಂಥದ್ದು. ಅಂಥ ಮಕ್ಕಳು ನಾವು ಒಳ್ಳೆಯ ಕೆಲಸ ಮಾಡಬೇಕಂತ ಮಾಡ್ತಾ ಇದ್ದಾರೆ. ಅದಕ್ಕೆ ಅಡಿದಾರ ಆಗ್ತಾ ಇದ್ದಾರೆ, ಕಲ್ಲಾಗ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಈ ಪರಿಸ್ಥಿತಿ ಈ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥ ತೇಜೋವಧೆಯಿಂದ ಕೆಲವೇ ವರ್ಷದಲ್ಲಿ ಈ ಸಂಸ್ಥೆ ಮುಚ್ಚೋಗೋದ್ರಲ್ಲಿ 2 ಮಾತುಗಳಾಗ್ತಾರೆ. ಈ ಸಂದರ್ಭದಲ್ಲಿ ಮುಂದೆ ಗಮನ ತರ್ತಾ ಇದ್ದೀನಿ. ಈಗ ನಮ್ಮ ಚರಣ್ ಅವರು ಒಂದು ಕೊಠಡಿಯನ್ನು ಕಟ್ಸ್ಕೊಟ್ಟಿದ್ದೀನಿ ಅಂತ ನೋಡ್ತಾ ಇದ್ದಾರೆ. ಅವ್ರನ್ನ ಕೊಡ್ತಾ ಇದ್ದೀನಿ, ಮಾತಾಡಿ ಚಿಕ್ಕ. ಅದು ಒಂದು ಕೊಠಡಿ ಕಟ್ಟಿಸ್ಕೊಳ್ತೀನಿ. ನಮ್ಮ ತಾತನ ಹೆಸರಲ್ಲಿ, ನಮ್ಮ ಮುನಿಯಪ್ಪ ಹೆಸರಲ್ಲಿ, ಮಾತನಾಡಿ ಮುನಿಯಪ್ಪ ಹೆಸರಲ್ಲಿ ಈ ರೀತಿ ಎಲ್ಲ ಕಟ್ಸ್ಕೊಡ್ತಾರೆ. ಅಂದ್ರೆ ಈ ಬಡ ನಮ್ಮ ಯಾರಾದ್ರೂ ಬಂದ್ರೆ ಅವ್ರಿಗೆ ಎಕ್ಸಾಮ್ ಬರ್ಸ್ಬಿಟ್ಟು ಅವ್ರ ಚೆನ್ನಾಗಿ ಹೋಗಲ್ಲ ಬೇರೆ ಸ್ಕೂಲಿಗೆ ಕಳ್ಸ್ಬಿಟ್ಟು, ನೀವು ಯಾರು ಹೋಗಲ್ಲ ಅವ್ರನ್ನ ತಿಂದು ಓದ್ಸೋ ಜವಾಬ್ದಾರಿ ನಿಮ್ಮದು. ಅವ್ರನ್ನ ಇಲ್ಲ ಅವ್ರು ಸರಿಯಾಗಿ ಹೋಗಲ್ಲ ಅಂತ ಬೇರೆ ಕಡೆ ಕಳ್ಸೋಕೆ ಹೋಗ್ಬೇಡಿ, ಇಲ್ಲೇ ಸೇರಿಸಿ ಅವ್ರನ್ನ ಒಳ್ಳೆ ಎಜುಕೇಶನ್ ವೃತ್ತಿಯಲ್ಲಿ ಕಳ್ಸ್ಕೊಡ್ರಿ. ಒಂದು ಕೊಠಡಿಯನ್ನು ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು. ಈಗ 64 ಜನರ ಪ್ರಾಣಿಗಳಿಂದ ನಡೆಸ್ತಾಯಿರೋದು. ಹಾಗಾಗಿ ಚಿನ್ನು ಅವರು ಒಂದು ಕಳಿಸ್ಕೊಡ್ತೀನಿ ಒಂದು ರೂಮು ಅಂತ ಹೇಳಿದ್ದಾರೆ. ನೀವು ಇಬ್ಬರಿಗೂ ತುಂಬ ಆದೇಶದ ಪ್ರಕಾರ ಯಾವುದೇ ಒಂದು ಸಹಕಾರ ಇಲಾಖೆ ಸಂಸ್ಥೆ ಪ್ರತಿ ವರ್ಷ ಸೆಪ್ಟೆಂಬರ್ 25 ಒಳಗಡೆ ವಾರ್ಷಿಕ ಮಹಾಸಭೆಯನ್ನು ನಡೆಸಬೇಕಂದ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡುತ್ತೆ. ಅದರ ಪ್ರಕಾರ ಇವತ್ತು ನಮ್ಮಲ್ಲಿ 75ನೇ ವರ್ಷದ ವಾರ್ಷಿಕ ಸಭೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮತ್ತೊಮ್ಮೆ ನಾನು ಬಂದಿರುವಂತಹ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಸ್ವಾಗತವನ್ನು ಕೊಡ್ತಾ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ 1951ರಲ್ಲಿ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಆಗಿನ ದಾನಿಗಳು ರಾಮಯ್ಯ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಸಾಮರ್ ಸರ್ಬಣ್ಣ ಇರ್ಬೋದು, ಇನ್ನೂ ಅನೇಕ ಜನರು ಇವತ್ತು ಈ ಭೂಮಿಯನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬರುವ ಭೂಮಿಯನ್ನು ಕೊಟ್ಟಿರೋದಕ್ಕೆ ಇವತ್ತು ನಾವು 75ನೇ ವರ್ಷದ ಜನರಲ್ ಬಾಡಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಅವ್ರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಅದೇ ರೀತಿ ಈ ಸಂಸ್ಥೆಗೆ ದುಡ್ದಂಥ ಅನೇಕ ಆಡಳಿತ ಮಂಡಳಿ ನಿರ್ದೇಶಕರು, ಅಧ್ಯಕ್ಷರು ಹಿಂದಿನ 75 ವರ್ಷದಿಂದ ಅವರನ್ನು ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಅನೇಕ ಟೀಚರ್ಸು ಈಗ ಮರಣ ಹೊಂದಿದ್ದಾರೆ, ಅವರು ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಸೇವೆ ಸಲ್ಲಿಸಿದಂಥ ಎಲ್ಲ ಟೀಚರ್ಸ್ ಇರ್ಬೋದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಸಂಸ್ಥೆಗೆ ಸಹಾಯ ಮಾಡಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರನ್ನು
ಯಾವುದೇ ಗೌರ್ಮೆಂಟ್ನಿಂದ ಅನುದಾನ ಬರ್ತಾ ಇಲ್ಲ. ಇಲ್ಲಿ ಬಂದಂಥ ಹಣವನ್ನು ಯಾವುದೇ ಒಂದು ಖಾಸಗಿ ವ್ಯಕ್ತಿ ಜೋರಿಗೆ ಹೋಗ್ತಾ ಇಲ್ಲ. ಇಲ್ಲಿ ನಡೀತಾ ಇರೋದು ಎಷ್ಟು ಖರ್ಚು ಬರುತ್ತೋ ಅಷ್ಟು ಮಾತ್ರ ಫೀಸನ್ನು ತೆಗೆದುಕೊಂಡು ಇವತ್ತು ನಡೆಸ್ತಾ ಇದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ಗಳನ್ನು ಸಂಸ್ಥೆಯಿಂದ ಹಣ ಡ್ರಾ ಮಾಡಬೇಕು, ಪೋಷಕರಿಂದ ತೆಗೆದುಕೊಳ್ಳದೆ, ವಿದ್ಯಾರ್ಥಿಗಳಿಂದ ತೆಗೆದುಕೊಳ್ಳದೆ, ನಿಮ್ಮಂಥ ಎಲ್ಲ ದಾರಿಗಳಿಂದ ಇವತ್ತು ಇಲ್ಲಿ ಶಾಲೆ ಕೋಟ್ಯಾಂತರ ರೂಪಾಯಿ ಕಟ್ಟಡವನ್ನು ಕಟ್ತಾ ಇದ್ದೀವಿ. ವಿಶೇಷವಾಗಿ ಈ ವೇದಿಕೆಯಲ್ಲಿ ಮುಂಭಾಗದಲ್ಲಿ ಕುಳಿತಿರೋದ್ರಲ್ಲಿ ಯೋಜನೆ ಹೀಗೆ ನಿಮ್ಮ ಮಕ್ಕಳು ಓದ್ತಾ ಇದ್ದಾರೆ. ಈಗ ಮಗ ಬಿ ಮಾಡಿ 5 ವರ್ಷ ಆಯಿತು, ಮಕ್ಕಳು MCA ಮಾಡಿದ್ರು. ನಾವು ಇಲ್ಲಿ ಓದಿಸೋಕ್ಕಾಗುತ್ತೆ. ಅಲ್ಲೂ ಸಹ ನಮ್ಮ ನಿರ್ದೇಶಕರು ಮಕ್ಕಳಿಗೆ ಓದ್ತಾ ಇದ್ದಾರೆ, ಮಿಕ್ಕಿದವರೆಲ್ಲ ವಯಸ್ಸಾಗಿದೆ. ಅದು ಇವತ್ತು 1800 ಜನ ಇದ್ದಾರೆ. ಇಡೀ ನಮ್ಮ ಹತ್ತುವಲ್ಲಿ 13 ಶಾಲೆಯಲ್ಲಿ ಹೈಯೆಸ್ಟ್ ವಿದ್ಯಾರ್ಥಿಗಳ ಸಂಸ್ಥೆ ಯಾವುದು ಅಂದರೆ ಜಯಭಾರತಿ. ಇಡೀ ಆನೇಕಲ್ ತಾಲೂಕಲ್ಲಿ ಹೆಚ್ಚು ರಿಸಲ್ಟ್ ಬರ್ತಾ ಇರೋದು ಯಾವುದಂದ್ರೆ ಜಯಭಾರತಿ. 100% ರಿಸಲ್ಟ್ ಬರ್ತಾ ಇರೋದು ಅದು 80%, 85% ಮೇಲೆ ಬರ್ತಾ ಇದೆ. ನೀವು ಪಕ್ಕದಲ್ಲಿ ನೋಡಿ, 1 ಲಕ್ಷ, 1.5, 2 ಲಕ್ಷ. ನಿನ್ನೆ ನಮ್ಮ ಗ್ರಾಮದಲ್ಲೇ ಒಬ್ಬರು ಬಂದು ಸೇರಿಸ್ತಾ ಇದ್ರು 2 ಲಕ್ಷ. ಆರ್ನೆಟ್ ಸ್ಕೂಲ್ ಇರ್ಬೋದು, ಇಂಡೋ ಸ್ಕೂಲ್ ಇರ್ಬೋದು, ನಮ್ಮ ಹತ್ತುಬಿಲ್ಲೆಯಲ್ಲಿ 13 ಶಾಲೆಯಲ್ಲಿ ಕಡಿಮೆ, ಈ ಆನೇಕಲ್ ತಾಲೂಕಲ್ಲಿ ಜಿಲ್ಲೆಯಲ್ಲೇ ಕಡಿಮೆ ಏನಾದರೂ ಫೀಸ್ ಕಡಿಮೆ ಐತಂದ್ರೆ ಅದು ಜಯಭಾರತಿ. ರಿಸಲ್ಟ್ ಏನಾದ ಅತಿ ಹೆಚ್ಚು ಇರೋದು ಜಯಭಾರತಿ. ಅದರಿಂದ ನಮಗೆ ಹೆಮ್ಮೆ. ಇಲ್ಲಿ 100% ರಿಸಲ್ಟ್ ಬರೋದಕ್ಕೆ ಪಾಪ ಟೀಚರ್ಸ್ ಈ ಸಮಯದಲ್ಲಿ ನೆನೆಸ್ಕೋಬೇಕು. ಬೆಳಗ್ಗೆಯಿಂದ ಸಂಜೆವರೆಗೂ ಆ ಬಡ ವಿದ್ಯಾರ್ಥಿಗಳಿಗೆ ಇಲ್ಲೆಲ್ಲ ನಾಲೆಡ್ಜ್ ಜಾಸ್ತಿ ಇರೋರು ಬರೋದಿಲ್ಲ. ಅವರೆಲ್ಲ ಬೇರೆ ಬೇರೆ ಸ್ಕೂಲ್ಗೆ ಹೋಗ್ತಾರೆ. ಇಲ್ಲೆಲ್ಲ ನಮ್ಮ ಕಾರ್ಯದರ್ಶಿ ಅವರು ಹೇಳಿದಂಗೆ ಬೇರೆ ಬೇರೆ ಸ್ಟೇಟಿಂದ ಬಂದಿರೋರು ಈಗ ಗೊತ್ತಿರೋದಿಲ್ಲ. ಅವರೆಲ್ಲ ಬಂದು ಸೇರಿ ಇಲ್ಲಿ ಇವತ್ತು 95%, 99 ನಿಮ್ಗೆ ಗೊತ್ತಿರ್ಬೋದು. ಒಂದು ಸಾರಿ 625ಕ್ಕೆ 624 ಮಾರ್ಕ್ಸ್ ಕೂಡ ಬಂದಿತ್ತು. ಕೆಲವು ಸಬ್ಜೆಕ್ಟ್ಗಳಲ್ಲಿ 100 ಮಾರ್ಕ್ಸ್ ಬಂದಿದ್ದಾಗ ಟೀಚರ್ಸೇ ಅವ್ರ ಸಂಬಳದಿಂದ 5,000 ಕೊಡ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಯಾವ ಶಾಲೆಯಲ್ಲಿ ಕೊಡ್ತಾರೆ? ಯಾವ ಟೀಚರು ಕೊಡೋದು? ಹೈಯೆಸ್ಟ್ 85 ಮೇಲೆ ಬರೋದ್ರ ಪ್ರತಿ ವರ್ಷ 6 ವರ್ಷದಿಂದ 5,000 ಕೊಡ್ತಾ ಇದ್ದೀರಿ. ಅದೇ ಥರ ನಮ್ಮ RG ಮೋಹನ್ ಅವರು ಹೈಯೆಸ್ಟ್ ಸಬ್ಜೆಕ್ಟಲ್ಲಿ ಬಂದ ನಂತರ ಅವರ ತಂದೆ ಹೆಸರು ಕೊಡ್ತಾ ಇದ್ದಾರೆ. ಈ ಥರ ಅನೇಕ ದಾನಿಗಳು ಪ್ರತಿ ವರ್ಷವೂ ಇವತ್ತು ಯಾವುದೋ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಅನೇಕ ದಾನಿಗಳು ಕೊಡ್ತಾ ಇದ್ದಾರೆ. ಇವತ್ತು ಕೂಲಿ ಕಾರ್ಮಿಕರಿಗೆ ಇದೊಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ಆಲ್ರೆಡಿ ಏನು ಮುಖ್ಯಮಂತ್ರಿ ಹೇಳಿದರೆ ಎಲ್ಲ ವಿಚಾರಗಳನ್ನು ಈ ಪತ್ರಿಕೆಯಲ್ಲಿ ಮುದ್ರಣ ಮಾಡಿದ್ದಾರೆ ಕಾರ್ಯದರ್ಶಿಗಳು. ಯಾರು ಬೇಕಾದ್ರೂ ಓದ್ಬೋದು. ಜಮಾಖಾತಿ ಇಡೀ ಆಡಿಟ್ ರಿಪೋರ್ಟಲ್ಲಿ ಏನೇನಿತ್ತು ಅದೆಲ್ಲ ಇಲ್ಲೇ ಇದೆ. ಕೆಲವು ಅವ್ರಿಗೆ ಏನು ಆಗ್ತಾ ಇದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಯಾವ ರೀತಿ ಯಾವ ಭಾಷೆಯಲ್ಲಿ ಹೇಳಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸಂಸ್ಥೆ ನಡೆಸಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಶ್ರಮ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಸ್ಥೆಯನ್ನು ನಡೆಸೋರು ಗೊತ್ತಿರುತ್ತೆ. ಆದರೆ ಈ ಸಂಸ್ಥೆ ಸಹಕಾರ ಇಲಾಖೆ ಆಗಿರೋದ್ರಿಂದ 64 ಎನ್ಕ್ವೈರಿ ಆಯಿತು, 68 ಆಯಿತು, ಅನೇಕ ಸಾರಿ ಎನ್ಕ್ವೈರಿಗಳಾಗ್ತದೆ. ಯಾವುದೇ ಎನ್ಕ್ವೈರಿ ಆಗಿದ್ರು ಏನೋ ಒಂದು ರೂಪಾಯಿ ಸಿಗಲಿಲ್ಲ. ಈ ತಿರ್ಗಾ ಬಂದ ಒಂದು ಎನ್ಕ್ವೈರಿ ಮಾಡಿಸ್ತಾರೆ. ಹಣ ದುರುಪಯೋಗ ಆಗಿಬಿಟ್ಟರೆ ಬಾಡಿಗೆ ಯಾಕೆ ಕೊಟ್ಟರು? ಬಾಡಿಗೆ ಇವತ್ತು ಕೊಟ್ಟಿರೋದಕ್ಕೆ ಇವತ್ತು ದುಡ್ಡಿರೋದು ಖಾಲಿ ಬೈಲು. ಇವತ್ತು ನಾವು 90,000 ಕೊಟ್ಟಿದ್ದೀವಿ. ಅದಕ್ಕೆ ಸಪ್ರೇಟ್ ಅಕೌಂಟ್ ಐತೆ, ಸಪ್ರೇಟ್ ದುಡ್ಡು ಐತೆ. ಅದು ಇದುವರೆಗೂ ನಾವು ಡ್ರಾ ಮಾಡಿಲ್ಲ. ಈ 5 ವರ್ಷದಲ್ಲಿ ಕೆಲವರು ಬೇರೆ ಫೀಸ್ ಕಟ್ಟಿಲ್ಲ. ಬಡ ಮಕ್ಕಳು, ಕೂಲಿ ದಾರಿ ಮಾಡೋರು, ಅವ್ರ ತಂದೆ ತಾಯಿ ಇಲ್ಲ ಅಂಥವ್ರ ಏನು ಮಾಡಿದ್ದಾರೆ, ಪ್ರತಿ ವರ್ಷ ಎಷ್ಟಿಷ್ಟು ದುಡ್ಡು ಕಟ್ಟಿರೋದು ಇಲ್ಲ. ಈ ದುಡ್ಡು ಕಟ್ಟಿ ಡ್ರಾ ಮಾಡಿ ನಾವು ತಿಂದಿದ್ರೆ ಅದು ನಮಗಾಗುತ್ತೆ. ಇದು ಕಟ್ಟಿಲ್ಲ. ಈ ಅಮೌಂಟನ್ನು ಏನು ಮಾಡಬೇಕು? ಜನರಲ್ ಬಾಡಿಯಲ್ಲೇ ಇಡಬೇಕು, ಜನರಲ್ ಬಾಡಿಯಲ್ಲೇ ತೀರ್ಮಾನ ಮಾಡಬೇಕು. ಸಂಸ್ಥೆಗೆ ನಷ್ಟದ ಖಾತೆಗೆ ಹಾಕೋಬೇಕಾ, ಇದನ್ನ ಯಾರೆಲ್ಲ ಬರ್ಸ್ಬೇಕಾ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾ ಅಂದ್ಬಿಟ್ಟು ಇವತ್ತು ಆಡಿಟ್ ಏನು ಮಾಡಿದ್ದಾರೆ. ನೀವು ಜನರಲ್ ಬಾಡಿಯಲ್ಲಿ ಸಬ್ಜೆಕ್ಟ್ ಇಟ್ಲೇಬೇಕಂದ್ರೆ ಸಬ್ಜೆಕ್ಟ್ ಇಟ್ಟಿದ್ದೀವಿ. ನಿನ್ನೆ ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ದಂತೆ ನಾನು ನೋಡಿಲ್ಲ, ನಾನು ಕೇಳೋದಕ್ಕೂ ನಾನು ಸರಿಯ ಆ ಮಾಡಿದಂಥ ಮಾರಪ್ಪ ಈ ಸಂಘದ ಸದಸ್ಯ ಫಸ್ಟ್ ನನ್ನ ಸೇವೆ ಏನು ಅಂತ ತಿಳ್ಕೊಬೇಕು. ಈ ಸಂಸ್ಥೆ ಅವರ ಸೇವೆ ಅಂತ ತಿಳ್ಕೊಬೇಕು. ಒಂದು ಮಿಲ್ಕ್ ಸೊಸೈಟಿ ಇತ್ತು, ಅಲ್ಲಿ ಬಂಡವಾಳ ಕೊಡ್ತೀರಾ, ಬೋನಸ್ ಕೊಡ್ತೀರಾ, ಸರ್ಕಾರದ ಹಣ ರೂಪಿಸ್ಕೊಡ್ತೀರಾ, ಅವನ್ನ ಮತ್ತೆ ಓಡಿಸ್ತಾರೆ. ಹತ್ತಿರದಲ್ಲಿ ಬಹಳ ಬುದ್ಧಿವಂತರು, ಒಳ್ಳೆಯ ಜನ. ಇಲ್ಲಿ ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಈ ಸಮಸ್ಯೆ ಇವತ್ತು ಬೆಳಿಬೇಕಂದ್ರೆ ಹತ್ತಿರದಲ್ಲಿ ನಾಗರಿಕರು ಈ ಊರನ್ನ ನಾಶ ಮಾಡೋದಕ್ಕೆ ಗೌರವಕ್ಕೆ ಸಿಗಬೇಕಂದ್ರೆ ಈ ಒಂದು ಹತ್ತಿರದಲ್ಲಿ ನಮ್ಮ ಒಂದು ಸದನ ಇಟ್ಕೊಂಡಿದ್ದಾರೆ.
ಚುನಾವಣೆಯಲ್ಲಿ ಸೋತೋದ ಏನೇನೋ ಮಾತನಾಡಿಬಿಟ್ಟು ಈ ಸಮಸ್ಯೆಯನ್ನು ಮುಚ್ಚಬೇಕು, ಖಾಸಗಿ ಅವ್ರ ಮೇಲೆ ಸಪೋರ್ಟ್ ಆಗುತ್ತೆ. ಖಾಸಗಿ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಒಂದು 60-70 ಜನ ಅಲ್ಲಿ ಟಿ.ಸಿ. ತೆಗೆದುಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ 60 ಜನ ಹೋಯ್ತು ಅಂದ್ರೆ 60 ಲಕ್ಷ ಹೋಯ್ತು. ಅಲ್ಲಿ ರಿಸಲ್ಟ್ ಇಲ್ಲ ಅಂದ್ರೆ ಇಲ್ಲಿ ಬರ್ತಾ ಇದ್ದಾರೆ. ಈ ಖಾಸಗಿಯವರೆಲ್ಲ ಇವನಿಗೆ ಸಹಾಯ ಮಾಡ್ತಾ ಇದ್ದಾರೆ. ನೀನೇನಾರ ಮಾಡಿ ಜೈ ಭಾರತಿಗೆ ಮುಚ್ಚಾಕ್ಬಿಡು, ಇಲ್ಲೇನಾದ್ರೂ ಕೆಟ್ಟ ಹೆಸರು ತರಿಸ್ಬಿಡು. ಅದು ಅವ್ರ ಅಪ್ಪ ಕೈಲಿ ಆಗುತ್ತೆ ಕೆಟ್ಟ ಹೆಸರು ತರಕ್ಕೆ. ಯಾಕಂದ್ರೆ ಈ ಸಮಸ್ಯೆಗೆ ದ್ರೋಹ ಮಾಡಿದ್ರು, ಈ ಸಮಸ್ಯೆಗೆ ಹಣ ತಿಂದವರು ಯಾರು ಉದ್ಧಾರ ಮಾಡ್ತಾರೆ. ಇದು ಪವಿತ್ರವಾದ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ದ್ರೋಹ ಮಾಡಿದವರು ಯಾರು ಉದ್ಧಾರ ಆಗುತ್ತೆ. ಅನೇಕ ಮಾನ್ಯರು ನಾನು ಹೇಳಿದೆ, ಭೂಮಿ ಕೊಟ್ಟಂತ ಪುಣ್ಯಾತ್ಮರು ಕಟ್ಟಡ ಕೊಟ್ಟಿದ್ದಾರೆ. ಅನೇಕ ಮಾಜಿ ಅಧ್ಯಕ್ಷರು ಸೇವೆ ಮಾಡಿದ್ದಾರೆ, ಡೈರೆಕ್ಟರ್ಗಳು ಸೇವೆ ಮಾಡಿದ್ದಾರೆ. ಅಂತ ಒಂದು ಸಮಸ್ಯೆಗೆ ಕೆಟ್ಟ ಹೆಸರು ತರೋದಕ್ಕೆ ಇವತ್ತು 85 ಲಕ್ಷ ತಿಂದುಬಿಟ್ಟಿದ್ದಾರೆ. 85 ಲಕ್ಷ ಬರಬೇಕು. 6 ವರ್ಷದಿಂದ ಸತತವಾಗಿ ವ್ಯಾನ್ ಫೀಸ್ ಇರ್ಬೋದು, ಶಾಲೆ ಫೀಸ್ ಇರ್ಬೋದು, ಕಡಿಮೆ ಬಾಕಿ ಇರೋದು ತಿಂದಿರೋದಲ್ಲ. ಇದು ಆಪಾತ. 85 ಲಕ್ಷ ತಿಂದುಬಿಟ್ಟಿದ್ದಾರೆ. ಇದಕ್ಕೊಂದು ಪ್ರೆಸ್ ಮೀಟು ನಿಜವಾಗ್ಲೂ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ. ಆತನ ಮಾತನ್ನು ಯಾರು ನಂಬಕ್ ಹೋಗಬೇಡಿ. ಆತ ಗ್ರಾಮೀಣ ಹೋಗ್ಬಿಟ್ಟು ಆತನ ಬಗ್ಗೆ ವಿಚಾರಣೆ ಮಾಡ್ತೀನಿ. ಮಾರಪ್ಪ ಏನು, ಅವನು ಹೇಗೆ ಸಮಸ್ಯೆನ ನಡೆಸ್ತಾ ಊರಲ್ಲಿರೋ ಡೈರಿನ ತಿಳ್ಕೊಂಡು ಅವನಿಗೆ ನಮ್ಮ ಸಮಸ್ಯೆ ಕರೆದಿ ಕಡಿಮೆ. ಈ ಸಮಸ್ಯೆಯಲ್ಲಿ ಏನಾದ್ರು ನಷ್ಟ ಮಾಡಿದ್ರೆ ತಿಂದಿದ್ರೆ ತೋರಿಸು, ಇವತ್ತೇ ಕಟ್ತೀವಿ. ನಾವು ಆಡಳಿತ ಮಂಡಳಿಯವರಿಗೆ 6 ವರ್ಷದಿಂದ ಈ ಸಮಸ್ಯೆಗೆ ಏನಾದ್ರು ನಷ್ಟ ಮಾಡಿ, ಈ ಸಮಸ್ಯೆ ದ್ರೋಹ ಮಾಡಿ, ಈ ಸಮಸ್ಯೆಯಲ್ಲಿ ಏನಾದ್ರು ದುಡ್ಡು ತಿಂದಿದ್ರೆ 1 ರೂಪಾಯಿಗೆ ಅದು 100 ಕೊಟ್ಟು ನಾವು ಕಟ್ಕೊಡ್ತೀವಿ. ಇಲ್ದಿದ್ದ ಅಪಾತ ಏನು ಮಾಡಬೇಕು? ಪ್ರೆಸ್ ಮೀಟ್ ಕರೆಯೋದು ಮಾತಾಡೋದು, ಪ್ರೆಸ್ ಮೀಟ್ ಕರೆಯೋದು ಮಾತಾಡೋದು. ಆದರೆ ಬಹಳ ನಾವು ಹೇಳಿದೆ ಬುದ್ಧಿವಂತರು ಸತ್ಯದಲ್ಲಿ ಈಗ ಯಾರು ತಲೆ ಕೆಡಿಸ್ಕೊಂತ ಇಲ್ಲ ಅವ್ರ ಮಾತಿಗೆ. ಅದರಿಂದ ದಯವಿಟ್ಟು ಏನಾದ್ರೆ ನೇರವಾಗಿ ಮಾತಾಡಲಿ. ಮೊನ್ನೆ 4 ಅಧಿಕಾರಿಗಳು ಬಂದಿದ್ದಾರೆ. ಇವನಿಗೆ ಕೆಲಸ ಇಲ್ಲ ಅಂದ್ರೆ ನಾವು ಕುತ್ಕೊಂಡಿರ್ಬೇಕಾಗುತ್ತೆ. ಬೆಳಗಿನ ಸಂಜೆವರೆಗೆ ಇವ್ನು ಕುತ್ಕೊಂಡಿದ್ದ, ಇವ್ನು ಬೇರೆ ಕೆಲಸ ಇಲ್ಲ, ನಾವು ಬೇರೆ ಕೆಲಸ ಇದ್ರೆ ಹೊರಟೋದ್ರು. ಬೇರೆ 13 ಜನ ಡೈರೆಕ್ಟರ್ ಇದ್ರಲ್ಲ, ಕಾರ್ಯದರ್ಶಿ ಇದ್ರಲ್ಲ. ಕಾರ್ಯದರ್ಶಿ ನಾನು ಹೇಳಿ ಅವ್ರಿಂದ ಅಧಿಕಾರಿಗಳು ಮುಂದೆ ಅವ್ರು ಏನೇನು ಕೇಳ್ತಾರೆ ಎಲ್ಲ ಕೊಡಿ, ಇಷ್ಟು ವರ್ಷಕ್ಕೆ ಕೇಳ್ತಾರೆ ಅಷ್ಟು ಕೊಡಿ, ನಮ್ಮಲ್ಲಿ ಏನಾದ್ರು ಉಳಿದಿದ್ದಾನೆ ಕೊಡಬೇಡ, ಎಲ್ಲ ಕೊಡಿ. ಎಲ್ಲ ಕೊಟ್ಟು ಹೆಚ್ಚಿರೋದು 85 ಲಕ್ಷ ಬಾಕಿ ಇದೆ. 6 ವರ್ಷದಿಂದ ಮಕ್ಕಳದ್ದು ಫೀಸು ಇದು ತಿಂದ್ಬಿಟ್ಟವ್ರೆ. ಫೀಸ್ ಬಾಕಿ ಇರೋದು ತಿನ್ನೋದು ತೋರಿಸ್ಬೇಕಲ್ಲ. ಅದರಿಂದ ಇವತ್ತಿನ ಅದು ನಾನು ಹೇಳ್ತೀನಿ, ಮನವಿ ಮಾಡ್ತೀನಿ. ನಾವು ದಯವಿಟ್ಟು ಸಮಸ್ಯೆ ಬಗ್ಗೆ ಕಾಳಜಿ ಇದ್ರೆ ಬಂದು ಸಹಾಯ ಮಾಡಿ. ಈ ದೇವಸ್ಥಾನ ಇದ್ದಂಗೆ ಇದ್ರ ಮೇಲೆ ಇಲ್ಲಿದ್ದು ಆಪಾದನೆ ಮಾಡಿಬಿಟ್ಟು ಇಲ್ಲಿದ್ದು ದ್ರೋಹ ಬಂದು ಹೋಗೋಕೆ ಮುಂಚೆನೆ ನೀನು ಒಳ್ಳೆ ಕೆಲಸ ಮಾಡಿದ ಮೇಲೆ ಬಿಟ್ಟು ಆ ಮಾತಾಡ್ಕೊಂಡು ಹೇಳ್ತೀನಿ. ಏನಾದ್ರೆ ನೇರಾಗಿ ಮಾತಾಡಲಿ. ಈಗ ಮೊನ್ನೆ ಬಂದಿದ್ದ ಮಾತಾಡ್ಬೋದಾಯ್ತಲ್ಲ, ಕೇಳ್ಬೋದಾಯ್ತಲ್ಲ. ಇಲ್ಲಿ ಕೇಳೋದಿಲ್ಲ. ಪ್ರೆಸ್ ಮೀಟ್ ಮಾಡಿ, ಪ್ರೆಸ್ಸಲ್ಲಿ ಪಾಪ ಎಷ್ಟು ದಿವಸ ಎಷ್ಟು ಜನ ಕೇಳ್ತಾರೆ ತಪ್ಪು ಮಾಹಿತಿಗಳನ್ನ. 1 ದಿವಸ ಕೇಳ್ತಾರೆ, 2 ದಿವಸ ಕೇಳ್ತಾರೆ, ಒಬ್ಬರು ಕೇಳ್ತಾರೆ. 1400 ಜನ ಸದಸ್ಯರಿರೋದು, 1800 ಜನ ಮಕ್ಕಳಿರೋದು. ಇಲ್ಲಿ ಸದ್ಯದ ಆಪಾತೆ. ಆ ಮಕ್ಕಳ ಟೀಚರ್ಸ್ ಏನಾಗಬೇಕು, ಆ ಪೋಷಕರು ಏನಾಗಬೇಕು, ಆಡಳಿತ ಮಂಡಳಿಗೆ ಪ್ರೋತ್ಸಾಹ ಇಲ್ಲಿದೆ. 7 ಯಾವಾಗ ಮುಗಿಸಬೇಕು, ICIC ಮಾಡಬೇಕು. ಇಷ್ಟು ಮಾಡಿ ಇಷ್ಟು ಪ್ರಶಸ್ತಿ ಕೊಡ್ತಾ ಇದ್ದಾರೆ ನಮಗೆ. ಪ್ರತಿ ವರ್ಷ ಪ್ರಶಸ್ತಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಕೆಲಸ ಕಾರ್ಯ ಬಿಟ್ಟು ಬಂದು ಹಣವನ್ನ ನಾವು ಸಂಪಾದನೆ ಮಾಡಿದಂಥ ಹಣವನ್ನ ನಮ್ಮ ಸಂಸ್ಥೆಗೆ ಇಲ್ಲಿ ನಾವು ಓದಿರಂಥ ಸ್ಕೂಲಲ್ಲಿ ಬಿಟ್ಟು ಇಲ್ಲಿ ಆಗ್ತಾ ಇದ್ದೇನೋ ಆಪಾದನೆ ತಿನ್ಬಿಟ್ಟಿದ್ದಾರೆ. ಅಧಿಕಾರಿಗಳಿಗೆ ಹೋಗೋದು, ಅಧಿಕಾರಿಗಳಿಗೆ ಹಿಂಸೆ ಕೊಟ್ಟು, ಅಧಿಕಾರಿಗಳಿಂದ ಒತ್ತಡ ಮಾಡಿಸೋದು, ಬರೋದು. ನಾನು ಅಧಿಕಾರಿಗಳಿಗೆ ಕೇಳಿದೆ, ಇಷ್ಟೇ ಅಧಿಕಾರಿ ಆಗೈತಲ್ಲ, ಇಷ್ಟು ಸಹ ಮಾಡ್ತೀರಾ, ಯಾಕೆ ನೀವು ಇಷ್ಟೊಂದು ನಮ್ಮ ಸಮಸ್ಯೆ ಬೇಕು ಸರ್? ನಮ್ದೇನಿದೆ ಸಮಸ್ಯೆ ಕರೆಕ್ಟಾಗಿ ನಡೀತಾ ಇದೆ. ಹಾಗಾಗಿ ಮಾರಪ್ಪ ಬರೋದು, ಅರ್ಜಿ ಕೊಡೋದು, MLA ಇಂದ ಫೋನು, ಮಿನಿಸ್ಟರ್ ಕಡೆಯಿಂದ ಫೋನು ಹಿಂಸೆ ಕೊಡ್ತಾ ಇದ್ದಾನೆ. ಇವನು ಸಮಸ್ಯೆ
ಮಕ್ಕಳಿರಲಿಲ್ಲ, ಅಲ್ಲಿ ಎಷ್ಟು ಬರುತ್ತೆ ರಿಸಲ್ಟ್, ಇಲ್ಲಿ ಎಷ್ಟು ಬರುತ್ತೆ, ಯಾಕೆ ಇದರಿಂದ ಆಪಾದನೆ ಮಾಡ್ತೀರಿ? ಇನ್ನಾದ್ರೂ ದೇವರು ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ. ಈ ಸಮಸ್ಯೆ ಬಗ್ಗೆ ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಈ ಸಮಸ್ಯೆಗೆ ನನ್ನ ಕೊಡುಗೆ ಏನು? ಊರಲ್ಲಿ ಮಾತಾಡಬೇಕಾದ್ರೆ ಈ ಊರಿಗೆ ಕೊಡುಗೆ ಏನು, ನಂದು ಅರಣ್ಯಕ್ಕೆ ನನ್ನ ಕೊಡುಗೆ ಏನು, ಈ ದೇವಸ್ಥಾನ ಕೊಡುಗೆ ಏನು, ಆಮೇಲೆ ಮಾತಾಡಿ. ಪ್ರತಿ ದಿವಸ ಅಧಿಕಾರಿಗಳು ಹೋಗೋದು ತಿಳ್ಕೊಳ್ಳೋದು. ಆ ಅಧಿಕಾರಿಗಳಿಗೆ ಯಾವತ್ತಾದ್ರೂ ಕೇಳಿ, ಏನು ಸರ್ ನಮ್ಗೆ ಹಿಂಸೆ ಇರ್ತಾರೆ ಸರ್, ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಸರ್. ಅದರಿಂದ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ, ನೀವೆಲ್ಲರ ಸಹಕಾರದಿಂದ ಇವತ್ತು ನಾವು ಇಲ್ಲಿ ವೇದಿಕೆಯಲ್ಲಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವೇನು ಪರ್ಮನೆಂಟ್ ಅಲ್ಲ. ನೀವು ಮುಂದುಗಡೆ ಇರೋರು ಕುಳಿತಿರೋರು ಇದರಲ್ಲೇ ಡೈರೆಕ್ಟರ್ ಅಧ್ಯಕ್ಷ ಆಗ್ಬೋದು. ಇದೇನು ಪರ್ಮನೆಂಟ್ ಕೆಲಸ ಇಲ್ಲ, ಇದೇನು ಸ್ಯಾಲರಿ ಕೆಲಸ ಇಲ್ಲ, ಸೇವೆ ಮಾಡೋ ಮನೋಭಾವನೆ ಬಂದಿರೋದು. ನಿಮ್ಮೆಲ್ಲ ಆಶೀರ್ವಾದದಿಂದ 2 ಸಾರಿ ಚುನಾವಣೆಗೆ ಗೆಲ್ಲಿಸಿದ್ದೀರಿ. ಚುನಾವಣೆ ಇದನ್ನೇ ಮಾಡಿ ಕಳಿಸ್ಲಿ, ಇನಾಮಿನೇಷನ್ ಆಗಲಿ, ಬೇರೆಯವರು ಬರಲಿ, ಡೈರೆಕ್ಟರ್ ಆಗಲಿ, ಅಧ್ಯಕ್ಷ ಆಗಲಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ಈಗಲೇ ಡಿಸೈನ್ ಕೊಡಬೇಕು, ಇವತ್ತೇ ಕೊಡಬೇಕಂದ್ರೆ ರೆಡಿ. ಬೇರೆಯವ್ರು ಬಂದಷ್ಟು ನಮಗೇನಿಲ್ಲ. ಸಂಸ್ಥೆ ನಷ್ಟಕ್ಕೆ ಹೋಗ್ಬಾರ್ದು. ಸಂಸ್ಥೆಯಲ್ಲಿ ಓದಿರಂಥ ವಿದ್ಯಾರ್ಥಿಗಳು, ಯಾಕಂದ್ರೆ ಇಡೀ ತಾಲೂಕಿನಲ್ಲಿ ಒಂದು ಮಾದರಿ ಶಾಲೆ ಇಟ್ಕೊಂಡಿದ್ದೀವಿ. ಇವತ್ತು ರಿಸಲ್ಟು ಯಾವುದೇ ಒಂದು ಶಾಲೆಯಲ್ಲಿ ಇಷ್ಟು ರಿಸಲ್ಟ್ ಕೊಡ್ತಾ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ನಂತರ 2 ಅವರ್ ಟ್ಯೂಷನ್ ತೆಗೆದುಕೊಂಡು ನಮ್ಮ ಮಕ್ಕಳಿಗೆ ಹೆಚ್ಚಾಗಿ ನಮ್ಮ ಟೀಚರ್ಸು ಮತ್ತು ಸೆಕ್ರೆಟರಿ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿಂದ ಆಪಾದನೆ ಮಾಡಿ ಬೇರೆ ಕೆಲಸನೇ ಇಲ್ಲ. ಎಷ್ಟು ಸಾರಿ ನಿಮ್ಮ ಊರಲ್ಲಿ ಎಲ್ಲ ಊರಲ್ಲೂ ಸಂಸ್ಥೆ ಇದೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್. ಎಷ್ಟು ಸಾರಿ ಆಡಿಟ್ ಮಾಡ್ತೀರಾ? ಎಷ್ಟು ಸಾರಿ ಎನ್ಕ್ವೈರಿ ಮಾಡ್ತೀರಾ? ಒಂದು ಸಾರಿ ಮಾಡಿಸ್ಬೋದು ಆಡಿಟ್, 2 ಸಾರಿ, 3 ಸಾರಿ. ಹಿಂದಿನ ವರ್ಷದೆಲ್ಲ ಆಡಿಟು 64 ಎನ್ಕ್ವೈರಿ, 68 ಎನ್ಕ್ವೈರಿ. ಅಲ್ಲೋಗೋದು 29C ಮಾಡಿಸೋದು, ಬೋರ್ಡ್ ಇನ್ಸ್ಟಾಲ್ ಮಾಡೋದು, ಸೆಕ್ರೆಟರಿ ಇನ್ಸ್ಟಾಲ್ ಮಾಡೋದು, ಬೇರೆ ಕೆಲಸನೇ ಇಲ್ಲ, ಉದ್ಯೋಗನೇ ಇಲ್ಲ. ಇದೇ ಒಂದು ಕೆಲಸ. ಒಂದು ಬೆಳಗ್ಗೆಯಿಂದ ಸಾಯಂಕಾಲ ಇದೇ ಉದ್ಯೋಗ. ಒಳ್ಳೆಯ ಯೋಚನೆಯೇ ಇಲ್ಲ, ಇದೇ ಕೆಟ್ಟಿದ್ದೆ. ಏನಾದ್ರು ಇನ್ನು ಕೊಟ್ಟು ಒಳ್ಳೇದಾಗುತ್ತೆ ಹೇಳಿ ನಮಗೆ. ಈ ತರ ಮಾಡಿದ್ರೆ ಒಳ್ಳೇದಾಗುತ್ತೆ ಸಂಸ್ಥೆಗೆ ಅಂದ್ರೆ ನಾವು ಸ್ವೀಕಾರ ಮಾಡ್ತೀವಿ. ಅದಕ್ಕೆ ಬಿಟ್ಟು ಯಾಕೆ ಹಿಂದಿನ ಸಮಿತಿ ಆಪಾದನೆ ಮಾಡಬೇಕು? ನಾವೆಲ್ಲ ಫಾರಿನಲ್ಲಿದ್ದೀರ, ಇಲ್ಲೇ ಇರ್ತೀರಲ್ಲ. ಮಂತ್ಲಿ ಮೀಟಿಂಗ್ 2 ಸಾರಿ ನಡೀತದೆ. ಬಾ ಮೀಟಿಂಗ್ ಇಲ್ಲಿ ಅದೇನು ಸಲಹೆ ಕೊಡು. ಇದು ಸಾರ್ವಜನಿಕದ್ದು. 1400 ಜನ ಸದಸ್ಯರು, ಮಾಲೀಕರು ಅವರೇ. ಇದೇ ನಮ್ಮ ಅಪ್ಪಂದ ಆನಂದ ಆಯಿತು ಸಮಸ್ಯೆ. ಯಾಕೆ ಇದೆಲ್ಲ ವಿಚಾರಗಳೆಲ್ಲ ಪಬ್ಲಿಕ್ ಮಾಡಿ ಸಂಸ್ಥೆ ದೇವಸ್ಥಾನದನ್ನ ತಿಳ್ಕೊಂಡು ದೇವರು ಅದನ್ನ ದೇವ್ರನ್ನ ಅವಮಾನ ಮಾಡಬೇಕು. ಈ ಸಂಸ್ಥೆಗೆ ಅವಮಾನ. ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಅಧ್ಯಕ್ಷರಲ್ಲಿ ನಾನು ಮನವಿಯನ್ನು ಮಾಡ್ತೀನಿ. ಈಗ ಆಲ್ರೆಡಿ ಹೇಳಿ, ಈಗ ಆಲ್ರೆಡಿ ಸದಸ್ಯರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಈಗ ಆಲ್ರೆಡಿ ಮಹಿಳಾ ತಿದ್ದುಪಡಿ ಪ್ರಕಾರ ತಿಂಗಳಾಕಿದ್ದಾರೆ. ನಂತರ ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಓದಿರೋಂಥ ತಂದೆ ತಾಯಿ ಯಾರಿದ್ರೆ ಅವ್ರ ಮಕ್ಕಳು ಇದ್ರೆ ಮಾಡಿಸ್ಕೋಬೋದು ಅನ್ಸುತ್ತೆ. ಅದು ಮಹಿಳಾಗಿ ಆ ಮಕ್ಕಳಿಗೂ ಸದಸ್ಯರು ಮಾಡಿ. ಯಾಕಂದ್ರೆ ಎಲ್ಲ ಎಜುಕೇಟೆಡ್ ಆಗಿರ್ತಾರೆ. ಅವ್ರ ಮಕ್ಕಳಿಗೆಲ್ಲ ಸದಸ್ಯರಾಗಿ ಮಾಡ್ಕೊಳ್ಳಿ. ಹತ್ತು ಮೇಲೆ ಹೋಗ್ಲಿ ಮಾತ್ರ ಇರಬೇಕು. ಇಲ್ಲಿ ಓದಿರ್ಬೇಕು. ಅವರು ಓದಿರೋಂಥ ಮಕ್ಕಳು ಯಾರನ್ನ ಇದ್ರೆ ಸದಸ್ಯರು ಮಾಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಅನಿಸಿಕೆ. ಅದು ನೀವೆಲ್ಲ ತೀರ್ಮಾನ ಒಪ್ಪಿಗೆ ಕೊಟ್ಟರೆ ಮಾಡ್ಕೊಳ್ಳಿ. ಹೋಗಿ ಇಲ್ಲಿದ್ದವ್ರು ಬೇಡ, ಇಲ್ಲಿ ಓದಿರೋ ಇರೋಂಥ ಮಕ್ಕಳು ಬೇಡ. ಅವರ ತಂದೆ ತಾಯಿ ಓದಿದ್ರು, ಅವರು ಹತ್ತು ಮೇಲೆ ಹೋಗಿ ವ್ಯಾಪ್ತಿಯಲ್ಲಿ ಅಂಥವ್ರು ಮಾತ್ರ ಬೇಕಾದ್ರೆ ಸದಸ್ಯರು ಮಾಡ್ಕೊಳ್ಳಿ. 1000 ರೂಪಾಯಿ ಕೊಟ್ಬಿಟ್ಟು ಬೇರೆ ಬೇರೆ ಯಾವ್ಯಾವ ತಾಲೂಕಲ್ಲಿ, ತಮಿಳುನಾಡಲ್ಲಿರೋರು ಬೇರೆ ಬೇರೆ ತಾಲೂಕಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಮೊದಲೆಲ್ಲ ಇತ್ತು. ಅದನ್ನ ಆಮೇಲೆ ಮಹಿಳಾ ಪ್ರಕಾರ ತಿಂದಾಕಿದ್ದಾರೆ. ಈಗ 1600 ಜನ ಇದ್ದಾರೆ. ಆ 1600 ಜನ ಇವರೆಲ್ಲ ಹತ್ತು ಮೇಲೆ ಹೋಗ್ಲಿರೋರೆ. ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಆಸಕ್ತಿ ಇರೋರು ಬೇಕಾದ್ರೆ ಅವ್ರ ತಂದೆ ತಾಯಿ ಪೋಷಕರು ಇಲ್ಲಿ ಓದಿದ್ರೆ ಅವ್ರನ್ನ ಸೇರಿಸ್ಕೊಳ್ಳಿ ಅಂದ್ಬಿಟ್ಟು ನನ್ನ ಅಭಿಪ್ರಾಯ ಹೇಳ್ತೇನೆ. ಅದಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ, ನಮ್ಮ ಆಡಳಿತ ಮಂಡಳಿ ಒಪ್ಪಿಗೆ ಕೊಟ್ಟರೆ ಮಾಡಿ. ಇಲ್ಲದಿದ್ರೆ ನನ್ನೇನು ಅಭ್ಯಂತರ ಇಲ್ಲ. ಮತ್ತೊಮ್ಮೆ ನಾನು ಈ ಸಭೆಗೆ ನೀವೆಲ್ಲ ಬಂದಿದ್ದೀರಿ. ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ಸಂಸ್ಥೆ, ನಾವು ಓದಿರೋಂಥ ಸಂಸ್ಥೆ ಜನರಲ್ ಬಾಡಿ ನಡೀತಾ ಇದೆ. ತಮ್ಮ ಅನಿಸಿಕೆಗಳ ಭಾವನೆಯನ್ನು ಹಂಚಿಕೊಳ್ಳೋದಕ್ಕೆ ಬಂದಿದ್ದಾರೆ. ಮತ್ತೊಮ್ಮೆ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ವೇದಿಕೆಯಲ್ಲಿ ಆಸನ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೂ ಮೊದಲಾಗಿ ನಮ್ಮ ಟೀಚರ್ಸ್ಗೆ ಎಷ್ಟು ಹೇಳಬೇಕು. ನಮ್ಮ ಟೀಚರ್ಸ್ಗೆ ನಾನು ಯಾಕಂದರೆ ಬೇರೆ ಬೇರೆ ಶಾಲೆಗಳಲ್ಲಿ ನೋಡ್ತಾ ಇದ್ದೀನಿ. ಟೀಚರ್ಸ್ ಯಾವ ರೀತಿ ಇರ್ತಾರೆ, ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಅವರಿಗೆ ಕಾಲೇಜಿಗೂ ಬಂದು ಮಕ್ಕಳಿಗೆ ಬೆಳಗಿನ ಸಂಜೆವರೆಗೆ ವಿದ್ಯೆಯನ್ನು ದಾರಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವರವ್ರ ಸಬ್ಜೆಕ್ಟಲ್ಲಿ 100% ಬರಬೇಕು ಅಂದ್ಬಿಟ್ಟು ಪ್ರಯತ್ನ ಬೇಕು. ನಾವು 2 ಅವರ್ ಟ್ಯೂಷನ್ ತೆಗೆದುಕೊಂಡು ಇವತ್ತು 100% ರಿಸಲ್ಟು. ಅದರಲ್ಲಿ ಎಲ್ಲ 85 ಮೇಲೇ ಬರ್ತದೆ. ನೀವು ನೋಡಿ ಎಲ್ಲ ಶಾಲೆಗಳಲ್ಲಿ ನೋಡಿ 40, 35, 60% ಇರುತ್ತೆ. ಇಲ್ಲಿ 100% ನಂತರ ಓದಿದ್ರು ನೋಡ್ಕೊಂಡು ಎಲ್ಲ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಲ್ಲ, ಎಲ್ಲ 70 ಮೇಲೆ 80 ಮೇಲೆ ಇರ್ತಾರೆ SLC. ಅದು 85 ಮೇಲೆ ಬರಬೇಕಾದ್ರೆ ಅವ್ರ ಶ್ರಮ ಎಷ್ಟು, ಟೀಚರ್ಸ್ ಶ್ರಮ ಎಷ್ಟು ಬಿಟ್ಟಿದ್ದಾರೆ. ಇಂಥ ಒಂದು ಸಂಸ್ಥೆಗೆ ಕಳಂಕ ತರೋದಕ್ಕೆ, ಇಂಥ ಸಂಸ್ಥೆ ಮೇಲೆ ಆಪಾದನೆ ಮಾಡಿ, ಇವತ್ತು ತೇಜೋವಧನೆ ಮಾಡಿ, ಇಡೀ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಯಾರು ಕೇಳ್ತಾ ಇಲ್ಲ. ಎಲ್ಲ ಯಾರು ಎಲ್ಲರೂ ಬುದ್ಧಿವಂತರಿದ್ದಾರೆ. ಯಾವ
ಕುತ್ಕೊಂಡು ಹೇಳ್ಬಿಟ್ಟು ತಕ್ಷಣ ಕೇಳೋದಿದ್ರೆ ಎಲ್ಲರೂ ಪತ್ರಿಕಾ ಮಾಧ್ಯಮ ಮಾಡಿಬಿಟ್ಟು ಎಲ್ಲ ಮುಗಿಸ್ಬಾರ್ದು. ಮಾಧ್ಯಮದಲ್ಲಿ ಬರೋರು ನಾನು ಹೇಳೋದೆಲ್ಲ ನಿಜ ನೀವು ಹೇಳಿಬಿಟ್ಟು ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ರೆ ಎಲ್ಲರೂ ಮಾಧ್ಯಮದಲ್ಲೇ ಪತ್ರಿಕೆ ಮೀಡಿಯಾ ಮಾಡಿಬಿಟ್ಟು ಎಲ್ಲ ಮಾಡ್ಕೊಂಡ್ಬಿಡೋರು. ಇದುವರೆಗೂ ಚುನಾವಣೆ ನಡೀತಾ ಇಲ್ಲ, ಜನರ ಬಾಡಿಗೆ ಆಗ್ತಾ ಇಲ್ಲ, ಯಾವುದೋ ನಡೆಸ್ತಾರೆ ಸಂಸ್ಥೆ. ಏನಾದ್ರು ಇದ್ರೆ ಎದುರುಗಡೆ ಬನ್ನಿ, ಕುತ್ಕೊಳ್ಳಿ, ಕೇಳಿ, ಮಾತಾಡಿ. ತಪ್ಪೇನ ಮಾಡಿದ್ರೆ ಗೊತ್ತಿದ್ರೆ ತಿದ್ಕೋತಾರೆ ಅವರು. ಕಾರ್ಯದರ್ಶಿಗಳು ಇರ್ಬೋದು, ಆಡಳಿತ ಮಂಡಳಿಗಳು. ಅದು ಬಿಟ್ಬಿಟ್ಟು ಅಧಿಕಾರಿಗಳು ತರೋದು, ನೀವೇ ಓದಿರಂತ ಶಾಲೆಗೆ ನೀವೇ ಆಪಾದನೆ ಮಾಡೋದು, ನೀವೇ ಕೆಟ್ಟ ಹೆಸರು ತರೋದು ಮಾತ್ರ ಆ ದೇವರು ನಿಮ್ಮನ್ನು ಎಂದಕ್ಕೂ ಕ್ಷಮಿಸೋದಿಲ್ಲ ಅಂತ ಕೇಳ್ಕೊತಾ ಮತ್ತೊಮ್ಮೆ ಬಂದಿರುವಂಥ ಎಲ್ಲ ಸದಸ್ಯರಿಗೆ ಮತ್ತು ಪೋಷಕರಿಗೆ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಜಿ ಅಧ್ಯಕ್ಷೆ, ಒಬ್ಬ ವ್ಯಕ್ತಿನ ಇಷ್ಟೊಂದು ವೈಭವೀಕರಿಸಿ ಮಾತನಾಡೋದು ಅವಶ್ಯಕತೆ ಇಲ್ಲ. ಅವ್ರ ಬಗ್ಗೆ ಒಂದು 4 ಮಾತನ್ನು ಮುಗಿಸ್ಬೋದಾಗಿತ್ತು, ಬೇಕಾಗಿರಲಿಲ್ಲ. ಆ ವ್ಯಕ್ತಿ ಇದು ಸಂಸ್ಥೆಗೆ ದುಷ್ಕೃತ್ಯ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಅತಿ ಹೆಚ್ಚು ವೈಭವೀಕರಿಸೋದು ಬೇಡ. ಅವರೊಂದು 4 ಮಾತು ಮಾಡಿಬಿಟ್ಟು ಅದು ತುಚ್ಛ ವ್ಯಕ್ತಿ ಅಂತ ಅಂದ್ಬಿಟ್ಟು ಬಿಟ್ಬಿಡಿ. ಇಷ್ಟೊಂದು ವೇದಿಕೆ ಮೇಲೆ ಇಷ್ಟೊಂದು ಅವ್ರ ಸಬ್ಜೆಕ್ಟ್ ತಗೊಂಡು ಮಾತಾಡೋದು ಬೇಕಾಗಿಲ್ಲ. ಆಮೇಲೆ ಅಧ್ಯಕ್ಷರು 9ನೇ ಸಬ್ಜೆಕ್ಟ್ನ ಅಂಗೀಕರಿಸದೆ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರ. ದಯವಿಟ್ಟು 9ನೇ ಸಬ್ಜೆಕ್ಟ್ನ ಅಂಗೀಕರಿಸಬೇಕಾಗಿ ನಾವು ಕೇಳ್ತಾ ಇದ್ದೀವಿ. BO ಆಫೀಸರು ರಜೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಸುದ್ದಿಗೋಷ್ಠಿ ಮಾಡಿ ಸದಸ್ಯರನ್ನು ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವಿಷಯ ಏನಂತಂದ್ರೆ, ಈ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಆಗಿ 2014-17ರಿಂದ ಪ್ರಾರಂಭ ಆಗಿ ಇವತ್ತು 24-25 9 ವರ್ಷ ಆಗಿದೆ. ಇಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಒಡನಾಡಿದಂಥ ಜಯರಾಮ್ಜಿಯವರು ಕೂತಿದ್ದಾರೆ. ಶಿಕ್ಷಣ ಸಂಸ್ಥೆ ಮಾಲೀಕರು, SPT ಶಿಕ್ಷಣ ಸಂಸ್ಥೆ ಮಾಲೀಕರು. ಒಂದು ಶಿಕ್ಷಣ ಸಂಸ್ಥೆನ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ಅವರಿಂದ ಒಂದು 2 ಮಾತುಗಳನ್ನು ಕೇಳಿದ್ರೆ ಮೋಸ್ಟ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗ್ಬೋದು ಅಂತ ನಾನು ಭಾವಿಸಿದ್ದೇನೆ. ಎಷ್ಟು ಜನಕ್ಕೆ ಅವರು ರಿಯಾಯಿತಿ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಅಡ್ಮಿಷನ್ ಕೊಟ್ಟಿದ್ದಾರೆ, ಎಷ್ಟು ಫೀಸ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಕೊನೆಯ ಪಕ್ಷ ಏನಿಲ್ಲ, ಅವ್ರ ನಾನು ಹೇಳಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಜಯರಾಮಿ ಅವರು ಹೇಳಿದ್ರೆ ಅರ್ಥ ಆಗ್ತದೆ ಅಂತ ಭಾವಿಸಿದ್ದೇನೆ. ಅದಕ್ಕೆ ನಾನು ದಯವಿಟ್ಟು ಸದಸ್ಯರಾಗಿ ಒಂದು ಸಲಹೆ ಸೂಚನೆ ಕೊಡ್ತೀರಾ? ಮುಗಿಸ್ಕೊಂಡಿದ್ದು ಯಾವಾಗಲೂ ಶಾಲೆ ನೋಡಿದಾಗ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ದೇವಸ್ಥಾನ ಅನ್ನೋ ಭಾವನೆ ಯಾವಾಗಲೂ ಅನಿಸ್ತಿರುತ್ತೆ. ಆ ಕ್ಲಾಸ್ ರೂಮು ಎಲ್ಲ ನೋಡಿದಾಗ ಇಲ್ಲಿ ದೊಡ್ಡವರ ನಟರಾಜು ಏನಾದರೂ ಒಂದು ಮಾಡಬೇಕಂದಾಗ ಏನು ಮಾಡ್ಬೇಕು ಹೇಳಕ್ಕೆ ಅಂದಾಗ ಒಂದು ಮಾತು ಹೇಳಿದಾಗ 5 ನಿಮಿಷ ಶುರು ಮಾಡಿಬಿಡಿ ಹೆಂಗೋ ಆಗುತ್ತೆ ಅಂತ ಹೇಳಿ ಮಾಡೋದು. ಆದರೆ ಶಾಲೆ ನಡೆಸೋದು ಸುಲಭ ಅಲ್ಲ. ನಾವು ಮೊದಲು ನಮಗೆ ಏನಿದೆ ಮಾಸ್ಟರ್ ಒಂದು ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದರೆ, ಯಾರು ಹೇಳಿದ ಮಾತುಗಳಲ್ಲ, ಅವನೊಂದು ಹಳೆ ಗಾಡಿ ಕಳಿಸ್ಬಿಡಿ, ಅವನು ಅದರಲ್ಲೇ ಕೈ ಇಟ್ಕೊಂಡು ಇದ್ಬಿಡ್ತಾನೆ. ನಾವೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಯಾರು ಹೇಳಿದ ಮಾತುಗಳಲ್ಲ, ಅವನೊಂದು ಶಾಲೆ ಕಳಿಸ್ಕೊಟ್ಬಿಡಿ, ಅವನು ಹೇಳಿ ಮಾತು ಕೇಳ್ತಾನೆ. ಆ ರೀತಿ ಅವಸ್ಥೆಗಳಾಗ್ತಿರುತ್ತೆ. ಪೇರೆಂಟ್ಸ್ ಫೇಸ್ ಮಾಡಬೇಕು, ಡಿಪಾರ್ಟ್ಮೆಂಟ್ ಫೇಸ್ ಮಾಡಬೇಕು, ಜೊತೆಗೆ ಪಬ್ಲಿಕ್ಕು, ಸಂಘಟನೆಗಳು ಎಲ್ಲದರ ಕಡೆಯಿಂದಲೂ ಒತ್ತಡಗಳು ಬರ್ತಿರ್ತಾರೆ. ಆದರೆ PGಗೆ ಸಂಬಂಧಪಟ್ಟಾಗೆ ರಿಯಲಿ ನಾವು ಒಂದು 5% ಮಾರ್ಜಿನ್ ಅಂದ್ಕೊಂಡಿರ್ತೀವಿ. ಈಗ 10 ಆಗಲ್ಲ, 15% ಅದು ಕೂಡ ಮಾರ್ಜಿನ್ ಆಗೋದೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಮತ್ತು ಹೊರಗಡೆ MLA ಫೋನ್ ಮಾಡ್ತಿರ್ತಾರೆ ಫೀಸ್ ನೋಡಪ್ಪ, ನೆಕ್ಸ್ಟ್ ಇನ್ನೊಂದ್ಸಾರಿ ಫೋನ್ ಮಾಡ್ತಿರೋದ್ರಿಂದ ನೀವು ನಡ್ಸಪ್ಪ, ನಾವು ಬಂದಾಗ ಹೇಳ್ಬೇಕಪ್ಪ. ನಮ್ಮ ಆಂಜನೇಯನವರು ಹೇಳ್ತಿದ್ರು ಟೈಮ್, ನಿಮ್ಮ ಸ್ಕೂಲ್ ಎಷ್ಟೋ ಬರ್ತಿರ್ತಾರೆ, ನಾನು ಮುಂದೆ ಒಂದು ದಿವಸ ನಿಮ್ಗೆ ನಾನೇನು ಹೇಳಿಲ್ಲ PGಗೆ ಸಂಬಂಧಪಟ್ಟಾಗೆ. ಅಂದರೆ ಅವ್ರಿಗೆ ಶಾಲೆ ಕಷ್ಟ ಸುಖ ಗೊತ್ತಿರೋದ್ರಿಂದ ಅದು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ರಿಯಲಿ 10-15% ಫೀಸ್ ಮಾರ್ಜಿನ್ ಆಗೇ ಆಗುತ್ತೆ. ಯಾರು ಏನೇ ಹೇಳಿದ್ರು ಕೂಡ ನಡೆಯುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಅದನ್ನು ನೀವು ಆಡಳಿತ ಮಾಡಿ ಮತ್ತೆ ಸಭೆಯಲ್ಲಿ ಅದನ್ನು ಅಂಗೀಕಾರ ಮಾಡೋದೇ ಅತ್ಯುತ್ತಮ. ಕೋವಿಡ್ ಪ್ರಾರಂಭ ಆಯಿತು. ಕೋವಿಡ್ ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭ ಆಯಿತು. ಪರೀಕ್ಷೆಗಳು ಸಮರ್ಪಕವಾದ ರೀತಿಯಲ್ಲಿ ಪರೀಕ್ಷೆಗಳಾಗಲಿಲ್ಲ. ವಿದ್ಯಾರ್ಥಿಗಳು ಶಾಲೆಗೆ ಬರಲಿಲ್ಲ. ಫೀಸ್ ಉಸಿರಾತಿ ನಾವು ಕೇಳೋದು ಉಸಿರು ಮಾಡೋಕ್ಕಾಗಲೇ ಇಲ್ಲ. 19-20 ಸಾಲಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕೋವಿಡ್ ಪ್ರಾರಂಭ ಆದ್ರಿಂದ ಆ ವರ್ಷ ಶೈಕ್ಷಣಿಕ ವರ್ಷ ಪೂರ್ಣಗೊಳಿಸೋಕ್ಕಾಗಲಿಲ್ಲ. ಫೀಸ್ ಉಸುಲಿ ಆಗಲಿಲ್ಲ. ಪರೀಕ್ಷೆ ಕೊನೆಯ ಹಂತದಲ್ಲಿ ನಾವು ಹೇಳಿದ್ರೆ ಫೀಸ್ ವಿರೋಧ ಬರೋದಿಲ್ಲ, ಫೀಸ್ ಉಸುಲಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹೊರತು ಆಗೋದೇ ಇಲ್ಲ. ಮತ್ತೆ ಪ್ರತಿ ವರ್ಷ ಜಯರಾಮ್ಜಿ ಹೇಳಿದಂಗೆ
ಕಾಲೇಜಲ್ಲಿ 2,43,000 ವಸೂಲಿ ಆಗಿದೆ ಆ ವರ್ಷ. ಇಂಗ್ಲಿಷ್ ಮೀಡಿಯಮಲ್ಲಿ 8,31,000 ಆ ವರ್ಷ. ಒಟ್ಟಾರೆ 14,91,000 ರೂಪಾಯಿ ಫೀಸ್ ವಸೂಲಿ ಆಗಿದೆ ಕಾಲೇಜಲ್ಲಿ ಕೋವಿಡ್-20 ಕೋವಿಡ್ ಆದ್ಮೇಲೆ 21-22 ಆ ವರ್ಷ ಸರ್ ನಮ್ಮಲ್ಲಿ ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ, ಫೀಸ್ ಕಟ್ಟಕ್ಕೆ ಆಗೋದಿಲ್ಲ, ಎಲ್ಲ ಕಡೆನೂ ಎಲ್ಲ ಬರೋದು ಲೇಬರ್ ಕ್ಲಾಸ್ ಮಕ್ಕಳೇ, ಪೇರೆಂಟ್ಸೇ ಭಾಳ ಹಿಂಸೆ ಫೀಸ್ ವಸೂಲಿ ಮಾಡಬೇಕು ಅಂತಂದ್ರೆ. ನಿನ್ನೆ ನಂಬ್ತಿರೋ ಬಿಡ್ತಾರ ಮಿಡ್ ಟರ್ಮ್ ಎಕ್ಸಾಮು 60 ಮಕ್ಕಳನ್ನ ಪರೀಕ್ಷೆ ಮುಗಿಸೋಕೆ ಆಗಲೇ ಇಲ್ಲ. 5,000 ರೂಪಾಯಿ ಕಟ್ಟಿದ್ದಾರೆ ಫೀಸ್ ಅಷ್ಟೇ. ಮಿಕ್ಕಿದ ಫೀಸ್ ಕಟ್ಟರೆ ಅಂತಂದ್ರೆ ನಮ್ಮ ಹತ್ರ ಇಲ್ಲ, ಪೇರೆಂಟ್ಸ್ ಇಲ್ಲ ಸರ್, ನಮ್ಮ ಫೋನೇ ತೆಗೆಯೋದಿಲ್ಲ. ವರ್ಷದಿಂದ ವರ್ಷಕ್ಕೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ 10 ಲಕ್ಷ 15 ಲಕ್ಷ ಫೀಸು ವಸೂಲಿ ಮಾಡೋಕ್ಕಾಗೋದೇ ಇದೆ. ಅದರಲ್ಲಿ ಆ ಇನ್ಫ್ಲೂಯೆನ್ಸು ಈ ಇನ್ಫ್ಲೂಯೆನ್ಸು ಅವ್ರ ಕೋಟ ಇವ್ರ ಕೋಟ. ಸರ್ಕಾರಿ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ, ಇಬ್ಬರು ನಮ್ಮ ಕೆಲಸ ಮಾಡ್ತಾರೆ, ಇಬ್ಬರು ಫ್ರೀ ಕೊಡಪ್ಪ. MLA ಫೋನ್ ಮಾಡ್ತಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತಾರೆ, KD ಅವ್ರು ಫೋನ್ ಮಾಡ್ತಾರೆ. ಈ ಸಂಸ್ಥೆಗೆ ಸೇವೆ ಮಾಡ್ತಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳು ಜಮೀನು ಕೊಟ್ಟಿರ್ತಕ್ಕಂಥವ್ರು, ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥವ್ರು, ಇದು ಮಾಜಿ ಯಾರೋ ಫೋನ್ ಮಾಡ್ತಾರೆ. 10 ರೂಪಾಯಿ ಕೊಡೋದಾದ್ರೆ 5 ರೂಪಾಯಿ ಅವ್ರಿಗೆ ಸೇವೆ ಮಾಡ್ತಾರೆ ಅಂತೇಳಿ ಅವ್ರ ಉದ್ದೇಶಕ್ಕೆ ಸಹಾಯ ಮಾಡಬೇಕು. ಇದು ವರ್ಷದಿಂದ ವರ್ಷಕ್ಕೆ ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಪ್ರೈಮರಿ ಸ್ಕೂಲ್ ಇರ್ಬೋದು, ಇದು ಪೆಂಡಿಂಗ್ ಆಗಿ ಬರ್ತದೆ. ಯಾರು ಬ್ರಹ್ಮನ ಬಂದು ಈ ಜಾಗ ಕೂತ್ಕೊಂಡ್ರು, ಆ ಸ್ಥಾನ ಕೂತ್ಕೊಂಡ್ರು ಅದಾಗಂತ ಕೆಲಸ. ಇದನ್ನ ನಾವು ಸಂಸ್ಥೆಯಲ್ಲಿ ತಿಳ್ಬಿಟ್ಟಾರೆ, ಲಾಸ್ಟ್ ಮಾಡಿಬಿಟ್ಟಿದ್ದಾರೆ, ಅದನ್ನ ಅದು ಮಾಡಿಬಿಟ್ಟಿದ್ದಾರೆ, ಇದು ಮಾಡಿಬಿಟ್ಟಿದ್ದಾರೆ. ಸೊ ನಮ್ದೇನೋ ಅಭ್ಯಂತರ ಇಲ್ಲ. ಟೀಚರ್ಸ್ ಹೇಳ್ಬಿಟ್ಟಿದ್ದೀವಿ, ನೆನ್ನೆ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ. ಉಸಿಲಿ ಮಾಡಿದ್ರೆ ಎಷ್ಟು ಉಸಿಲಿ ಆದರೆ ಅಷ್ಟು ಉಸಿಲಿ ಮಾಡಿದ್ರೆ, ಉಸಿಲಿ ಆಗಲಿಲ್ಲ ಬಿಟ್ಬಿಟ್ರೆ ನಾವೇ ಎಷ್ಟು ಉಸಿಲಿ ಆಗೋದು ಬೋರ್ಡ್ ತಗೊಂಡ್ಬಿಟ್ರೆ ಉಸಿಲಿ ಆಗಲಿಲ್ಲ. ಟೀಚರ್ಸ್ ಸಂಬಳ ಪಡ್ಕೊಂಡು ಜನವರಿಗೆ ಈ ವರ್ಷ ಎಫೆಕ್ಟ್ ಆಗ್ತದೆ. ಜನವರಿ ತಿಂಗಳು ಸಂಬಳ ಇಲ್ಲ ಟೀಚರ್ಸ್ಗೆ, ಫೆಬ್ರವರಿ ಮಾರ್ಚ್ ತಿಂಗಳು ಸಂಬಳ ಇಲ್ಲ. ಟೀಚರ್ಸ್ ಏನು ಮಾಡ್ತಾರೆ, ಇದು ಸಂಬಳ ಸಿಗಲ್ಲ, ಇದು ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಈ ಸ್ಕೂಲ್ ಬಿಟ್ಟು ಮುಂದೆ ಸ್ಕೂಲ್ಗೆ ಹೋಗ್ತಾರೆ. ಟೀಚರ್ಸ್ ಬಿಟ್ಟು ಹೋದ್ರ, ಟೀಚರ್ಸ್ ಮಕ್ಕಳು ಬಿಟ್ಟು ಹೋದ್ರ ಒಂದಲ್ಲ. ಇವತ್ತೇನು ಆಪಾದನೆ ಮಾಡ್ತಾ ಇದ್ದಾರೆ, ಈ ಸಂಸ್ಥೆ ಹಾಳಾಗೋದಕ್ಕೆ ನೇರವಾದ ಕಾರಣ ಮುಂದಿರೋದು ಅವರೇ. ಇದನ್ನು ಗಂಟಾಗೋಷ್ಟು ಬದುಕಿ ಹೇಳ್ತೀನಿ, ಬದುಕೊಳ್ಳಿ. 100ಕ್ಕೆ ನಾನು ಭಾರತ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಿದ್ದೀನಿ. ನಾವು ಪ್ರಾಮಾಣಿಕತೆಯಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ. 1 ರೂಪಾಯಿ ಇರತ್ತ ಲಕ್ಷಾಂತರ ರೂಪಾಯಿ ಅವರ ವಿಷಯ ಬೇಡ್ಕೊಂಡು ಸಂಸ್ಥೆ ಕಟ್ತಾ ಇದ್ದೀವಿ. 1 ರೂಪಾಯಿ ಪೈಸೆ ಲೆಕ್ಕ ಮೆಂಟಲ್ ಕೆಲಸ ಮಾಡ್ತಾ ಇದ್ದೀವಿ. ಸುಮ್ಮನೆ ತೇಜ ಆಚೆಗಡೆ ಹೋಗಿ ಸಂಸ್ಥೆ ಬಗ್ಗೆ ಜಯಭಾರ ಸಂಸ್ಥೆಯಲ್ಲಿ ಅಂಗ ವ್ಯವಹಾರ ಇಂಗ್ಲೋವರ್ ಅವ್ಯವಹಾರ ಅಂತೇಳಿ ಸಾರ್ವಜನಿಕವಾಗಿ ತೇಜವನ್ನು ಮಾಡ್ತಾ ಇರೋದ್ರಿಂದ ನಾಳೆ ದಿನ ಮಕ್ಕಳು ಯಾವ ಮಕ್ಕಳನ್ನ ತಗೊಂಡು ಸ್ಕೂಲ್ ಸೇರಿಸ್ತಾರೆ, ಯಾವ ಟೀಚರ್ಸ್ ಕೆಲಸ ಮಾಡ್ತಾರೆ, ಮುಂದೆ ಏನಾಗೋದು ಸಂಸ್ಥೆ. ಜರಂತಿ ಹೇಳಿದ್ರು 10ರಿಂದ 15% ಹೇಳಿದ್ರು, ನಮ್ದು ಎಷ್ಟು ಗೊತ್ತಾ 2% ಡಿಫಿಷಿಯನ್ಸಿ. ನಾನು ಅವ್ರಿಗೆ ಹೇಳಿದೆ, ಇದೇ ಮೀಟಿಂಗ್ ಹೇಳಿದೆ, ಇಲ್ಲಿ 100% ನಾವು ಪ್ರಾಮಾಣಿಕಲ್ಲ, 1% 2% ವ್ಯತ್ಯಾಸ ಇರ್ತದೆ. ಇಷ್ಟು ಇಲಾಖೆಗಳನ್ನ ಇಷ್ಟೆಲ್ಲರೂ ಸಂತೋಷಿಸ್ಕೊಂಡು ಹೋಗಬೇಕು. ಸಂಸ್ಥೆಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ, ಬಿಡ್ತಾರೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ಬೇರೆ ಜರಂತಿ ಅವರು 20 ವರ್ಷ ಸಂಸ್ಥೆ ಪ್ರಾರಂಭ ಮಾಡಿ 20 ವರ್ಷದಿಂದ ಅವ್ರು ವಿದ್ಯಾಸಂಸ್ಥೆ ಕಟ್ತಾ ಇದ್ದಾರೆ. ನಾವು 9 ವರ್ಷದಲ್ಲಿ ಇಷ್ಟು ದೊಡ್ಡ ವಿದ್ಯಾಸಂಸ್ಥೆನ ಕಟ್ಟಿ ಇವತ್ತು 1,000 ಮಕ್ಕಳು ಇಂಗ್ಲಿಷ್ ಮೀಡಿಯಮಲ್ಲಿ. ಕನ್ನಡ ಮೀಡಿಯಂ ನಾವು ನಡೆಸ್ತಾ ಇದ್ದಿದ್ರೆ, ಪ್ರಾರಂಭ ಮಾಡಿದ್ರೆ ಈ ಕನ್ನಡ ಮೀಡಿಯಂ ಪರಿಸ್ಥಿತಿ ಇವತ್ತೆಲ್ಲ ಮಕ್ಕಳು ಇಟ್ಕೊಂಡು ಸಂಸ್ಥೆ ಇರಬೇಕಾಗಿತ್ತು ಅಷ್ಟೇ. ಇವತ್ತು ಮುಚ್ಚೋಗ್ತಕ್ಕಂಥ ಸಂಸ್ಥೆಗೆ ಜೀವ ಕೊಡಬೇಕಂತೇಳಿ ಕಷ್ಟ ಬಿದ್ದು ಅನುದಾನ ಅಂತೇಳಿ ಕಷ್ಟ ಬಿದ್ದು ದುಡ್ದು ಇವತ್ತು ಈ ಸಂಸ್ಥೆ ಇಷ್ಟು ಬೃಹದಾಕಾರ ಬರ್ತಿರ್ತಕ್ಕಂಥ ಇವತ್ತು ಆಗಸ್ಟ್ 15ನೇ ತಾರೀಕು ಹತ್ತಿ ಮೇಲೆ ಗ್ರಾಮಸ್ಥರು
10 ಲಕ್ಷ 80 ಲಕ್ಷ ಇದು 1 ವರ್ಷದಲ್ಲ, 10, 7, 8 ವರ್ಷದಿಂದ ಇರ್ತಂದ್ರೆ ಪ್ರತಿ ವರ್ಷ ಆಗ್ತಕ್ಕಂಥ ವ್ಯತ್ಯಾಸಗಳು 10 ಲಕ್ಷ 8 ಲಕ್ಷ 9 ಲಕ್ಷ 5 ಲಕ್ಷ ಬ್ಯಾಲೆನ್ಸ್ ಫೀಸ್ ಉಳ್ಕೊಳ್ಳದೆ ಯಾರು ಬಂದರೂ ಅದು ಹಾಗೆ ಆಗ್ತದೆ. ಇಲ್ಲಿ ನಮ್ಮ ಸಿಬ್ಬಂದಿ ಮಕ್ಕಳು ಈ ಕಸ ಗುಡಿಸಂತ DGP ಎಂಪ್ಲಾಯ್ಸ್ ಮಕ್ಕಳು 7-8 ಜನ ಇರ್ತಾರೆ, ಅವ್ರಿಗೆ ಫೀಸ್ ರಿಯಾಯಿತಿ ಕೊಡಬೇಕು, ಅದು ಇದರಲ್ಲಿ ಸೇರಿರ್ತದೆ. ಆಡಳಿತ ಮಂಡಳಿ 13 ಜನ ಡೈರೆಕ್ಟ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿರೋದು ಯಾರು ಬರ್ತಾರೆ 500 ರೂಪಾಯಿ ಫೀಸ್ ಕಡಿಮೆ ಮಾಡಿ 2,000 ಫೀಸ್ ಕಡಿಮೆ 3,000 ಫೀಸ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅದು ಇದು ಮಾಡಬೇಕು. ಪುರಸಭೆ ಸದಸ್ಯರು ಹೇಳ್ತಾರೆ. ಜಯಭಾರತಿ ವಿದ್ಯಾಸಂಸ್ಥೆ 70 ವರ್ಷಗಳ ಅಮೃತ ಮಹೋತ್ಸವ ವರ್ಷಕ್ಕೆ ಕಾರ್ಯನಿರ್ವಹಿಸುವಂಥ ಸಂದರ್ಭ. ಈ ದೀರ್ಘ 75 ವರ್ಷಗಳ ಕಾಲ ಈ ಶಾಲೆ ಇಷ್ಟೆಲ್ಲ ನಡ್ಕೊಂಡು ಬರಬೇಕಾದ್ರೆ ಹಿಂದೆ ಯಾರೆಲ್ಲ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ವಿವಿಧ ಹಂತದಲ್ಲಿ ಕೆಲಸ ಮಾಡಿದಂಥ ಎಲ್ಲರ ಪರಿಶ್ರಮಗಳು ಸಹ ಇದೆ. ಈಗೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗಿದೆ. ಈ ಶಾಲೆಯ ಬಗ್ಗೆ ನಿರಂತರವಾಗಿ ಅದರ ಬೆಳವಣಿಗೆ ಜೊತೆಯಲ್ಲೇ ಆರೋಪಗಳು ಸಹ ನಿರಂತರವಾಗಿ ಬರ್ತಾನೆ ಇದೆ. ನಮ್ಮ ಕೆಲವು ಗೆಳೆಯರು ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಈ 5 ವರ್ಷಗಳಲ್ಲಿ 2019ರಿಂದ 25ರವರೆಗೆ 87 ಲಕ್ಷ ಮಿಕ್ಕಿದಂತಹ ವಸೂಲಾಗದ ಶುಲ್ಕದ ಬಗ್ಗೆ, ಫೀಸದ ಬಗ್ಗೆ, ಮತ್ತೆ ಕನ್ನಡ ಪ್ರೌಢಶಾಲೆಯನ್ನು ಮುಚ್ಚುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಆರೋಪ ಮಾಡಿದ್ದಾರೆ. ಮತ್ತೆ ಇವರು ನಿರಂತರವಾಗಿ ಈ ಶಾಲೆಯ ಬಗ್ಗೆ ಮಾಡಿರ್ತಕ್ಕಂಥ ಆರೋಪಗಳು ಈ ಹಿಂದೆನೂ ಕೂಡ ಬಹಳಷ್ಟು ಆರೋಪಗಳು ಮಾಡಿದ್ರು. ಅದರಲ್ಲಿ 64 ಎನ್ಕ್ವೈರಿ ಅನ್ನೋದು ಇವತ್ತು ಜಯಭಾರತಿ ಶಾಲೆಯ ವಿದ್ಯಾರ್ಥಿಗಳ ಮೂಲಕ ಬಂದಿರತಕ್ಕಂಥ ಬಹಳಷ್ಟು ಆಸ್ತಿಗಳಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ 4 ಎಕರೆ ಉಪಕರಣ ಮೈ ಕೊಡ್ತೀವಿ, 2 ನಿಮಿಷ ಮೈ ಕೊಡ್ತೀವಿ, ನೀವು ಅದನ್ನ ಸುಪ್ರೀಂ ಕೋರ್ಟ್ ನಡೆದಿರ್ತಕ್ಕಂಥ ಕೇಸ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಕೇಸ್ಗೆ ಲಾಯರ್ಗೆ ದುಡ್ಡು ಕೊಟ್ಟಿರ್ತೀವಲ್ಲ, ಆ ದುಡ್ಡು ಕೊಟ್ಟಿರೋದಕ್ಕೆ ಫೀಸ್ ಕೊಡ್ತೀವಿ ಲಾಯರ್, ಯಾರು ಕೂಡ ಅದಕ್ಕೆ ರಸೀದಿ ಕೊಡೋದಿಲ್ಲ. ನಿಮ್ಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಲಾಯರ್ ಹತ್ರ ನಾವೆಲ್ಲ ಹೋಗಿರ್ತೀವಿ, ನಾವು ಕೊಡೋದ ದುಡ್ಡಿಗೆ ಅವ್ರು ಯಾರು ರಸೀದಿ ಕೊಡೋದಿಲ್ಲ. ನೀವು ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ಗೆ ಕೊಟ್ಟಿರ್ತಕ್ಕಂಥ ಫೀಸ್ ಅದಕ್ಕೆ ರಸೀದಿ ಇಲ್ಲ, ದಾಖಲೆ ಇಲ್ಲ ಅಂತ 64 ಎನ್ಕ್ವೈರಿ ಆಗಿರೋದು. ನೀವು ಲಾಯರ್ ಮಾಡಿರ್ತೀರ, ನೀವು ಯಾರು ರಸೀದಿ ತಗೊಂಡಿರ್ತೀರ. ಸುಮಾರು 50-60 ಕೋಟಿ ರೂಪಾಯಿ ಆಸ್ತಿ ಶಾಲೆಗೆ ಉಳಿದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಆಗಿದ್ದಂಥ ಬಸವರಾಜ ನೇತೃತ್ವದ ಆಡಳಿತ ಮಂಡಳಿ ಬಹಳಷ್ಟು ಸಾರಿ ಡೆಲ್ಲಿಗೆ ಹೋಗಿ ಅಲ್ಲಿ ಲಾಯರ್ಗಳನ್ನು ಭೇಟಿ ಮಾಡಿ ಅಲ್ಲಿನ ಆಡಳಿತ ಮಂಡಳಿ ಮತ್ತು ನಮ್ಮ ಕಾರ್ಯದರ್ಶಿಗಳು ಬಹಳಷ್ಟು ಶ್ರಮ ವಹಿಸಿ ಅದನ್ನು ಮುಗಿಸ್ಕೊಂಡಿದ್ದಾರೆ. ಇವತ್ತು 50-60 ಕೋಟಿ ಮೇಲೆ ಆಸ್ತಿ. ಆದರೆ ಅವ್ರ ಪ್ರಶ್ನೆ ಏನು, ಆ ಲಾಯರ್ ಕೊಟ್ಟು ಫೀಸ್ ತಗೊಂಡ್ರೆ ಅಷ್ಟು ಇವರು ಹೋರಾಟ ಮಾಡಿ ಆ ಜಮೀನನ್ನ ಶಾಲೆಯ ಆಸ್ತಿಯನ್ನು ಉಳಿಸಿದ್ರು, ಅದನ್ನು ಕೇಳ್ತಾ ಇಲ್ಲ ಅವರು. ಲಾಯರ್ ಕೊಟ್ಟು ಫೀಸ್ ಕೊಡಿ, ಫೀಸ್ ದಾಖಲೆ ಕೊಡಿ ಅಂತ ಕೇಳ್ತಾರೆ. ಒಂದು ಮತ್ತೆ ದಾಸಪುರ ಕೇಳಿರ್ತಕ್ಕಂಥ ಜಯಭಾರತಿ ಶಾಲೆಯ ಜಮೀನು ಎಲ್ಲಿದ್ದು ಅದನ್ನು ನೀವು ಬಾಡಿಗೆ ಕೊಟ್ಟಿದ್ದೀರಾ ಅಂತ. ಅದು ರಸ್ತೆಯಿಂದ ಮಧ್ಯಭಾಗದಲ್ಲಿದ್ದಂಥ ಶಾಲೆ. ಅದನ್ನು ಬಾಡಿಗೆ ಕೊಡೋದಕ್ಕಿಂತ ಮೊದಲು ಆಡಳಿತ ಮಂಡಳಿಯಲ್ಲಿ ನಿರ್ಧಾರ ಆಗಿದೆ. ಸಂಬಂಧಪಟ್ಟ ಸರ್ಕಾರಿ ಇಲಾಖೆಯ ಇವರೆಲ್ಲರನ್ನು ಅನುಮತಿಯನ್ನು ಕೊಟ್ಟಿದ್ದಾರೆ. AR ಅಂದರೆ ಸರ್ಕಾರದ ಅನುಮತಿಯನ್ನು ಪಡೆದುಕೊಂಡೇ ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಅವರು ಕೊಟ್ಟಿದ್ದ ಆದೇಶವೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಗಳನ್ನು ಮಾಡಿದ್ರು. ಯಾವುದೇ ಆರೋಪಗಳು
ಸಾಬೀತಾಗಿರಲಿಲ್ಲ. ಒಂದು ನಮ್ಮ ಶಾಲಾ ವಾಹನ FC ಮಾಡಿರಲಿಲ್ಲ. ಒಂದೆರಡು ದಿನ ತಡ ಆಗಿತ್ತು, ಅರ್ಜೆಂಟಾಗಿ ಬೇರೆ ವ್ಯವಸ್ಥೆ ಇಲ್ಲ, ಮಕ್ಕಳು ಕರ್ಕೊಂಡು ಬರಬೇಕಾಗಿತ್ತು. FC ಮಾಡಿದ ಕಾರಣಕ್ಕಾಗಿ ಅದೊಂದು ಆರೋಪ ಮಾಡಿದ್ರು, ಅದೊಂದು ಸಾಬೀತಾಗಿತ್ತು. FC ಮಾಡಲಿಲ್ಲ, ಗಾಡಿ ಓಡಿಸಿದ್ದಿಲ್ಲ ಅಂತ. ಕೆಲವು ದಿನದಲ್ಲಿ ಯಾವುದೋ ಒಂದು ಗಾಡಿ ರಿಪೇರಿ ಆಗ್ತದೆ, FC ಗೌರ್ಮೆಂಟ್ ನಿಲ್ಲಿಸಿದ್ದಾರೆ, ಮಕ್ಕಳನ್ನ ಅಲ್ಲಿಂದ ಕರ್ಕೊಂಡು ಬರಲೇಬೇಕು, ಇವತ್ತೊಂದಿನ ಬರೋಣ ಅಂತ ಹೇಳ್ತಾರೆ. ಅಂಥದನ್ನ ಯಾವ ಉದ್ದೇಶಪೂರ್ವಕವಾಗಿ RTO ಹಿಡಿದುಕೊಂಡು ಶಾಲೆ ವಾಹನ FC ಓಡ್ತಾ ಇದ್ದಾರೆ ಅಂತೇಳಿ ಹಿಡಿದುಕೊಂಡು ಅದೊಂದು ಆರೋಪ ಸಾಬೀತಾಗಿತ್ತು. ಆಮೇಲೆ ಸರ್ಕಾರನೇ ಅನುಮತಿ ಕೊಟ್ಟಿದ್ದು ಏನು ಬಾಡಿಗೆ ಕೊಟ್ಟಿದ್ದಾರೆ, ಅದು ಮತ್ತೊಮ್ಮೆ ಎನ್ಕ್ವೈರಿ ಆಗಿ ಅದು ತಪ್ಪು ಅಂತೇಳಿ ಸರ್ಕಾರ ಮಾಡಿದ ಆದೇಶವೇ ತಪ್ಪು ಅಂತೇಳಿ ಅದೇ ಸರ್ಕಾರ ಆಡಳಿತವನ್ನ ದುರುಪಯೋಗ ಮಾಡಿಸಿಕೊಂಡು 29C ಎನ್ಕ್ವೈರಿ ಆಗಿ ಅವರ ಆಡಳಿತ ಮಂಡಳಿಯನ್ನ ಡಿಸಾಲ್ವ್ ಮಾಡೋದು. ಅದಕ್ಕೆ ಹೈಕೋರ್ಟಲ್ಲಿ ತಡೆಯಾಜ್ಞೆ ಸಿಗಿದೆ. ಹೀಗಾಗಿ ಅವರು ಯಾವುದೇ ಹಿಂದೆ ಮಾಡಿದಂಥ ಯಾವುದೇ ಆರೋಪಗಳು ಸಾಬೀತಾಗಲಿಲ್ಲ. ಈಗ ಮತ್ತೊಮ್ಮೆ ವಿನಾಕಾರಣ ಇಷ್ಟೊಂದು ಉತ್ತಮ ಗುಣಮಟ್ಟದ ಶಾಲೆ ನಡೀತರಕ್ಕೆ ಕಿರುಕುಳ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ವಿನಾಕಾರಣದ ನಿರಾಧಾರವಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಹೊಸನಾಟಕ ಶುಲ್ಕದ ಬಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಬಹಳ ವಿವರವಾಗಿ ಹೇಳಿದ್ದಾರೆ. ಹೆಂಗೆಲ್ಲ ಉಳಿದು ಕೋವಿಡ್ ಸಮಯದಲ್ಲಿ 3 ವರ್ಷ ಮಕ್ಕಳು 1 ವರ್ಷ ಮಕ್ಕಳು ಬಂದಿಲ್ಲ ಫೀಸ್ ಅಂತ ಹೇಳ್ತಾರೆ. ಆಮೇಲೆ ಕಡ್ಡಾಯವಾಗಿ ಫೀಸನ್ನು ವಸೂಲಿ ಮಾಡೋದ್ರ ಬಗ್ಗೆ ಸರ್ಕಾರದ ನಿರ್ದೇಶನಗಳು ಸಹ ಇದ್ದಿದ್ದರಿಂದ ಆ ಟೈಮಲ್ಲಿ ನಮ್ಮನ್ನೆಲ್ಲ ಎಲ್ಲ ಕಡೆಯಿಂದಲೂ ಫೀಸ್ಗಳು ಖಾಸಗಿ ಶಾಲೆಗಳ ಸಮೇತ ವಸೂಲಾಗಲಿಲ್ಲ. ಮತ್ತೆ ಸರ್ಕಾರ ಕೂಡ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿ ಮಾಡುವುದರಿಂದ ಕಡ್ಡಾಯವಾಗಿ ಫೀಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಯನ್ನ ಶಾಲೆಗೆ ಸೇರಿಸದೇ ಇರೋದಾಗಲಿ ಪರೀಕ್ಷೆಗೆ ಕುಳಿಸದೇ ಇರೋದಾಗಲಿ ಮಾಡೋದಿಲ್ಲ. ಈ ಥರದೆಲ್ಲ ಸಮಸ್ಯೆ ಇರ್ತವೆ. ಯಾರೋ ಪ್ರಮುಖರು ಹೇಳ್ತಾರೆ, ಯಾವ 2,000 ರೂಪಾಯಿ ಕಡಿಮೆ ಮಾಡಿ ಅಂತೇಳಿ ಮಾಡಬೇಕು. ಅಥವಾ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿ ಇರ್ತಾರೆ, ಓದೋಕ್ಕೆ ಶಕ್ತಿ ಇಲ್ಲ, ಫೀಸ್ ಕಟ್ಟೋಕ್ಕೆ ಶಕ್ತಿ ಇಲ್ಲ, ಅಂಥವ್ರಿಗೆ ಕಡಿಮೆ ಮಾಡಬೇಕಾಗ್ತದೆ. ಕೆಲವು ಟೈಮಲ್ಲಿ ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಾಗ್ತದೆ ಅಂತ ಒಂದೆರಡು ಕೇಸಲ್ಲಿ ಈ ರೀತಿಯಾಗಿ ಅದು ಉಸಿರಾಗಬೇಕಾದಂಥ ಫೀಸ್ ಅದು ಈ 5 ವರ್ಷ ತನಕ ಈ ಸಂಸ್ಥೆ ಕಟ್ಟಾಗಿದ್ದು ಎಲ್ಲರೂ ಸಹ ಇಲ್ಲಿ ಯಾರು ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಫೀಸನ್ನು ಕಟ್ಟೋಕ್ಕೆ ಸಿಗ್ತಿಲ್ಲ ಅಂತವರಿಗೆಲ್ಲರೂ ಸಹಾಯ ಮಾಡ್ತಾನೆ ಬರ್ತಾ ಇದ್ದಾರೆ. ಮತ್ತೊಂದು ಆರೋಪ ಮಾಡ್ತಾ ಇದ್ದಾರೆ, ಕನ್ನಡ ಪ್ರೌಢಶಾಲೆಯನ್ನ ಮುಚ್ತಾ ಇದ್ದಾರೆ. ಖಂಡಿತವಾಗಿ ಆ ಶಾಲೆಯನ್ನು ಮುಚ್ತಾ ಇಲ್ಲ. ಆ ಶಾಲೆಯಲ್ಲಿ ಇನ್ನಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಏನೆಲ್ಲ ಬೇಕು ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಒಳ್ಳೆ ರಿಸಲ್ಟ್ ಬಂದಿತ್ತು, 80-83% ಬಂದಿತ್ತು. ಆದರೆ ಮೊನ್ನೆ ಬಂದಂಥ ಮೇಲಿಂದ ಬಂದಂಥ ಫಲಿತಾಂಶದಲ್ಲಿ ಬಹಳ ಕಡಿಮೆ ಬಂದಿತ್ತು ಫಲಿತಾಂಶ. ಹಾಗಾಗಿ ಅಲ್ಲಿ ಬಹಳಷ್ಟು ಒಂದು ಸಮಸ್ಯೆಗಳಿತ್ತು. ಹಾಗಾಗಿ ಎಲ್ಲ ಹೊಸ ಶಿಕ್ಷಕರನ್ನೇ ಅಲ್ಲಿ ನೇಮಕ ಮಾಡ್ಕೊಂಡಿದ್ದೀವಿ. ಅಲ್ಲಿ ಏನು ಮೂಲ ಸೌಕರ್ಯ ಬೇಕು, ಇದೇ ರೀತಿ ಎಲ್ಲ ಬಾಗಿಗಳು ಮಾಡಿಕೊಟ್ಟಿದ್ದಾರೆ. ಒಂದು ಉತ್ತಮ ಶಿಕ್ಷಣ ಸಿಗೋದಕ್ಕೆ, ಗುಣಮಟ್ಟದ ಶಿಕ್ಷಣ ಸಿಗೋದಕ್ಕೆ ಅಲ್ಲಿ ಏನೆಲ್ಲ ಬೇಕೋ ಅಂತ ಎಲ್ಲ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇದ್ದೀವಿ. ಅದನ್ನ ಯಾವುದೇ ಕಾರಣಕ್ಕೆ ಈ ಸಂಸ್ಥೆ ಬೆಳೆಯೋದಕ್ಕೆ ಹುಟ್ಟಿಗೆ ಮೂಲ ಕಾರಣವೇ ಆ ಶಾಲೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಆ ಶಾಲೆಯನ್ನ ಮುಚ್ಚೋದಿಲ್ಲ. ಇವರು ಯಾರು ನಿರಾಧಾರವಾದ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಇದು ಕೇವಲ ವೈಯಕ್ತಿಕ ಕಾರಣಕ್ಕಾಗಿ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಆಡಳಿತವನ್ನ ದುರುಪಯೋಗಪಡಿಸಿಕೊಂಡು ಈ ಸಂಸ್ಥೆಗೆ ಕೆಟ್ಟ
ಆಂಗ್ಲ ಪ್ರೌಢಶಾಲೆಯಲ್ಲಿ 100ಕ್ಕೆ 100 ಬರೋದಕ್ಕೆ ಸಾಧ್ಯ ಆಗಿದೆ. ಬಹುಶಃ ಹತ್ತಿರದಲ್ಲಿ ಯಾವುದೇ ಇವಾಗ ಹತ್ತಿರದಲ್ಲಿ ಒಂದು ಪ್ರಹ್ಲಾದ ಶಾಲೆ ಇದೆ, ಯಾವುದೇ ಶಾಲೆಯಲ್ಲಿ ನೀವು 100% ರಿಸಲ್ಟ್ ನೋಡೋದು ಕಷ್ಟ, ಸಾಧ್ಯ ಇಲ್ಲ. ಆದರೆ ಜಯಭಾರತಿ ಶಾಲೆ ಅದೇ ಗುಣಮಟ್ಟದ ಶಿಕ್ಷಣವನ್ನು ಉಳಿಸ್ಕೊಂಡ್ಬಂದಿದೆ. ಯಾವ ಶಿಕ್ಷಕರು ಪಾಪ ಹತ್ತಿರದಲ್ಲಿ ಮಾಡಲ್ಲ. ಆದರೆ ಜಯಭಾರತಿ ಶಾಲೆಯ ಶಿಕ್ಷಕರು ಸಂಬಳವನ್ನು ನೋಡಿದೆ ಕೇವಲ ಸೇವಾ ಮನೋಭಾವದಿಂದ ಮಾತ್ರ ಕೆಲಸ ಮಾಡ್ತಾರೆ. ಇವತ್ತು ಕನ್ನಡ ಪ್ರೌಢಶಾಲೆ ಮತ್ತೆ ಕಾಲೇಜಲ್ಲಿ ಅಲ್ಲಿ ಶಿಕ್ಷಕರಿಗೆ ಏನು ಸಂಬಳ ಕೊಡ್ತೀವಿ ಅಷ್ಟು ಕೂಡ ಸಂಬಳವನ್ನು ಅನುಸರಿಸಲಾಗಲ್ಲ, ಬರೋದಿಲ್ಲ. ಈ ಆಂಗ್ಲ ಪ್ರೌಢಶಾಲೆಯಿಂದ ಆಂಗ್ಲ ಶಾಲೆಯಿಂದ ಏನು ವರಮಾನ ಬರುತ್ತೆ ಅದನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತೆ ಅದೇ ಕಮರ್ಷಿಯಲ್ ಅಂಗಡಿಗಳಾಗಿವೆ ಅದನ್ನು ನಾವು ಕೊಡ್ತಾ ಇದ್ದೀವಿ. ಹೀಗಾಗಿ ಇದು ಲಾಭದ ಉದ್ದೇಶದಿಂದ ಸೇವಾ ಮನೋಭಾವದಿಂದ ನಡೆಸ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆ ಮೇಲೆ ಯಾರು ನಿರಾಧಾರವಾದಂತಹ ಸುಳ್ಳು ಆರೋಪಗಳನ್ನು ಮಾಡಿದರೆ ನಿಜಕ್ಕೂ ಇದು ಖಂಡಿಸಬೇಕಾದಂಥ ವಿಚಾರ. ಇದು ಒಂದು ವೇಳೆ ಇವರ ಕಿರುಕುಳಕ್ಕೆ ಈ ಶಾಲೆ ಜನತೆಗೆ ಗೌರವಕ್ಕೆ ಚ್ಯುತಿ ಬರೋದಾದ್ರೆ ಈ ಶಾಲೆ ಏನಾದರೂ ಕೂಡ ತನ್ನ ಇಷ್ಟೆಲ್ಲ ಬೆಳವಣಿಗೆಯನ್ನು ಮತ್ತೆ ಕುಸಿತದ ಹಾದಿಗೆ ಹೋಗಬೇಕಾದ್ರೆ ಅವರೇ ಕಾರಣ ಆಗ್ತಾರೆ. ಯಾವುದೇ ನಿರ್ದಿಷ್ಟ ಆರೋಪಗಳಿಲ್ಲ, ಬರೀ ಗಾಳಿಯನ್ನು ಗುಂಡು ಹೊಡಿತಾರೆ, ಯಾವುದೇ ಆರೋಪಗಳು ಸಾಬೀತಾಗಿಲ್ಲ ಇರೋದು. ಹಾಗಾಗಿ ಒಂದು ಉತ್ತಮ ರೀತಿಯಲ್ಲಿ ಈ ಭಾಗದಲ್ಲಿ ಶಾಲೆ ನಡ್ಕೊಂಡು ಹೋಗ್ತಾ ಇದೆ. ಅಂತವರಿಗೆ ಈ ಯಾರು ಕೂಡ ಅಡೆತಡೆ ಆಗಬೇಡಿ. ಈ ಶಾಲೆ ತನ್ನ ಮೊದಲಿನ ಏನು ಉದ್ದೇಶದಿಂದ ಹೊರತು ಅದೇ ಘನತೆಯನ್ನ ಈ ಶಾಲೆ ಪಡಿಸ್ಕೊಂಡು ಹೋಗಬೇಕು. ಹಾಗಾಗಿ ಎಲ್ಲರೂ ಕೂಡ ಈ ಶಾಲೆಗೆ ಸಹಕಾರ ಕೊಡಬೇಕು ಅಂತ ಹೇಳಿ ನಾನು ಹೇಳ್ತಾ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇವತ್ತು ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೀತಾ ಇದೆ. ಎಲ್ಲ ಸದಸ್ಯರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ಈ ಒಂದು ವಾರ್ಷಿಕ ಮಹಾಸಭೆಯನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆ 1951ರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ 75 ವರ್ಷಗಳ ದೀರ್ಘಾವಧಿಯನ್ನು ಸವಿಸಿ ಬಂದಿದೆ. ಬಹುಶಃ ಆನೇಕಲ್ ತಾಲೂಕಿನ ಭಾಳ ಹಳೆಯ ಶಾಲೆಗಳಲ್ಲಿ ಈ ಶಾಲೆ ಕೂಡ ಒಂದು. ಈ ಶಾಲೆಯನ್ನು ಆಗಿನ ಅತ್ತಿಬೆಲೆ ಸಾವುಕಾರ ಶರಬಣ್ಣವರು ಮತ್ತು ವೈರಾಮಯ್ಯನವರ ನೇತೃತ್ವದಲ್ಲಿ ಶಾಲೆ ಪ್ರಾರಂಭವಾಯಿತು. ಆಗಿನ ಸಂದರ್ಭದಲ್ಲಿ ಈ ಭಾಗದಲ್ಲಿ ಶಾಲೆಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು. ಯಾರೋ ಹಣವಂತರು ಬೆಂಗಳೂರು ಮತ್ತು ಬೇರೆ ನಗರಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾಯಿದ್ರು. ಆದರೆ ಈ ಭಾಗದಲ್ಲಿ ಅತ್ತಿಬೆಲೆ ಮತ್ತು ಸುತ್ತಮುತ್ತಲಿನ ಹಳ್ಳಿ ಭಾಗದ ಜನ ಒಂದು ಉತ್ತಮ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಮಹನೀಯರು ಇಲ್ಲಿ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅವರು ಕೇವಲ ಇಲ್ಲಿ ಹಳ್ಳಿಗಾಡಿನ ಜನರಿಗೆ ಇಲ್ಲಿನ ಸಾಮಾನ್ಯ ಜನರಿಗೆ, ಮಧ್ಯಮ ವರ್ಗದ ಜನರಿಗೆ, ಬಡ ಜನರಿಗೆ ಅವರನ್ನು ಗುರಿಯಾಗಿಸ್ಕೊಂಡು ಅವರಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಪ್ರಾರಂಭವಾದಂಥ ಶಾಲೆ. ಈ 75 ವರ್ಷಗಳ ಕಾಲ ಈ ದೀರ್ಘ ಅವಧಿಯಲ್ಲಿ ಭಾಳಷ್ಟು ಜನ ಈ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ, ಅಧ್ಯಕ್ಷರುಗಳಾಗಿ ಕೆಲಸ ಮಾಡಿ ಹೋಗಿದ್ದಾರೆ. ಮೂಲವಾಗಿ ಯಾವ ಉದ್ದೇಶದಿಂದ, ಸೇವೆಯ ಉದ್ದೇಶದಿಂದ ಈ ಶಾಲೆ ಪ್ರಾರಂಭವಾಯಿತು, ಇವತ್ತಿಗೂ ಕೂಡ ಅದೇ ಬದ್ಧತೆಯನ್ನು, ಅದೇ ಉದ್ದೇಶವನ್ನು ಈ ಶಾಲೆ ಹೊಂದಿದೆ. ಇಲ್ಲಿ ಹೊಸದಾಗಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಆಗಿದೆ. ನಂತರದ ದಿನಗಳಲ್ಲಿ ಕಾಲೇಜು ಪ್ರಾರಂಭ ಆಗಿದೆ. ಒಟ್ಟು 1800 ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಬಹುತೇಕ ಹೊಸ ಹೊಸ ಕಟ್ಟಡಗಳು ಬಂದಿದ್ದಾವೆ. ನಾವು ಹಿಂದೆ ಕಾಣಿಸ್ತಾ ಇರ್ತಕ್ಕಂಥ ಕಟ್ಟಡ ಎನ್ ಬಸವರಾಜ್ ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಕಟ್ಟಡ ನೋಡಿ. ಈ ಶೆಡ್ ಮಕ್ಕಳಿಗೆ ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ, ಕಾರ್ಯಕ್ರಮ ಮಾಡೋದಕ್ಕೆ ಭಾಳ ಬಿಸಿಲಲ್ಲಿ ಕಷ್ಟ ಆಗ್ತಾಯಿತ್ತು.
ಒಂದು ಉತ್ತಮವಾದಂಥ ಶೆಡ್ಡನ್ನು ನಿರ್ಮಾಣ ಮಾಡಿಕೊಟ್ರು BG ಆಂಜಿನಪ್ಪನವರು, ಅವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ. ಮುನ್ಸಾಮರೆಡ್ಡಿ ಮತ್ತು ಗೋಪಾಲಪ್ಪನವರು ಅಧ್ಯಕ್ಷರಾಗಿದ್ದಂಥ ಕಾಲದಲ್ಲಿ ನೋಡಿ 64 ಚದರ ಕಟ್ಟಡವನ್ನು ದಾನಿಗಳಿಂದ ದುಡ್ಡನ್ನು ಮೆಟೀರಿಯಲನ್ನು ತೆಗೆದುಕೊಂಡು ಕಟ್ಟಿರ್ತಕ್ಕಂಥದ್ದು. ರಾಜ್ಯಸಭಾ ಸದಸ್ಯರಾಗಿದ್ದಂಥ ಕುಪೇಂದ್ರ ರೆಡ್ಡಿ ಅವರು ತಮ್ಮ ಸ್ವಂತ ಹಣದಿಂದ 1,30,00,000 ವೆಚ್ಚದಲ್ಲಿ ನೋಡಿ ಒಂದು ಒಳ್ಳೆ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಈಗಿನ ಅವಧಿಯಲ್ಲಿ, ನಮ್ಮ ಅವಧಿಯಲ್ಲಿ 64 ಚದರ ಪ್ರಯೋಗಾಲಯ ಮತ್ತು ಗ್ರಂಥಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ವಿ ಹೊಸ ಕಟ್ಟಡದಲ್ಲಿ, ಅದು ದಾನಿಗಳಿಂದಾನೆ. ಇಲ್ಲಿ ಹೊಸದಾಗಿ ಏನೇನು ಪ್ರಾರಂಭವಾಗಿದೆ ಎಲ್ಲ ಕಟ್ಟಡಗಳು ಕೂಡ ದಾನಿಗಳನ್ನು ಮನವೊಲಿಸಿ ಅವ್ರ ಕಡೆಯಿಂದನೇ ಮಾಡ್ತಾ ಇರ್ತಕ್ಕಂಥ ಕಟ್ಟಡಗಳಿವು. ಕಟ್ಟಡಗಳ ಜೊತೆಯಲ್ಲಿ ಬರೀ ಕಟ್ಟಡಗಳು ಮಾತ್ರ ಬೆಳೆದಿಲ್ಲ, ಉತ್ತಮ ಗುಣಮಟ್ಟದ ಶಿಕ್ಷಣ ಕೂಡ ಕೊಡೋದಕ್ಕೆ ಮೊದಲಿಂದಲೂ ಕೂಡ ಇಲ್ಲಿ ಪ್ರಸಿದ್ಧಿ ಅಂದರೆ ನಮ್ಮ ಜಯಭಾರತಿ ಶಾಲೆನೇ. 2016-17 ಸಾಲಿನಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭವಾಯಿತು. ಈ 9 ವರ್ಷಗಳ ಕಾಲದಲ್ಲಿ ಪ್ರತಿ ವರ್ಷವೂ ಕೂಡ 100% ಫಲಿತಾಂಶವನ್ನು ಶ್ರೀ ಜಯಭಾರತಿ ಪ್ರೌಢಶಾಲೆ 10ನೇ ತರಗತಿ ಕೊಡ್ತಾನೆ ಬರ್ತಾ ಇದೆ. ಮತ್ತು ಕೆಲವರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕನ್ನಡ ಪ್ರೌಢಶಾಲೆಯನ್ನು ಮುಚ್ಚುತ್ತಾ ಇದ್ದಾರೆ ಅಂತೇಳಿ. ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ ಅವ್ರಿಗೆ, ಯಾವುದೇ ಕಾರಣಕ್ಕೆ ಆ ಶಾಲೆಯನ್ನು ಮುಚ್ಚೋದಿಲ್ಲ. ಈ ಶಾಲೆ ಪ್ರಾರಂಭವಾಗೋದಕ್ಕೆ ಮೂಲ ಕಾರಣನೇ ಅದು ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯ ಹುಟ್ಟಿಗೆ ಕಾರಣವಾದಂಥ ಒಂದು ಶಾಲೆ ಅದು. ಹಂಗಾಗಿ ಆ ಶಾಲೆಗೆ ಇನ್ನಷ್ಟು ಮೂಲ ಸೌಕರ್ಯಗಳನ್ನು ಕೊಟ್ಟು ಇನ್ನಷ್ಟು ಉತ್ತಮ ರೀತಿಯ ಶಿಕ್ಷಕರನ್ನು ನೇಮಕ ಮಾಡಿ ಆ ಶಾಲೆ ಮತ್ತೆ ತನ್ನ ಹಿಂದಿನ ಗತವೈಭವವನ್ನು ಎಷ್ಟೆಲ್ಲ ಮಕ್ಕಳಿದ್ರು ಅಷ್ಟು ಮಕ್ಕಳು ಬರೋ ಥರ ಅದನ್ನು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವಿದ್ದೀವಿ. ಅಲ್ಲಿ ಮಕ್ಕಳಿಗೆ ಏನೆಲ್ಲ ಅಗತ್ಯವಾಗಿ ಬೇಕಾಗಿದೆ ಅಂತ ಮೂಲ ಸೌಕರ್ಯಗಳನ್ನು ಸಹ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಳ್ಳೆ ಒಂದು ಶಿಕ್ಷಣವನ್ನು ಕೊಡುವಂಥ, ಮಕ್ಕಳು ಓದಿಗೆ ಪ್ರೇರೇಪಿಸುವಂಥ ಪರಿಸರವನ್ನು ನಿರ್ಮಾಣ ಮಾಡೋದಕ್ಕೆ ಈ ಥರ ಶೆಡ್ಡು, ಆಮೇಲೆ ನೀರು, ಬಿಸ್ಲರಿ ವಾಟರು, ಈ ರೀತಿ ಅಗತ್ಯವಾದಂಥ ಏನೇನು ಸೌಕರ್ಯಗಳು ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಶಾಲೆ ತನ್ನ ಬದ್ಧತೆಯನ್ನು ಮೊದಲು ಯಾವ ಕಾರಣದಿಂದ ಪ್ರಾರಂಭವಾಯಿತೋ ಅದನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡು ಬರ್ತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಮುಂದಿನ ಪೀಳಿಗೆಗೆ ಅದೇ ಉದ್ದೇಶದಿಂದ ಹಸ್ತಾಂತರ ಖಂಡಿತ ಮಾಡ್ತೀವಿ. ಮತ್ತು ಇವತ್ತು ಏನೆಲ್ಲ ಕೆಲವು ಆರೋಪಗಳು ಬರ್ತಾ ಇದೆ, ಯಾವುದೇ ಶಾಲೆಯಲ್ಲಿ ಒಳ್ಳೆ ರೀತಿಯ ಕೆಲಸ ಆಗ್ತಾ ಇದ್ರೆ ಮಾತ್ರ ದಾನಿಗಳು ಸಹಾಯ ಮಾಡ್ತಾರೆ. ಈಗ ಒಂದು ಕಟ್ಟಡ ಕಟ್ಸ್ಕೊಡಿ, ಒಂದು ರೂಮನ್ನು ಕೊಡಿ ಅಂತೇಳಿ ನಾವು ಯಾರು ದಾನಿಗಳನ್ನ ಕೇಳ್ತೀವಿ. ಈ ಶಾಲೆ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೇನೆ ಅವ್ರು ಕೊಡೋದು. ಇಲ್ಲೇನೋ ದುರುಪಯೋಗ ಆಗ್ತಾ ಇದೆ, ಏನೋ ಆಗಬಾರ್ದು ಆಗ್ತಾ ಇದೆ ಅಂದರೆ ಯಾರೂ ಕೂಡ ದಾನ ಮಾಡೋದಿಲ್ಲ. ಹಂಗಾಗಿ ಇಷ್ಟೆಲ್ಲ ಇಷ್ಟೆಲ್ಲ ಕಟ್ಟಡನ ಕಟ್ಸ್ಕೊಡ್ತಾ ಇದ್ದಾರೆ ದಾನಿಗಳು ಅಂದರೆ ಇದು ಶಾಲೆ ಉತ್ತಮವಾಗಿ ನಡೀತಾ ಇದೆ. ಇದುವರೆಗೂ ಇದರ ಮೇಲೆ ಏನೆಲ್ಲ ಬಂದಿದೆ ಆರೋಪಗಳು ಅವೆಲ್ಲನೂ ಯಾವುದನ್ನು ಕೂಡ ಅದನ್ನು ನಿರ್ದಿಷ್ಟವಾಗಿ ಸಾಬೀತು ಆಗಲಿಲ್ಲ. ಹಂಗಾಗಿ ಈ ಶಾಲೆ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಈ ಶಾಲೆ ನಡೆಯೋದಕ್ಕೆ ಈ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೆಲವೊಂದಷ್ಟು ಜನ ನಿಮ್ಮ ಒಂದು ಸದಸ್ಯರಾಗಿರ್ಬೋದು ಪತ್ರಿಕೆ ಘೋಷಣೆ ಮಾಡಿರ್ತಾರೆ 87 ಲಕ್ಷ 85 ಅಧಿಕ ಲಕ್ಷ ರೂಪಾಯಿನ ತಿಂದಿದ್ದಾರೆ, ಅದನ್ನು ಈಗ ಫೀಸ್ ಕಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನೋಡಿ ಸರ್, ಈ 2019-20 ಸಾಲಿಂದು ಇದು ಇಷ್ಟು ವಸೂಲಾಗದೇ ಇರತಕ್ಕಂಥ ಫೀಸು ಅಂತೇಳಿ ಇದೆ. ಇದು ಈ ಶಾಲೆ ಪ್ರಾರಂಭವಾದಾಗಿಂದನೂ ಕೂಡ ಇದು ಮೂಲವಾಗಿ ಬಡವರನ್ನು, ಮಧ್ಯಮ ವರ್ಗದನ್ನು, ಕೂಲಿ ಕಾರ್ಮಿಕರನ್ನು ಯಾರು ಹೆಚ್ಚು ಫೀಸನ್ನು ಕಟ್ಟಿ ಮಕ್ಕಳನ್ನು ಓದಿಸೋದಕ್ಕೆ ಶಕ್ತಿ ಇಲ್ವೋ ಅಂಥವರನ್ನ ದೃಷ್ಟಿಯಲ್ಲಿಟ್ಕೊಂಡ ಪ್ರಾರಂಭವಾದಂಥ ಶಾಲೆ. ಹಂಗಾಗಿ ಇಲ್ಲಿ ಬರ್ತಕ್ಕಂಥವ್ರು ಹಣವಂತರ ಮಕ್ಕಳು ಯಾರೂ ಬರೋದಿಲ್ಲ, ಶ್ರೀಮಂತರ ಮಕ್ಕಳು ಯಾರೂ ಬರೋದಿಲ್ಲ. ಇಲ್ಲೆಲ್ಲ ಕೂಲಿ ಕಾರ್ಮಿಕರು, ಆಮೇಲೆ ಬೇರೆ ಬೇರೆ ಭಾಗಗಳಿಂದ ವಲಸೆ ಬಂದು ಈ ಕಂಪನಿಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ. ಅಂಥವ್ರ ಮಕ್ಕಳು, ಮಧ್ಯಮ ವರ್ಗದ ಮಕ್ಕಳು, ಜನಸಾಮಾನ್ಯರ ಮಕ್ಕಳು, ಅವರು ಎಷ್ಟೋ ಜನ ಫೀಸ್ ಕಟ್ಟೋಕ್ಕೂ ಶಕ್ತಿ ಇಲ್ಲ. ಅಂಥವ್ರಿಗೆ
2,000 3,000 ರೂಪಾಯಿ ಕಡಿಮೆ ಮಾಡಿದಂತಹ ಹಣ ಇದು. ಆಮೇಲೆ ಸರ್ಕಾರ ಕೂಡ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿ ಮಾಡಿರೋದ್ರಿಂದ ಆರೋಪ ಏನಂದ್ರೆ ಇಷ್ಟು ವರ್ಷಗಳ ಆ ಲೆಕ್ಕ ತೋರಿಸಿಲ್ಲ, ಈಗ ಏಕಾಏಕಿ ಯಾಕೆ ಆ ಲೆಕ್ಕ ತೋರಿಸ್ತಾ ಯಾಕೆ ಇಲ್ಲ ಲೆಕ್ಕ ನೀವು ತೋರಿಸ್ತಾ ಇರೋದಂದ್ರೆ ಇದೆಲ್ಲ ಶಾಲೆ ಪ್ರಾರಂಭವಾದಾಗಿದ್ದಾನಿದೆ ಅಲ್ಲಿನ ತೋರಿಸ್ಬಿಟ್ಟು ಕಾರ್ಯದರ್ಶಿ ಹಣ ತಿಂದಿದ್ದಾರೆ ಅಂತ ಅವರು ನೇರ ಆರೋಪ ಮಾಡ್ತಾರೆ. ಇದು ಸುಳ್ಳು ಆರೋಪ. ಇದು ಯಾವುದೇ ಅವ್ಯವಹಾರ ಇಲ್ಲಾಗಲಿಲ್ಲ. ನಿರಾಧಾರ 1951ರಲ್ಲಿ ಈ ಶಾಲೆ ಪ್ರಾರಂಭ ಆಯಿತು. ಈಗ ಆವಾಗಿಂದನೂ ಕೂಡ ಇಲ್ಲಿ ಬಡವರಿಗೆ ಸಹಾಯ ಮಾಡುವಂಥ, ಯಾರು ಅಶಕ್ತರಿಗೆ ಸಹಾಯ ಮಾಡುವಂಥ ಒಂದು ಪದ್ಧತಿ ಮೊದಲಿಂದಲೂ ಇದೆ. ಈಗ ಸರ್ಕಾರ ಕೂಡ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿ ಮಾಡಿರೋದ್ರಿಂದ ಯಾವುದೇ ವಿದ್ಯಾರ್ಥಿ ಅವರು ಫೀಸ್ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಶಾಲೆಗೆ ಸೇರಿಸದೇ ಇರೋದಾಗಲಿ ಅಥವಾ ಅವ್ರನ್ನ ಪರೀಕ್ಷೆಗೆ ಕುಡಿಸದೇ ಇರೋದಾಗಲಿ ಮಾಡೋಂಗಿಲ್ಲ. ಅವ್ರಿಗೆ ಪರೀಕ್ಷೆ ಕುಡಿಸ್ಲೇಬೇಕು, ಅವ್ರನ್ನ ಶಾಲೆಗೆ ಸೇರಿಸ್ಕೊಳ್ಳಬೇಕು. ಸರ್ಕಾರದ ಕಾಯ್ದೆನೇ ಹಂಗಿದೆ. ಆಮೇಲೆ ಯಾರೋ ಒಂದು ಪ್ರಮುಖರು 1,000-2,000 ರೂಪಾಯಿ ಯಾರೋ ಬಡವರು ಬಂದಿದ್ದಾರೆ, ಅವರಿಗೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ಲ ನಾವು ಕಡಿಮೆ ಮಾಡಲೇಬೇಕಾಗ್ತದೆ. ಮತ್ತು ಇನ್ಯಾರೋ ಪ್ರಭಾವಿಗಳು ಹೇಳ್ತಾರೆ, ಬೇರೆ ಬೇರೆ ಅಧಿಕಾರಿಗಳು ಕೆಲವು ಟೈಮಲ್ಲಿ ಹೇಳ್ತಾರೆ. ಆಮೇಲೆ ತೀರಾ ಪ್ರತಿಭಾವಂತ ಮಕ್ಕಳು ಕೆಲವರು ಇರ್ತಾರೆ. ಆ ಪ್ರತಿಭಾವಂತ ಮಕ್ಕಳು ಅವರಿಗೆ ಫೀಸ್ ಕಟ್ಟೋಕ್ಕೆ ಶಕ್ತಿ ಇಲ್ಲ. ಅಂಥ ಪ್ರತಿಭಾವಂತ ಮಕ್ಕಳಿಗೆ ನಾವು ಕೂಡ ಕಡಿಮೆ ಫೀಸನ್ನು ತಗೊತೀವಿ. ಅವ್ರಿಗೆ ಫೀಸ್ ಕಟ್ಟೋಕ್ಕೆ ಶಕ್ತಿ ಇಲ್ಲ. ಆದರೆ ಒಳ್ಳೆ ವಿದ್ಯಾರ್ಥಿ ಮಾತ್ರ, ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ, ಅಂಥವ್ರಿಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅಂಥವ್ರಿಗೆ ನಾವು ಫೀಸ್ ಕಡಿಮೆ ಮಾಡ್ತೀವಿ. ಹಂಗಾಗಿ ಇದೆಲ್ಲ ಉಳ್ಕೊಂಡು ಬಂದಿದೆ. ಆಮೇಲೆ ಈಗ ಯಾಕೆ ಇದನ್ನು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ತಂದಿರೋದಂದರೆ, ಪ್ರತಿ ವರ್ಷ ಈ ರೀತಿ ಉಳಿಕೆ ಆಗೋದನ್ನು ಆಡಿಟಲ್ಲಿ ತೋರಿಸಿದ್ದೀವಿ. ಆಡಿಟಲ್ಲಿ ತೋರಿಸಿಲ್ಲ ಅಂತಲ್ಲ, ಪ್ರತಿ ವರ್ಷದ ಆಡಿಟಲ್ಲಿ ಇದು ಉಸಿಲಾಗದೇ ಇರತಕ್ಕಂಥ ಫೀಸನ್ನು ತೋರಿಸಿದ್ದೀವಿ. ವಾರ್ಷಿಕ ಮಹಾಸಭೆಗೆ ಇದನ್ನು ತಗೊಂಡ್ಬಂದ್ರೆ, ಈಗ ಇಷ್ಟು ಹಣ ಫೀಸ್ ವಸೂಲಾಗಲಿಲ್ಲ ಅಂತೇಳಿ ತಗೊಂಡ್ಬಂದ್ರೆ ಇದೆಲ್ಲ ಒಂದು ಇನ್ನಷ್ಟು ಪ್ರಚಾರ ಆಗ್ತದೆ. ಪ್ರಚಾರ ಆದಮೇಲೆ ಏನಾಗ್ತದೆ, ತಿರುಗಿ ಇನ್ನು ಇದೇ ರೀತಿ ನಾವು ಕಡ್ದೇ ಇದ್ರೆ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮದು ಮನ್ನಾ ಆಗಿಬಿಡ್ತದೆ, ಸಾಲ ಮನ್ನಾ ಥರ ಆಗಿಬಿಡ್ತದೆ ಅನ್ನೋ ಕಾರಣಕ್ಕಾಗಿ, ಆಮೇಲೆ ಈ ಸಮಸ್ಯೆ ಇನ್ನಷ್ಟು ದೊಡ್ಡದಾಗ್ತದೆ ಅನ್ನೋ ಕಾರಣಕ್ಕಾಗಿ ನಾವು ತಗೊಂಡ್ಬಂದಿರಲಿಲ್ಲ. ನಿನ್ನೆ ಮಾಡಿದಂಥ ಆರೋಪಗಳೆಲ್ಲ ನಿನ್ನೆ ಮಾಡಿರ್ತಕ್ಕಂಥ ಆರೋಪಗಳೆಲ್ಲ ನಿರಾಧಾರವಾಗಿದೆ. ಯಾವ ಸತ್ಯ ಇಲ್ಲ ಅಂತ ಹೇಳ್ತಾರೆ. ಹೌದು. ಈಗ ಅವರು ನೇರ ಆರೋಪ ಮಾಡ್ತಿರೋದು ಕಾರ್ಯದರ್ಶಿ ಮೇಲೆ, ನಟರಾಜ್ ಮೇಲೆ ಓಪನ್ ಆಗಿ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಈಗ ಅವ್ರ ಮೇಲೆ ಆರೋಪ ಮಾಡಿರೋಂಥ ನಮ್ಮ ಸ್ನೇಹಿತರಿಗೆ ನಾನು ಹೇಳ್ತೀನಿ. ಈಗ ನಿನ್ನೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅಂತ ನಮ್ಮ ಸ್ನೇಹಿತರಿಗೆ, ಈಗ ವಾರ್ಷಿಕ ಮಹಾಸಭೆ ಇರೋದು ಸದಸ್ಯರು ತಮ್ಮ ಈ ಒಂದು ವರ್ಷದ ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗಿದೆ, ಲೋಪಗಳಾಗಿದೆ, ಅದನ್ನು ಹೇಳೋದಕ್ಕಾಗಿ ವಾರ್ಷಿಕ ಮಹಾಸಭೆ ನಡೀತದೆ. ಅಂಥ ಸಭೆಗೆ ಬಂದು ದಯವಿಟ್ಟು ನೀವು ಮಾತಾಡಿ, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಹೇಳಿ. ವ್ಯತ್ಯಾಸ ಆಗಿದ್ರೆ ತಿದ್ಕೊಳ್ಳೋಣ, ತಪ್ಪಾಗಿದ್ದರೆ ಅದಕ್ಕೆ ಶಿಕ್ಷೆ ಆಗಲಿ. ಈಗ ಸೆಕ್ರೆಟರಿ ಮೇಲೆ ಮಾಡ್ತಿರ್ತಕ್ಕಂಥ ಅವರ ಆರೋಪಗಳು ಕೂಡ ನಿರಾಧಾರ ಮತ್ತು ಸುಳ್ಳು. ಮತ್ತು ಅವರು ಬಹುಶಃ ಇಷ್ಟೆಲ್ಲ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರ ಅವ್ರದ್ದೇ. ಈ ಶಾಲೆ ಇವತ್ತೇನು 1800 ಮಕ್ಕಳಿದ್ದಾರೆ. ನೀವು ಯಾವುದೇ ಶಾಲೆಯಲ್ಲಿ ಇಷ್ಟೊಂದು ದೊಡ್ಡ ಸ್ಟ್ರೆಂತ್ ಇಲ್ಲ. ಈಗ ಮಕ್ಕಳನ್ನ ಪೋಷಕರು ಸೇರಿಸ್ತಾರೆ ಅಂದರೆ ಇಲ್ಲಿ ಉತ್ತಮವಾದಂಥ ಒಳ್ಳೆ ರೀತಿಯ ಶಿಕ್ಷಣ ಸಿಗ್ತದೆ ಅನ್ನುವಂಥ ಭರವಸೆ ಇದ್ದರೆ ಮಾತ್ರ ಅವ್ರು ಸೇರಿಸೋದು. ಇಲ್ಲಿ ಒಳ್ಳೆ ಶಿಕ್ಷಣ ಈಗ ಸಿಗೋದಿಲ್ಲ ಅನ್ನೋದ್ರೆ ಯಾರೂ ಪೋಷಕರು ಸೇರಿಸೋದಿಲ್ಲ. ಇಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಅವರೆಲ್ಲನೂ ಸೇರಿಸ್ತಾ ಇದ್ದಾರೆ. ಇವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪ ನಿರಾಧಾರ. ಎಜುಕೇಶನ್ ಟ್ರಸ್ಟಲ್ಲಿ ರಾಜಕೀಯ ಬಣ್ಣಗಳ ಒಂದು ಮುದ್ದಾಟ, ಎಜುಕೇಶನ್ ಟ್ರಸ್ಟ್ ಎಲ್ಲ ಒಂದು ಕಡೆ ಅಳಿವಿನ ಹಂಚ್ಕಡೆ ಹೋಗೋ ಮೂಮೆಂಟ್ ಇದೆಯಾ? ಈಗ ನೋಡಿ, ದಯವಿಟ್ಟು ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಇದು ರಾಜಕೀಯ ದಾಳದ ಕೇಂದ್ರ ಆಗೋದು ಬೇಡ. ಸಹಕಾರಿ ಸಂಸ್ಥೆಗಳಲ್ಲಿ ನೀವು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಶಿಕ್ಷಣ ಸಂಸ್ಥೆ ಇಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ಬ್ಯಾಂಕ್ಗಳಿದ್ದಾವೆ, ಬೇರೆ ಬೇರೆ ರೀತಿಯ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೆ ಇಡೀ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಒಂದು ಸಹಕಾರಿ ಕ್ಷೇತ್ರದ ಶಿಕ್ಷಣ ಸಂಸ್ಥೆ ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಇದು ನಮ್ಮ ಜಯಭಾರತಿ ಶಾಲೆನೇ ಸಹಕಾರಿ ಸಂಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸರ್ಕಾರಗಳಿಗೂ ಕೂಡ ಇದೊಂದು ಮಾದರಿಯಾಗಿ ನಿಲ್ಲುವಂಥ ಸಂಸ್ಥೆ. ಸಹಕಾರಿ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಈ ರೀತಿಯ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಬೋದು ಅಂತೇಳಿ ನಿರೂಪಿಸಿದಂಥ ಶಾಲೆ ಯಾವುದಾದ್ರು ಇದ್ದರೆ ಅದು ನಮ್ಮ ಜಯಭಾರತಿ ಶಾಲೆ. ಇದು ಮಾದರಿ ಆಗಬೇಕಾದಂಥ ಶಾಲೆ. ಹಂಗಾಗಿ ಇದ್ರ ಬಗ್ಗೆ ನೀವು ನಿರಾಧಾರವಾದಂಥ ಆರೋಪಗಳನ್ನು ಮಾಡಬೇಡಿ. ನಿಮ್ದೇನಾದ್ರೂ ಆರೋಪಗಳು ಇದ್ದರೆ, ನೀವು ಕೇಳೋದಿದ್ರೆ ಬನ್ನಿ, ವಾರ್ಷಿಕ ಮಹಾಸಭೆಗೆ ಬನ್ನಿ, ನಿಮಗೆ ನಾವು ಮನವಿ ಮಾಡ್ತೀವಿ. ನಿಮ್ಮದು ಆರೋಪಗಳೇನಾದ್ರು ಇದ್ದರೆ ಮುಕ್ತವಾಗಿ ಚರ್ಚೆ ಮಾಡೋಣ. ನಿಮ್ಮ ಆರೋಪಗಳಲ್ಲಿ ಸತ್ಯಾಂಶ ಇದ್ದರೆ ಅದು ಶಿಕ್ಷೆ ಆಗಲಿ. ಇಲ್ಲ, ಮಾಸಿಕ ಸಭೆಗೆ ಬನ್ನಿ. ಆ ಮಾಸಿಕ ಪ್ರತಿ ತಿಂಗಳು ಸಭೆ ನಡೀತದೆ, ಸಭೆಗೆ ಬಂದು ಎಲ್ಲ ಮಾಧ್ಯಮ
ಮಿತ್ರರಿಗೆ ಇವತ್ತೇನು 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ತಾವು ಈ ಜಯ ಭಾರತಿ ವಿದ್ಯಾಸಂಸ್ಥೆಗೆ ಆಗಮಿಸಿ ಏನಿವತ್ತು ಮಹಾಸಭೆ ಸುಸೂತ್ರವಾಗಿ ಯಶಸ್ವಿಯಾಗಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರೆಲ್ರಿಗೂ ಕೂಡ ಏನು ಈ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೂ ನಮ್ಮ ವಿದ್ಯಾಸಂಸ್ಥೆಯಿಂದ ಅವರಿಗೆ ಅಭಿನಂದನೆಗಳನ್ನ ಅರ್ಪಿಸ್ತಾ, ಬಹುಶಃ ಇಂಥ ಒಂದು ಸುಸಂದರ್ಭದಲ್ಲಿ ಯಾವುದೇ ಒಂದು ಸಮಸ್ಯೆ, ಸಣ್ಣಪಣ್ಣ ಸಮಸ್ಯೆ ಇದ್ದರೂ ಕೂಡ ಇಂಥ ಒಂದು ಶಾಲೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಸಂಸ್ಥೆಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಈ ಸಂಸ್ಥೆ ತುಂಬ ಬೃಹದಾಕಾರವಾಗಿ ಬೆಳೀತಾ ಇದೆ. ಅದೇ ರೀತಿ ಈ ಆಡಳಿತ ಮಂಡಳಿ ಯಾರೇ ಇರ್ಬೋದು, ಬಹುಶಃ 70 ವರ್ಷಗಳಿಂದ ಈ ಆಡಳಿತ ಮಂಡಳಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಿರಿಕರು ಯಾರೋ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಾಗ. ಸುಮಾರು ಇವತ್ತೊಂದು ದಿವಸ 24, 25 ಇರ್ಬೋದು, 23, 24ನೇ ಇರ್ಬೋದು. ಇಂಥ ಸಂದರ್ಭದಲ್ಲಿ ಮಹನೀಯರು ಕೋಟ್ಯಾಂತರ ರೂಪಾಯಿ ಈ ಸಂಸ್ಥೆಗೆ ದಾನ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ಈ ಸಂಸ್ಥೆಗೆ ಯಾವ ರೀತಿ ಒಳ್ಳೆಯ ಹೆಸರು ಬರ್ತಾ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಿರ್ದೇಶಕರಿಗೂ ಕೂಡ ಗೊತ್ತು, ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೂ ಗೊತ್ತು. ಈ ಆನೇಕಲ್ ತಾಲೂಕಿನ ಒಳ್ಳೆಯ ಸಂಸ್ಥೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಂದರೆ ಈ ನಮ್ಮ ಜಯ ಭಾರತಿ ವಿದ್ಯಾಸಂಸ್ಥೆ. ಅದರಲ್ಲೂ ಇಲ್ಲಿ ಯಾರೇ ಇವತ್ತು ನಮ್ಮ ಆಡಳಿತ ಮಂಡಳಿ ಇರ್ಬೋದು, ಇಲ್ಲಿ ದುಡ್ಡು ಕಾಸು ತಿಂದವ್ರಿಗೆ ಅಂತ ದುರ್ಗತಿ ಈ ನಿರ್ದೇಶಕರಿಗೆ ಯಾರಿಗೂ ಬಂದಿಲ್ಲ. ಬಹುಶಃ ಇಲ್ಲಿ ಸ್ವಂತ ದುಡ್ಡು ಖರ್ಚು ಮಾಡಿ ಇಲ್ಲಿ ಹಗಲು ರಾತ್ರಿ ದುಡಿದು ಒಂದು ಸಂಸ್ಥೆನ ಅತಿ ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ನಿರ್ದೇಶಕಗಳೇ ಇರ್ಬೋದು, ಇದಕ್ಕೆ ಹೆಚ್ಚಾಗಿ ಸಪೋರ್ಟ್ ಕೊಡ್ತಕ್ಕಂಥ ಮಾಜಿ ಅಧ್ಯಕ್ಷಗಳೇ ಇರ್ಬೋದು, ನಿರ್ದೇಶಕಗಳೇ ಇರ್ಬೋದು, ಸಾರ್ವಜನಿಕರೇ ಇರ್ಬೋದು. ಸಾರ್ವಜನಿಕರಾಗಿ ಇವತ್ತು ಸುಮಾರು ಕೋಟಿಗಳಿದೆ ಈ ಸಂಸ್ಥೆಗೆ ದಾನವಾಗಿ ಕೊಡ್ತಾ ಇದ್ದಾರೆ ಅಂದರೆ ತಮಗೂ ಗೊತ್ತಿದೆ. ಸಾಮಾನ್ಯವಾಗಿ ಯಾರು 1,000-2,000 ಕೊಡಬೇಕು ಅಂದರೂ ಕೂಡ ಹಿಂದೂ ಮುಂದೆ ನೋಡೋಂಥ ಕಾಲದಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಲ್ಲಿ ಒಳ್ಳೆ ಸಂಸ್ಥೆಗೆ ಅವ್ರು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಸಹಕಾರ ಕೊಡ್ತಾ ಇದ್ದಾರೆ ಅಂದರೆ ತಮಗೆಲ್ರಿಗೂ ಗೊತ್ತಿದೆ. ಇವ್ರು ಹೇಳ್ತಾ ಇದ್ದಾರೆ. ಬಹುಶಃ ಇದರಲ್ಲಿ ತಪ್ಪಿದರೆ ಇವತ್ತು ವಾರ್ಷಿಕ ಮಹಾಸಭೆಯಲ್ಲಿ ಬಂದು ಇದನ್ನು ಕೇಳ್ಬೋದಾಗಿತ್ತು. ಇದರಲ್ಲಿ ಇಲ್ಲೇ ಅದ್ರ ಬಗ್ಗೆ ಚರ್ಚೆ ಆಗೋದು, ಇಲ್ಲೇ ಕ್ಲಿಯರ್ ಆಗೋದು. ಮಾಧ್ಯಮ ಮಿತ್ರರಿಗೆ ಹೇಳ್ತಾ ಇದ್ದೀನಿ, ತಾವು ಕೂಡ ಬಡವರಾಗೆ ಕೆಲಸ ಮಾಡ್ತಾ ಇದ್ದೀರಾ. ನೀವು ಎಲ್ಲೋ ಈ ಸಂಸ್ಥೆಗೆ ಅಧ್ಯಕ್ಷರಿಗೋ ಇಲ್ಲ ನಮ್ಮ ಸದಸ್ಯರಿಗೋ ಇಲ್ಲಿ ಯಾರೋ ಬಡ ಮಕ್ಕಳು ನಿಮ್ಮ ಹತ್ರ ಬಂದಾಗ ನೀವು ಕೂಡ ರೆಕಮೆಂಡ್ ಮಾಡ್ತೀರಾ. ನಿಮ್ಮ ಕಡೆಯಿಂದ ಆದಷ್ಟು ಸಾಧ್ಯ ಆದಷ್ಟು ಕೂಲಿಗೆ ಮಾಡ್ತಾ ಇರ್ತಕ್ಕಂಥವ್ರು ಅವ್ರ ಮನೆ ಹತ್ರ ಬಂದರು ನಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನೀವು ಆ ಸಂಸ್ಥೆ ಅಧ್ಯಕ್ಷರಿಗೋ ನಿರ್ದೇಶಕರಿಗೋ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಸ್ವಲ್ಪ ದುಡ್ಡನ್ನು ಫೀಸ್ ಕಡಿಮೆ ಮಾಡಿ ಅಂತಂದಾಗ ಆ ಮಾನವೀಯತೆಯಲ್ಲಿ ನಾವು ಮಾಡಿರೋ ಎಲ್ಲರೂ ಮಾಡ್ತಾರೆ ಇದನ್ನು. ಅಂಥ ಸಂದರ್ಭದಲ್ಲಿ ಇದು ಆಗಿದೆ. ಈ ಸ್ಥಾಪನೆ ಆದಾಗಲಿಂದ ಇದು ಬಂದಿರೋದು, ಈಗಲೇ ಅಲ್ಲ, ಇದು ಸ್ಥಾಪನೆ ಆಗಲಿಂದ ಬಂದಿರೋದು. ತಮಗೆಲ್ರಿಗೂ ಗೊತ್ತಿದೆ. ನೀವೇನು ಆಪಾದನೆ ಮಾಡಿದ್ರೆ ನಿಮಗೂ ಗೊತ್ತಿದೆ. ಇಲ್ಲಿ ಕುತ್ಕೊಳ್ಳೋಣ, ಯಾರ ಬಗ್ಗೆ ಇಲ್ಲಿ ಕೆಟ್ಟದಾಗಿ ಮಾತಾಡೋದಂಥ ಅವಶ್ಯಕತೆಯೂ ಬೇಡ. ಸಂಸ್ಥೆ ಅತಿ ಹೆಚ್ಚಾಗಿ ಈ ಸಂಸ್ಥೆ ಇನ್ನೂ ಬೆಳೆಯೋದಕ್ಕೆ ಸಹಕಾರ ಕೊಡಿ, ನಾವು ಜೊತೆಗಿರ್ತೀವಿ. ಯಾಕೆಂದರೆ ಇವತ್ತು ಈ ಸಿಟಿ ಇರ್ತದೆ, ನಾಳೆ ಹೊರಗಡೆ ಇರ್ತೀವಿ. ಇವತ್ತೇನು ಈ ವಾರ್ಷಿಕ ಮಹಾಸಭೆಗೆ ಬಂದಿದ್ರು ನಿರ್ದೇಶಕರುಗಳೇ ಇರ್ಬೋದು ಇಲ್ಲ ಸದಸ್ಯರುಗಳೇ ಇರ್ಬೋದು, ಅವ್ರು ನಾಳೆ ದಿವಸ ಇಲ್ಲಿ ಬಂದು ಕೂತ್ಕೊಳ್ತಾರೆ. ಹೊರಗಡೆ ಇವತ್ತು ಮಾತಾಡೋರು ಅವರು ಬಂದು ಕೂತ್ಕೊಳ್ಬೋದು. ಆವತ್ತಿನ ದಿವಸ ನಾವು ಹೊರಗಡೆ ಇದ್ದು ಈ ರೀತಿ ಕೆಟ್ಟ ಆಪಾದನೆ ಮಾಡೋದು ತಪ್ಪಾಗುತ್ತೆ. ದಯವಿಟ್ಟು ತಿಂಗಳಿಗೊಂದು ಸತಿ ಮೀಟಿಂಗ್ ಇರ್ತದೆ, ವರ್ಷಕ್ಕೊಂದು ಸತಿ ನಾವು ಜನರಲ್ ಬಾಡಿ ಕರಿತೀವಿ. ಏನಾದರೂ ಸಣ್ಣ ಪಣ್ಣ ವಿಚಾರಗಳಿದ್ದಾಗ ಇಲ್ಲೇ ಬಗೆಹರಿಸ್ಕೊಳ್ಬೋದು. ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಕಡೆ ಯಾವುದೇ ರೀತಿಯಲ್ಲಿ ಒಂದು ಎಳ್ಳಷ್ಟು ತಪ್ಪಾಗಿಲ್ಲ. ಅದ್ರ ಬಗ್ಗೆ ಏನಾದರೂ ನೀವು ಮನಸ್ಸಲ್ಲೂ ತಿಳ್ಕೊಬೇಡಿ. ಇದು ಒಂದು ಸಂಸ್ಥೆ, ಈ ಸಂಸ್ಥೆ ಮೋಸ ಮಾಡಿದವ್ರು ಯಾರೂ ಉದ್ಧಾರ ಆಗಿಲ್ಲ. ಶಾಶ್ವತವಾಗಿ ಯಾರು ಉದ್ಧಾರ ಆಗೋಕ್ಕೂ ಆಗೋದಿಲ್ಲ. ಇದಂತೂ ಗ್ಯಾರಂಟಿ ದೇವರಿದ್ದಾರೆ. ತಪ್ಪಾಗಿದ್ರೆ ಅವ್ರಿಗೆ ಅನುಭವಿಸೋದಕ್ಕೆ ದೇವರೇ ದಾರಿ ತೋರಿಸ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಜಯ ಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಎಲ್ಲ ಸದಸ್ಯರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಇವತ್ತು ವಾರ್ಷಿಕ ಮಹಾಸಭೆಯ ಒಂದು ನೋಟಿಸ್ನಲ್ಲಿ ಕಳೆದ 5 ವರ್ಷಗಳ ಬಾಕಿ
ಅಮೌಂಟನ್ನು ಏನು ಮೆನ್ಷನ್ ಮಾಡಿದ್ವಿ ಇದರಲ್ಲಿ ಅನುಮೋದನೆ ಪಡಿಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಕಾಂಗ್ರೆಸ್ನ ಸನ್ಮಿತ್ರರು ನಮ್ಮ AR ಆಫೀಸಲ್ಲಿ ಹೋಗಿ ಇವತ್ತು ಇದಕ್ಕೆ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಇದನ್ನು ಅನುಮೋದನೆ ಮಾಡಬಾರ್ದು ಈ ಜನರಲ್ ಬಾಡಿ ಮೀಟಿಂಗಲ್ಲಿ ಅಂತ ಹೇಳ್ಬಿಟ್ಟು ಇದು ನಿನ್ನೆ ಪತ್ರಿಕಾಗೋಷ್ಠಿ ಸಹ ನಡೆದಿದೆ. ನಿಮಗೂ ಸಹ ಎಲ್ಲರಿಗೂ ಅದ್ರ ಬಗ್ಗೆ ಏನು ಅಂತ ಹೇಳ್ಬಿಟ್ಟು ಇದಿದೆ, ಅರಿವಿದೆ. ಈ ಒಂದು ಸುಮಾರು 1951ರಲ್ಲಿ ಶಾಲೆ ಸ್ಟಾರ್ಟ್ ಆದಾಗ ನನಗೆ ಗೊತ್ತಿದ್ದಂಗೆ ₹2 ₹5 ಫೀಸ್ ಇರುತ್ತೆ ನಮ್ಮ ಈ ಶಾಲೆಯಲ್ಲಿ, ಏಡೆಡ್ ಸ್ಕೂಲಲ್ಲಿ. ಆವತ್ತೂ ಸಹ ಸುಮಾರು ಜನ ಕಟ್ಟಕ್ಕಾಗದೇ ಇರ್ತಕ್ಕಂಥವ್ರು ಇದ್ದರೆ ನಾವು ಓದಬೇಕಾದ್ರೆ ₹200 ₹250 ಫೀಸ್ ಇತ್ತು. ಆಗಲೂ ಸಹ ಸುಮಾರು ಜನ ಫೀಸ್ ಕಟ್ಟಕ್ಕಾಗ್ದಿರ 5,000 10,000 ಉಳ್ಕೊಂಡಿರ್ತಕ್ಕಂಥ ಹಿಸ್ಟ್ರಿ ಇದೆ. ಆವಾಗಿಂದ ಏನು ನಡ್ಕೊಂಡ್ಬಂದಿದೆಯೋ ಅದೇ ರೀತಿಯಲ್ಲಿ ಇದುವರೆಗೂ ಸಹ ನಡ್ಕೊಂಡ್ಬಂದಿದೆ. ಅದು ಬ್ಯಾಲೆನ್ಸ್ ಶೀಟಲ್ಲಿ ಪ್ರತಿ ವರ್ಷ ನಾವು ಇವರು ಆರೋಪ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟಲ್ಲಿ ಚೆಕ್ ಮಾಡಿದ್ವಿ. ಪ್ರತಿ ವರ್ಷ ಬ್ಯಾಲೆನ್ಸ್ ಶೀಟಲ್ಲೂ ಸಹ ಇಷ್ಟಿಷ್ಟು ಅಮೌಂಟು ಉಳಿಕೆ ಇದೆ. ಬರದೇ ಇದು ಯಾವ ಅಮೌಂಟ್ ಅಂದರೆ ಸುಮಾರು ಜನ ಬಡವರು ಕಟ್ಟಕ್ಕಾಗಲ್ಲ, ಹೊರಗೆ ಇರ್ತಾರೆ, ಆದರೂ ಆಲ್ ಟಿಕೆಟ್ ಕೊಡ್ತೀರ, ಆದರೂ ಸಹ ಅವ್ರು ಕಟ್ಟಿರಲ್ಲ. ಅವ್ರನ್ನ ಕೊನೆಯಲ್ಲಿ ಎಕ್ಸಾಮ್ ಕೊಡೋ ಮಾನವೀಯತೆ ನಮ್ಮಲ್ಲಿಲ್ಲ. ಯಾಕಂದರೆ ಇದು ಶಿಕ್ಷಣ ಸಂಸ್ಥೆ ಇದು ನಡೆಸ್ತಾ ಇರೋ ನಾವು ವ್ಯಾಪಾರಕ್ಕಲ್ಲ. ಇಲ್ಲಿನ ಈ ಭಾಗದ ಬಡ ಜನರ ಬಡ ಮಕ್ಕಳ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥ ಸಂಸ್ಥೆ. ಆ ಉದ್ದೇಶದಿಂದ ನಾವು ಇಲ್ಲಿ ಫೀಸೇ ಮುಖ್ಯ ಅನ್ನೋ ಉದ್ದೇಶ ನಮ್ದಲ್ಲ. ಇಲ್ಲಿ ಫೀಸ್ ಕಟ್ಟದೆ ಕೊನೆ ಪಕ್ಷದಲ್ಲಾದರೂ ಅವ್ರಿಗೆ ಆಲ್ ಟಿಕೆಟ್ ಕೊಟ್ಟು ಆ ವಿದ್ಯಾರ್ಥಿನ ಮುಂದೆ ಕಳಿಸೋಂಥ ಕೆಲಸ ನಡೀತಾ ಇದೆ. ಈ ನಡಿಬೇಕಾದ್ರೆ ಈ ಕೆಲವು ಸಮಾಜ ಈಗ ಸುಮಾರು 5 ವರ್ಷಗಳಿಂದ ನಮ್ಮಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಗಿದೆ. ಈಗ 20-25 ಸಾವಿರ ಫೀಸ್ ಇರೋದ್ರಿಂದ ಒಂದು ಸ್ವಲ್ಪ 1 ಲಕ್ಷ 2 ಲಕ್ಷ 3 ಲಕ್ಷ ದೊಡ್ಡ ಅಮೌಂಟು ಉಳಿಕೆ ಆಗಿರ್ಬೋದು. ಇದನ್ನು ಆಡಿಟ್ ರಿಪೋರ್ಟಲ್ಲಿ ತೋರಿಸಿದ್ದಾರೆ. ಇದನ್ನು ಯಾವುದೇ ಸೆಕ್ರೆಟರಿ ಅವರಾಗಲಿ ಇಲ್ಲ ಇಲ್ಲಿ ಆಡಳಿತ ನಡೆಸ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯವರಾಗಲಿ ಅವರ ಜೋಪಿಂದ ದುಡ್ಡು ತಂದು ಇಲ್ಲಿ ಹಾಕಿ ಕೆಲಸ ಮಾಡಿಸ್ತಾರೆ ಹೊರತು ಇಲ್ಲಿ ಒಂದು ಗ್ಲಾಸ್ ಕಾಫಿ ಒಂದು ಬಿಸ್ಕೆಟ್ ಬಿಟ್ಟರೆ ಬೇರೆ ಏನಾದ್ರು ತಿಂದಿದ್ರೆ ಅವ್ರ ಬಾಯಿಗಳಲ್ಲಿ ಏನಾರು ಬೀಳಿ ಈ ಮಟ್ಟದಲ್ಲಿ ಇವತ್ತು ಇಲ್ಲಿ ನಮ್ಗೆ ನಡೀತಾ ಇದೆ. ಅದನ್ನು ನಮ್ಮ ಕಾಂಗ್ರೆಸ್ ಮಿತ್ರರು ನಿನ್ನೆ ಸುಮಾರು 89 ಲಕ್ಷ ರೂಪಾಯಿ ಶ್ರೀ ಜಯಭಾರತಿ ಶಾಲೆಯಲ್ಲಿ ಅಕ್ರಮ ನಡೆದಿದೆ, ಇದನ್ನು ಅನುಮೋದನೆ ಮಾಡಬಾರ್ದು ಅಂದ್ಬಿಟ್ಟು ಮಾನ್ಯ AR ಅವರ ಆಫೀಸಲ್ಲಿ ಹೋಗಿದ್ದಾರೆ, ಲೆಟರ್ ತಂದಿದ್ದಾರೆ. ಹಾಗಾಗಿ ಅವರು ಅದನ್ನು ಮತ್ತೆ ಇನ್ನೊಮ್ಮೆ ಕುತ್ಕೊಂಡು ಪರಿಶೀಲನೆ ಮಾಡಬೇಕು. ಅವರೇ ಹೋಗಿ 4 ಜನ ಅಧಿಕಾರಿಗಳನ್ನ ಕರೆಸಿ ಇಲ್ಲಿ ಎನ್ಕ್ವೈರಿ ಹಾಕಿದ್ರು. ಆ ಎನ್ಕ್ವೈರಿ ಬಂದಾಗ ಅಲ್ಲಿ ನಿಮ್ಮ ಆಡಿಟ್ ರಿಪೋರ್ಟಲ್ಲಿ ಬಾಕಿ ಅಮೌಂಟ್ ಮೆನ್ಷನ್ ಆಗ್ತಾ ಇದೆ, ಆದರೆ ನೀವು ಜನರಲ್ ಬರೆದ ತರ್ತಾ ಇಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಇಲ್ಲಿ ಇಟ್ಟಿರೋದು. ಕಾರ್ಯದರ್ಶಿ ಮೇಲೆ ಕಳೆದ ನಾವು ಈಗ ನಮ್ಮ ಆಡಳಿತ ಮಂಡಳಿ ಬರೋದಕ್ಕೆ ಮುಂಚೆ 5 ವರ್ಷದ ಹಿಂದ್ಗಡೆ 2 ವರ್ಷದ ಹಿಂದ್ಗಡೆ ಆಡಳಿತ ಮಂಡಳಿ ನಾವು ಬಂದು ಹೆಚ್ಚು ಕಮ್ಮಿ 20 ತಿಂಗಳಾಗ್ತಾ ಬಂದಿದೆ. ಅದಕ್ಕೆ ಹಿಂದ್ಗಡೆ ಕಾರ್ಯದರ್ಶಿ ಅವ್ರ ಮೇಲೆ ಇದಾಗಿ ಅಪರಾಧ ಪಡೆ ಅಂದ್ಬಿಟ್ಟು ಆಮೇಲೆ ಸ್ಟೇ ತಂದಿದ್ದಾರೆ. ಈಗ ಕೋರ್ಟ್ ಅಲ್ಲಿ ಸ್ಟೇನ ಯಾರು ತೀರ್ಮಾನ ಮಾಡಬೇಕು? ಕೋರ್ಟ್ ಮಾಡಬೇಕು, ಆಡಳಿತ ಮಂಡಳಿ ಮಾಡಬೇಕು? ಕೋರ್ಟಲ್ಲಿ ಇದ್ಮೇಲೆ ನಾವು ಡಿಸಿಷನ್ ಮಾಡೋಕ್ಕಾಗುತ್ತಾ? ಅದು ಕೋರ್ಟ್ ಮಾಡಬೇಕು. ಈಗ ಕೋರ್ಟಲ್ಲಿ ಏನಾಗುತ್ತೋ ಅದನ್ನು ನಾವು ಡಿಸಿಷನ್ ನಾವು ಆಡಳಿತ ಮಂಡಳಿ ಕುತ್ಕೊರ್ಚಿ ನಾವು ಅದನ್ನ ಆರೋಪ ಮಾಡ್ತಾರೆ. ಆಡಳಿತ ಮಂಡಳಿ ಅವ್ರ ಕೈ ಗೊಂಬೆ ಆಗಿಬಿಟ್ಟಿದೆ. ಯಾಕೆ ನಾವೆಲ್ಲ ನಮ್ಗೆ ಮಾತಾಡಕ್ ಬರಲ್ವಾ, ನಮ್ಗೆ ಓದಕ್ ಬರಲ್ವಾ, ಬರೆಯಕ್ ಬರಲ್ವಾ? ಅವ್ರ ಮಾತು ನಾವೇ ಕೇಳಬೇಕು, ಕಾರ್ಯದರ್ಶಿ ಮಾತು ನಾವೇ ಕೇಳಬೇಕು. ನಾವು ರೂಲ್ ಮಾಡಕ್ ಬಂದಿದ್ದೀವಿ, ಯಾವತ್ತೋ ಕೆಲಸ ಮಾಡಕ್ ಬಂದಿದ್ದೀವ? ನಮ್ಮ ದುಡ್ಡು ಖರ್ಚು ಮಾಡಿ ನಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಾವು ಎಲ್ಲರೂ ಇಷ್ಟ 14 ಜನ ಕುತ್ಕೊಂಡು ಕಾರ್ಯದರ್ಶಿ ಮಾತು ಕೇಳ್ಕೊಂಡು ಕೆಲಸ ಮಾಡೋದು ನಮಗೆ ಇದೆ. ಅವ್ರು ಸಂಬಳ ಕೊಡ್ತಾರೆ ನಮಗೆ. ಇವತ್ತು ಸಹ ಕೆಲವೊಂದು ಒಂದಷ್ಟು ಜನ ಶಿಕ್ಷಕರು ರಿಟೈರ್ಡ್ ಆದ್ರೂ ಸಹ ಆ ಜಾಗಕ್ಕೆ ಬೇರೆಯವ್ರನ್ನ ತಗೋತಾ ಇಲ್ಲ, ಯಾಕಂದ್ರೆ ಇವ್ರು ಮಾತು ಕೇಳಲ್ಲ ಅಂದ್ಬಿಟ್ಟು ತಗೋತಾ ಇಲ್ಲ ಅಂತ. ನೋಡಿ, ಈಗ ಕೋಆಪರೇಟಿವ್ ಶಾಲೆ ಆಗಿರೋದ್ರಿಂದ ಸರ್ಕಾರ ಮತ್ತು ಇಲ್ಲಿ ಬಾಡಿ ಎರಡೂ ಒಂದು ಮುಖದ 2 ನಾಣ್ಯಗಳಿದ್ದಂಗೆ. ಈಗ ಸುಮಾರು ಕೋಆಪರೇಟಿವ್ ಅಲ್ಲಿ ಅಪಾಯಿಂಟ್ಮೆಂಟ್ಗಳು ಆಗಲಿಲ್ಲ. ಈಗ ನಿಮಗೆ ಗೊತ್ತಿದೆ, ಸುಮಾರು ಶಿಕ್ಷಕರು ಈಗ ನಾವು ಸರ್ಕಾರ ನೇಮಕಾತಿನಲ್ಲಿ ಸುಮಾರು ಪೆಂಡಿಂಗ್ ಇದೆ, ಯಾವುದೂ ಪರಿಪೂರ್ಣ ಆಗ್ತಾ ಇಲ್ಲ. ಹೀಗಾಗಿ ಕೆಲವೊಂದು ತಡೆಗಳಿಂದ ಅದು ಕೋಆಪರೇಟಿವ್ ನಾವು ಇದು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಮುಂದಿನ ನಾವು ಆಡಳಿತ ಮಂಡಳಿ ಚರ್ಚೆ ಮಾಡಿ ನಾವು ಅಪಾಯಿಂಟ್ ಮಾಡೋಕೆ ಇದ್ದೀವಿ, ನಾವೇನು ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಆಮೇಲೆ ಈಗ ನಾವೆಲ್ಲ ಓದಿದಂಥ ಶಾಲೆ, ಈಗ ನಮ್ಮ ಜಯರಾಮ್ ಗುರೂಜಿ ಅವರು SVT ಸಂಸ್ಥೆಯ ಸ್ಥಾಪಕರು ಅವ್ರು ಹೇಳಿದ್ರು, ಆ ಶಾಲೆ ಮುಂದೆ ಬಂದಾಗ ನಾವು ಕೈ ಮುಗಿಬೇಕಂತ ಆ ಭಾವನೆ ಇಲ್ಲಿ ಎಲ್ಲರಿಗೂ ಇದೆ. 14 ಜನಕ್ಕೂ ಈ 14 ಜನಕ್ಕೂ ನಾವು ಆ ಶಾಲೆ ಮುಚ್ಚಬೇಕು. ನಾವು ಇಲ್ಲಿ ಬಂದರೆ ಫಸ್ಟ್ ಕೇಳೋದು ಆ ಶಾಲೆ ಬಗ್ಗೆನೇ. ಯಾಕಂದರೆ ಈಗ ಇದು ಫೀಸ್ ಬರ್ತಾ ಇದೆ, ಈ ನಮ್ಮ ಇಂಗ್ಲೀಷ್ ಮೀಡಿಯಂ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಕೊಡ್ತಕ್ಕಂಥದ್ದು ತುಂಬ ಬಡ ಮಕ್ಕಳು, ತುಂಬ ಹೆಂಗೆ ಅಂದರೆ ಈಗ ಇಲ್ಲಿ ಕೋಳಿ ಚಡ್ಡಿ ಇರುತ್ತೆ, ಇಲ್ಲ ಇಟ್ಕೆ ಫ್ಯಾಕ್ಟ್ರಿ ಇರುತ್ತೆ. ಇಲ್ಲಿ ಮಕ್ಕಳು ಅವ್ರ ಸ್ಕೂಲಿಗೆ ಕಳಿಸಲ್ಲ, ಹೋಗಿ ಬಲವಂತ ಮಾಡಿ ಕರ್ಕೊಂಡ್ಬಂದಿರ್ತಕ್ಕಂಥ ಮಾಸ್ಟರ್ಗಳು ಇಷ್ಟು ಇದೆ ಆ ಸ್ಕೂಲಲ್ಲಿ. ಯಾಕಂದರೆ ನಾವು ಅದು ಪ್ರೆಸೆಂಟ್ ಮಾಡಿದ್ದೀವಿ ಟೀಚರ್ಸ್ಗೆ, ಕರ್ಕೊಂಡ್ಬನ್ನಿ ಮಕ್ಕಳನ್ನ ಸೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಲ್ಲಿ 3,000 ರೂಪಾಯಿ ಫೀಸ್ ಇರೋದು. ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಕೆಲವರು ಮನೆಗಳಲ್ಲಿ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ನನ್ನ ಮಗ ಅಥವಾ ನೀವು ನಿಮ್ಮ ಮಗನ್ನ ಕುಳಿಸ್ಕೊಂಡೆ ಇಷ್ಟೊತ್ತು ಓದು ಇಷ್ಟೊತ್ತು ಬರೀ ಅಂತ ಹೇಳ್ಬಿಟ್ಟು ಅವನಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದರೆ ಅವ್ನು ಕುಳಿಸ್ಕೊಂಡು ಅವ್ರಿಗೆ ಎಜುಕೇಷನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತೀವಿ. ಆದರೆ ಅಲ್ಲಿ ತುಂಬ ಕಮ್ಮಿ ಲೋ ಲೆವೆಲ್ ಇರ್ತದೆ ಜನಗಳೇ, ಅವ್ರಿಗೆ ದುಡಿಮೆನೇ ಅವ್ರು ಸಾಕಾಗಿರುತ್ತೆ, ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ. ಆ ಮಕ್ಕಳು ಸರಿಯಾಗಿ ಹೋದಾಗ ಸ್ವಲ್ಪ ರಿಸಲ್ಟ್ ಕಮ್ಮಿ ಆಗುತ್ತೆ. ಅದೇ ಇಲ್ಲಿ 100% ಬರೋದೇನು, ಅಲ್ಲಿ 50%, 60%, 70% ಬರೋದೇ.
ಸೊ ಹಂಗಾಗಿ ನಾವು ಅದನ್ನ ವಾಸ್ತವನ ಅರ್ಥ ಮಾಡಿಕೊಂಡು ನಾವು ಆಮೇಲೆ ದೂಷಣೆ ಮಾಡಬೇಕು. ಸುಮ್ಮನೆ ಏನಿದೆಯೋ ಈಗ ನೋಡಿ ರಾಜಕೀಯ ಬಂದು ನಾವು ರಾಜಕೀಯ ಚುನಾವಣೆ ಬಂದಾಗ ರಾಜಕೀಯ ಮಾಡೋಣ. ಚುನಾವಣೆ ಬೇರೆ, ಇಲ್ಲಿ ನೋಡಿ ಸಹಕಾರ ಸಂಘ, ಇಲ್ಲಿ ರಾಜಕೀಯ ನೆಸ್ಟಿ ಇಲ್ಲ. ಇಲ್ಲಿ ನಾವು ನಮ್ಮ ಉದ್ದೇಶನೂ ಅಷ್ಟೇ, ನಿಮ್ಮ ಉದ್ದೇಶನೂ ಅಷ್ಟೇ ಇರ್ಬೋದು. ಇಲ್ಲಿಂಥ ಮಕ್ಕಳಿಗೆ ನಾವು ಒಳ್ಳೆ ಎಜುಕೇಶನ್ ಕೊಡಬೇಕು, ಅಷ್ಟೇ ಈ ಸಂಸ್ಥೆ ಉದ್ದೇಶ. ಇಲ್ಲಿ ಬಿಸ್ನೆಸ್ ಮಾಡಬೇಕು, ಇಲ್ಲಿ ಸಂಪಾದನೆ ಮಾಡಬೇಕು ಅಂತ ಬಂದಿಲ್ಲ. 100% ರಾಜಕೀಯವಾಗಿ ಅದು ಬರ್ತಾ ಇದೆ, ಮಾತುಗಳು ಕೆಲವು ಬರ್ತಾ ಇದೆ, ರಾಜಕೀಯವಾಗಿ ಬರ್ತಾ ಇದೆ. ಇದು ರಾಜಕೀಯ ಮಾಡೋ ಸಂಸ್ಥೆ ಅಲ್ಲ ಇದು. ದಯವಿಟ್ಟು ಬನ್ನಿ, ನಿಮ್ಮೂ ನಮ್ಗೆ ಸಹಕಾರ ಕೊಡಿ. ನಿಮಗೆ ಒಳ್ಳೆ ನಾಲೆಡ್ಜ್ ಇದೆ ನೋಡಿ. ನಾನು ಮಾರಪ್ಪನವ್ರಿಗೆ ಸ್ಪೆಷಲಾಗಿ ಹೇಳ್ತೀನಿ, ನನಗೆ ಅವ್ರ ಲ್ಯಾಂಗ್ವೇಜ್ ಮೇಲೆ, ಅವ್ರ ಕನ್ನಡ ಭಾಷೆ ಮೇಲೆ ತುಂಬ ಇಷ್ಟ. ಅಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ, ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿ, 100% ನಾಲೆಡ್ಜ್. ನೀವು ಬನ್ನಿ ದಯವಿಟ್ಟು ನಮ್ಮ ಜೊತೆ, ನಮ್ಮ ಮಂಡಳಿಯವ್ರ ಜೊತೆ, ನಮ್ಮ ಆಡಳಿತ ಮಂಡಳಿಯವ್ರ ಜೊತೆ ಕೈ ಜೋಡಿಸಿ ನಿಮ್ಮ ಸಹಕಾರ ನಮ್ಗೆ ಕೊಡಿ. ನಾವು ಇನ್ನೂ ಉತ್ತಮ ರೀತಿಯಲ್ಲಿ ಈಗ ನೋಡಿ, ಈಗ ಉಪ್ಪರ್ ಲೇಔಟಲ್ಲಿ ಒಂದು 4 ಎಕರೆ ಜಮೀನು ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆಗಿದೆ, ಅದನ್ನು ನಾವು ಇನ್ನೂ ಪೊಸಿಷನ್ ಬಿಡೋಕ್ಕಾಗ್ತಾ ಇಲ್ಲ. ಮತ್ತು ಇನ್ನೊಂದು 1.5 ಎಕರೆ ಜಮೀನು ಇಲ್ಲಿ ನಮ್ಮ ಪೊಸಿಷನ್ ಬಿಡೋಕ್ಕಾಗ್ತಾ ಇಲ್ಲ. ಸೊ ಇದೆಲ್ಲ ನೀವು ನಮ್ಮ ಸಪೋರ್ಟ್ ಕೊಟ್ಟರೆ ನಾವು ನಿಮ್ಮ ಜೊತೆಲಿ ಸೇರ್ಕೊಡ್ತೀವಿ, ನೀವು ನಮ್ಮ ಜೊತೆಲಿ ಬನ್ನಿ, ನಾವು ಸಂಸ್ಥೆಯನ್ನು ಬೆಳೆಸೋಣ ಅಂತೇಳಿ ಈ ಸಮಯದಲ್ಲಿ ನಾನು ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಭಾರತಿ ವಿದ್ಯಾಸಂಸ್ಥೆಯಲ್ಲಿ ವಾರ್ಷಿಕ ಮಹಾಸಭೆ ನಡೆಯಿತು. ಇದರಲ್ಲಿ ಸುಮಾರು ಇಲ್ಲೇ ಓದಿರುವಂಥ ವಿದ್ಯಾರ್ಥಿಗಳು ಭಾಗವಹಿಸಿ ಅವರು ಸದಸ್ಯರಾಗಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ. ಹಾಗಾಗಿ ಅವರುಗಳಿಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಯಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ನಿರ್ದೇಶಕರಾಗಿರ್ಬೋದು, ಸುಮಾರು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಮಾತಾಡಿದ್ದಾರೆ. ಇದರಲ್ಲಿ ವಿಶೇಷ ಏನೂ ಇಲ್ಲ. ನಾವು ಬಂದಿರೋದು ಇಲ್ಲಿ ಸೇವಾ ಮನೋಭಾವನೆಯಿಂದ ಹೊರತಾಗಿ ಯಾವುದೇ ಒಂದು ನಿರೀಕ್ಷೆ ಅಥವಾ ನಮಗೆ ಇಂಟೆನ್ಷನ್ ಏನಾದರೂ ಇಟ್ಕೊಂಡು ನಾವಿಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಎರಡನೇದಾಗಿ ಈಗಾಗಲೇ ನಾವು ಓದಿರೋಂಥ ಶಾಲೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದಿಂದ 93 ಸಾಲಿನಲ್ಲಿ ಓದಿರೋಂಥ ವಿದ್ಯಾರ್ಥಿಗಳು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಆಮೇಲೆ ಅಲ್ಲಿ ಹಾಕಿರೋ ಶೆಡ್ ಕೂಡ ನಾವು ದಾನಿಗಳು ಕರ್ಕೊಂಡ್ಬಂದು ಮಾಡಿಸ್ತಾ ಇರೋವಂಥ ಸಂಸ್ಥೆ. ಪ್ರತಿ ವರ್ಷ 20 ವಿದ್ಯಾರ್ಥಿಗಳಿಗೆ ನಾವು ಓದಿರುವಂಥ ಶಾಲೆಯಲ್ಲಿ ನಮ್ಮ ಸ್ವಂತ ಹಣ 10,000 ರೂಪಾಯಿ ಹಣ ಭರಿಸಿ 20 ವಿದ್ಯಾರ್ಥಿಗಳಿಗೆ ನಾವು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ. ಈ ಥರ ಇರಬೇಕಾದ್ರೆ ಇಲ್ಲಿ ಬಂದಿರುವಂಥ ಆರೋಪಗಳು ಪ್ರತ್ಯಾರೋಪಗಳಲ್ಲಿ ಯಾವುದೇ ಉರುಳಿಲ್ಲ. ಹಾಗಾಗಿ ಈ ಸಂಸ್ಥೆಗೆ ಎಲ್ಲ ಸದಸ್ಯರು, ಇಲ್ಲಿ ಆಡಳಿತ ಮಂಡಳಿ ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ನಿರ್ದೇಶಕರುಗಳು, ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲ ಸದಸ್ಯರು ಇಲ್ಲಿ ನಾವು ಅವ್ರಿಗೂ ಸಹ ಪ್ರಾಮುಖ್ಯತೆ ಕೊಡ್ತೀರಿ. ಇಲ್ಲ ನಮ್ಮದೇ ನಡಿಬೇಕು, ನಾವೇ ಮಾಡಬೇಕು ಅನ್ನೋದು ಯಾವುದೇ ರೀತಿಯಾದಂಥ ಇಂಟೆನ್ಷನ್ ಇಲ್ಲ. ಇಲ್ಲೆಲ್ಲರೂ ಒಂದೇ. ಸಂಸ್ಥೆಗೆ ಬಂದರೆ ಒಂದು ಕೆಲಸ ಮಾಡೋಣ, ವಿದ್ಯಾರ್ಥಿಗಳಿಗೆ ನಮ್ಮಿಂದ ಏನಾದರೂ ಆದರೆ ಮಾಡೋಣ, ಮತ್ತು ಸಂಸ್ಥೆ ಬೆಳೆಯೋದಕ್ಕೆ ನಮ್ಮ ಕಡೆಯಿಂದ ಸಹಾಯ ಮಾಡೋಣ ಅನ್ನೋ ಉದ್ದೇಶದಿಂದನೇ ನಾವು ಈ ಸಂಸ್ಥೆಯನ್ನು ನಡೆಸ್ತಾ ಇರೋದು. ಆರೋಪ ಮಾಡಿದ್ದಾರೆ. ಆದರೆ ಆರೋಪಗಳಲ್ಲಿ ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿಗಳಲ್ಲಿ ಅವರು ಇದ್ದರು, ಅವ್ರಿಗೂ ಗೊತ್ತಿದೆ ವಾಸ್ತವ ಏನಂತೇಳಿ. ಇವಾಗ ನೋಡಿ, ಒಂದು ವಿಷಯ ಹೇಳ್ತೀನಿ. ಈ ಫೀಸ್ ಕಟ್ಟಿಲ್ಲ ಅಂತೇಳಿ ಆರೋಪ ಮಾಡಿದ್ದಾರೆ. ಹೆಚ್ಚಾಗಿ ಇಲ್ಲಿ ಬರೋ ಅಂಥ ಪೋಷಕರು ತುಂಬ ಕಷ್ಟದಿಂದ ಬಂದಿರ್ತಾರೆ. ಕೆಲವು ಸಮಯದಲ್ಲಿ ಶಾಲಾ ಶಿಕ್ಷಣ ಸಿಬ್ಬಂದಿಗಳು, ಕಾರ್ಯದರ್ಶಿಗಳು ಎಲ್ಲರೂ ಅವ್ರ ಫೀಸ್ ಕೊಡೋದಕ್ಕೆ ಶೈಕ್ಷಣಿಕ ವರ್ಷದಲ್ಲೇ ಫೀಸ್ ಕೊಡಿ ಅಂತೇಳಿ ಸುಮಾರು ಸರಿ ಅವ್ರನ್ನ ವಿನಂತಿ ಮಾಡ್ತಾರೆ, ಜೋರಾಗೂ ಮಾತಾಡ್ತಾರೆ, ಕೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಮಾತ್ರ ಬರ್ತಾರೆ, ಪೋಷಕರು ಬರೋದೇ ಇಲ್ಲ. ಕೊನೆಯಲ್ಲಿ ಶೈಕ್ಷಣಿಕ ವರ್ಷ ಮುಗಿತಾ ಬರುತ್ತೆ, ಎಕ್ಸಾಮ್ ಬರುತ್ತೆ. ಎಕ್ಸಾಮ್ಗೆ ನಾವು ಕೂರಿಸಬಾರ್ದು ಅಂತ ನಮ್ಗೆ ಯಾವುದೇ ರೀತಿಯಾದಂಥ ರೈಟ್ಸ್ ಇಲ್ಲ. ಸರ್ಕಾರ ಹೇಳಿರೋದ ಪ್ರಕಾರ, ಸಹಕಾರ ಕಾಯ್ದೆಯ ಪ್ರಕಾರ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಮತ್ತು ಎಕ್ಸಾಮ್ ಕೂರಿಸ್ಬೇಕು. ಶೈಕ್ಷಣಿಕ ವರ್ಷ ಮುಗಿದು ನೆಕ್ಸ್ಟ್ ವರ್ಷ ಬಂತು ಅಂತಂದರೆ ನಾವು ಮತ್ತೆ ಫೀಸ್ ವಸೂಲಿತಿ ಮಾಡೋದಕ್ಕೆ ತುಂಬ ಕಷ್ಟ ಇದೆ. ಹಾಗಾಗಿ ಆ ಆರೋಪಕ್ಕೆ ನಮ್ಮದು ಯಾವುದೇ ರೀತಿಯಾದಂಥ ಸಮ್ಮತಿ ಇಲ್ಲ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ. ಜೈ ಭಾರತಿ ಶಿಕ್ಷಣ ಸಂಸ್ಥೆ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಯಾರು ಬಂದಿದ್ದರು, ಈ ಸಂಸ್ಥೆ ಏಳಿಗೆ ಏನು ಮಾಡಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. 1951ರಲ್ಲಿ ಪ್ರಾರಂಭವಾಗಿ ಆವತ್ತು ಯಾರು ಸಾಹುಕಾರ ಶರದಣ್ಣರು ಅವರಿಂದ ಹಿಡಿದು ಯಾರು ಈ ಪ್ರಾರಂಭ ಆಗಿದೆ, ಅಲ್ಲಿಂದ ಯಾರು ಅಧ್ಯಕ್ಷರಾಗಿದ್ದಾರೆ, ನಿರ್ದೇಶಕರಾಗಿದ್ದಾರೆ, ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರ ಕೊಡುಗೆ ಇದೆ. ನಾವೇ ಮಾಡಿದ್ರು ಅಂತ ಹೇಳೋದಿಲ್ಲ. ಆದರೆ ಈ 10-15 ವರ್ಷದಲ್ಲಿ ಈ ಸಂಸ್ಥೆ ಯಾವ ರೀತಿ ರ್ಯಾಪಿಡ್ ಆಗಿ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಾವು ಹೇಳೋಂಗಿಲ್ಲ, ಕಣ್ಣಲ್ಲಿ ನೋಡೋ ಕಾಣಿಸುತ್ತೆ ಬಿಲ್ಡಿಂಗ್ಗಳು. ಈಗ ಯಾರೋ ಒಂದು
ಒಬ್ರು ಆರೋಪ ಮಾಡ್ತಾವ್ರೆ. ಆರೋಪದಲ್ಲಿ ಸತ್ಯಾಂಶನೂ ಇಲ್ಲ. ನಾನು ಹೇಳಿ ಏನೋ ಒಂಥರ ಗಾಳಿಯಲ್ಲಿ ಗುಂಡಾಡೋ ಥರ ಮಾತಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಈಗ ನಮ್ಮ ಸದಸ್ಯರು ಆಗಿರ್ಬೋದು, ವೈಯಕ್ತಿಕವಾಗಿ ನಮಗೂ ಅವ್ರಿಗೇನಿಲ್ಲ. ಬಟ್ ನಾನು ಹೇಳೋದು ಒಂದು ಸಂಸ್ಥೆಯ ಅಭಿವೃದ್ಧಿ ದೃಷ್ಟಿಯಿಂದ ಈ ರೀತಿ ವಾಚನಗೋಚರವಾಗಿ ಮಾತಾಡೋದು ಅವ್ರಿಗೂ ಶೋಭೆ ತರೋದಿಲ್ಲ. ಆಮೇಲೆ ಏನೋ ಒಂದು ಎಂಕ್ವೈರಿ ಆಫೀಸರ್ ಕೂಡ ಆಗಿದ್ದಾರೆ. ಎಂಕ್ವೈರಿ ಆಗಲಿ, ಅದರಲ್ಲೇನಿದೆ ಅದು ಸತ್ಯಾಂಶ ಬರಲಿ. 87,90,000 ಇಲ್ಲಿ ಬರೋ ಪೋಷಕರೆಲ್ಲ ಬಡವರು. ನಾನು ಹೇಳೋದು ಅವ್ರಿಗೆಲ್ಲ ರಿಯಾಯಿತಿ ಕೊಡಬೇಕಾಗ್ತದೆ. ಆಮೇಲೆ ಇವ್ರು ಹೇಳಿರೋದು 5-6 ವರ್ಷದ ಹೇಳ್ತಾ ಇದ್ದಾರೆ. ಅದರಿಂದ ಎಷ್ಟು ಬ್ಯಾಲೆನ್ಸ್ ಇದೆ ಅದ್ರದ್ದು ಎಂಕ್ವೈರಿ ಆಗಲಿ. ನಾನು ಹೇಳೋದು ನಾವು ಯಾವುದು ಕೊಂಡಿದ್ದೀವಿ ಅದು ಎಂಕ್ವೈರಿ ಆಗಲಿ. ನಾನು ಹೇಳೋದು ಈ ಯಡಿಯೂರಪ್ಪನವರು 2 ಕೋಟಿ ತಿಂದವರು 3 ಕೋಟಿ ತಿಂದವರು ಅಂತ ಹೇಳ್ತಾರಲ್ಲ. ನಾನು ಹೇಳೋದು 1,25,00,000 ಇವತ್ತು ಅವರಿಂದ ಕುಪೇಂದ್ರ ರೆಡ್ಡಿ ಅವರು ಕಟ್ಕೊಟ್ಟಿರೋದು. ಇವತ್ತು ಈ ಶೆಡ್ ಕಟ್ಟಿರೋ ನಾವು ಕೂತಿರೋ ಕೆಳಗಡೆ ಶೆಡ್ ಕಟ್ಟಿರೋದು ಅವರು. ಈಗ ವರ್ಷಕ್ಕೆ ಲಕ್ಷಾಂಗಟ್ಟಲೆ ಫೀಸ್ ಕಟ್ತಾರೆ. ನಾನು ಹೇಳೋದು ಮಾತಾಡೋದಕ್ಕೂ ಒಂದು ನಾನು ಹೇಳೋದು ಅಡ್ಡಿ ಅನ್ನೋದು ಇರಬೇಕು. ಈಗ ರಾಜಕೀಯ ಮಾಡಬೇಕು, ರಾಜಕೀಯ ಮಾಡೋದು ಆಚೆ ಇಟ್ಕೊಳ್ಳಿ. ಒಂದು ಸಂಸ್ಥೆ ದೃಷ್ಟಿಯಲ್ಲಿ ರಾಜಕೀಯ ಮಾಡೋದು ಶೋಭೆ ತರೋದಿಲ್ಲ. ಆಮೇಲೆ ಇದೊಂದು ದೇವಸ್ಥಾನ ಇದ್ದಂಗೆ, ಇಲ್ಲಿ ಯಾರಾದರೂ 10 ರೂಪಾಯಿ ತಿನ್ನಬೇಕು ಅಂದ್ಬಿಟ್ಟು ಅವ್ರ ಮನಸ್ಸಿನಲ್ಲಿ ಆಲೋಚನೆ ಬಂದರೆ ಅವ್ರ ಮಕ್ಕಳು ಒಳ್ಳೇದಾಗಲ್ಲ. ಯಾರೇ ತಿಂದಿರಲಿ ಅವ್ರಿಗೂ ಒಳ್ಳೇದಾಗಲ್ಲ. ಈ ಒಂದು 2 ಮಾತನಾಡೋ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ. ಯಾರು ಈಗ ನಾನೇ ಒಂದು ಸಂಸ್ಥೆ ನಡೆಸೋದು ನಟರಾಜ್ ಅವರು ಒಬ್ಬರೇ ನಡೆಸಲ್ಲ. ಈಗ ಆಡಳಿತ ಮಂಡಳಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲರೂ ಇರ್ತಾರೆ. ನಾನು ಹೇಳಿದ ಹಿಂದೆ ಆಡಳಿತ ಮಂಡಳಿಯವರು ಕೈಗೊಂಡಾಗ ನಾವೇನು ರಬ್ಬರ್ ಸ್ಟಾಂಪ್ ಅಲ್ಲ. ನಾವೊಂದು ಕೋಪರೇಟಿವ್ ಅಧ್ಯಕ್ಷರಾಗಿದ್ದೀರಿ. ನಾವು ಕೆಲವು ಸಂಸ್ಥೆಗಳು ನಡೆಸ್ತೀರಿ. ನಮಗೂ ಸಾಮಾನ್ಯ ಜ್ಞಾನ ಅನ್ನೋದು ಐತೆ. ಈಗ ಮಾತಾಡೋದ್ರಲ್ಲ ಅವರೇ ಬುದ್ಧಿವಂತರು. ಈಗ ನಾವು ಇಷ್ಟೆಲ್ಲ ಮಾಡೋದು ನಾವು ಬುದ್ಧಿವಂತರೆ. ಇಲ್ಲಿರೋ ಮಾಜಿ ಅಧ್ಯಕ್ಷರೇ, ಪುರಸಭಾ ಅಧ್ಯಕ್ಷರೇ, 2 ಪುರಸಭಾ ಅಧ್ಯಕ್ಷರವರೇ. ಈಗ ಅಲ್ಲಿ ಮಾತಾಡೋರು ಯಾರು ಅಧ್ಯಕ್ಷರಾಗಿಲ್ಲ. ಮಾತಾಡೋದ್ರಲ್ಲಿ ನಾನು ಹೇಳೋದೇನೋ ಗೊತ್ತಾ, ಒಂದು ಸಮತೋಲನ ಅನ್ನೋದು ಇರಬೇಕು, ಸಂಸ್ಥೆ ಹಿತದೃಷ್ಟಿ ಅನ್ನೋದು ಇರಬೇಕು. ಶಿಕ್ಷಣ ಸಂಸ್ಥೆಯಲ್ಲಿ ಈ ರೀತಿಯ ಒಂದು ಕಚ್ಚಾಟ ಬೇಕಾಗಿಲ್ಲ. ಅಲ್ಲ, ಈಗ ಕಚ್ಚಾಟ ಬೇಕಾಗಿಲ್ಲ. ಬಟ್ ಮಾಡ್ತಾವ್ರಲ್ಲ ಅವ್ರ ಬಗ್ಗೆ ಒಳ್ಳೇದು ಮಾಡಲಿ. ನಾನು ಹೇಳೋದು ಈಗ ಅವ್ರು ಆರೋಪ ಮಾಡ್ತಾವ್ರಲ್ಲ, ಆರೋಪನೆಲ್ಲ ಪ್ರೂವ್ ಮಾಡಲಿ. ಈಗ ಯಾರು ನನ್ನ ಒಬ್ರು ಹಾಕಿದ್ದಾರೆ 2 ಕೋಟಿ ಆಂಜನೇಯಪ್ಪನವ್ರು ತಿಂದವ್ರೆ ಅಂತ. 2 ಕೋಟಿ ತಿನ್ನೋಗಿದ್ರೆ ಈ ಶೆಡ್ 1,25,00,000 ಅವ್ರು ಬಿಲ್ಡಿಂಗ್ ಕಟ್ಟೋ ಅವಶ್ಯಕತೆ ಏನಿತ್ತು? ನಾನು ಹೇಳೋದು ಇದು ಯಾರು ಆರೋಪ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ. ಸಂಸ್ಥೆ ದೃಷ್ಟಿಯಿಂದ ಯಾವುದೇ ನಾನು ಹೇಳಿ ಸಲಹೆ ಕೊಡಲಿ, ಅದನ್ನೆಲ್ಲ ತಗೊಳೋಣ. ನಾನು ಹೇಳಿದ್ರೆ ಇದ್ರ ಯಾವುದೇ ಭೇದ ಭಾವ ಬೇಡ. ನಾನು ಹೇಳಿದ ಈ ಸಂಸ್ಥೆನ ಒಂದು ಅತ್ಯುನ್ನತ ಮಟ್ಟದಲ್ಲಿ ಎಲ್ಲರೂ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಮೂಲಕ ತಿಳಿಸ್ತಾ ಇದ್ದೀನಿ.